ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿಯೇ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾತನವಾಣಿಯರ ಪಾದಾಂಬುಜಕ್ಕೆ ಪೊಡ್ಡ ಮಾಡುತ್ತ ವರ್ಣಿ ಬೆಳಿ ಕಥಾಮೃತವ ಸರ್ವ ಭಯ ವಿನಾಶಿನಿಯೇನೆ ಕರುಣದಿ ಕಾಯೇ ಆದಿಮಾಯೇ ದಯ ಸಾಗರೆಯೇ ಭಕ್ತಿಯೂದ ಪದದ್ವಯವನ್ನು ಮರೆಗೊಂಡೆ ವತಿ ಮುದದಿಯೂದ ಜಯತು ಆದಿನಾಯೇ ಸರ್ವ ಭಯ ವಿನಾಶಿನಿಯೇನಿ ಕರುಣದಿ ಕಾಯೇ ಆದಿಮಾಯೇ ಆವರಿಸಿಕೊಂಡಿರುವಂತಹ ಕತ್ತಲೆ ಮುತ್ತ ತುಂಬಿರುವಂತಹ ಜಲರಾಶಿಯ ಮಧ್ಯದಲ್ಲೇ ನಮ್ಮ ಮೂವರುಗಳ ಜನನವಾಯಿತಮ್ಮ. ಒಂದೆಡೆಯನ್ನು ಸೇರಿಕೊಂಡು ಪರಸ್ಪರ ಮುಖಾವಲೋಕನವನ್ನು ಮಾಡುತ್ತಾ ನಮ್ಮ ಹುಟ್ಟಿನ ಹಿನ್ನೆಲೆಯ ಕುರಿತಾಗಿಯೇ ನಾವು ಪ್ರಶ್ನಿಸಿಕೊಂಡರೂ ಕೂಡ ಸದುತ್ತರವನ್ನು ಪಡೆಯುವಲ್ಲಿ ನಾವು ವಿಫಲರಾಗಿ ಹೋದಿ. ಭಯವೇ ನಮ್ಮನ್ನು ಆವರಿಸಿಕೊಂಡಿರುವಂತಹ ಕಾಲದಲ್ಲಿ ಕೇಳಿಬಂದ ಧ್ವನಿ, ಜತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನ, ತನ್ಮೂಲಕವಾಗಿ ಓಂ ಎನ್ನುವಂತಹ ನಿನಾದವನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನು ಮಾಡಿದೆವನ್ನು ಅದನ್ನೇ ಸ್ತೋತ್ರವೆಂದೇ ಪರಿಗಣಿಸಿ ಬಟ್ಟೆಯದೇ ಬಳಲುತ್ತಿರುವಂತಹ ಬಾಲಕರ ಮುಂದೆ ದಿವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಓಗೊಟ್ಟು ಬಂದವಳು, ನಮಗಿಂತ ಆದಿಯಲ್ಲೇ ಇದ್ದವಳು ಇರುವವಳು ಎನ್ನುವ ಕಾರಣದಿಂದ ನಿನ್ನನ್ನು ಆದಿಮಾಯ ಎನ್ನುವ ಹಾಗೆ ನಾವು ಗುರುತಿಸಿದೆವು. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯುವಮ್ಮ. ಆದ್ದರಿಂದಲೇ ದಯಾಸಾಗರೆಯೂ ಭಯ ವಿನಾಶಿನಿಯೂ ಕರುಣಾಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದಿವು. ನಮ್ಮನ್ನು ಧಾರಿಸು ಅಮ್ಮ. ಏಕಕಾಲದಲ್ಲಿ ನಮ್ಮೂವರ ಜನನ ಯಾಕೆ ಏನು ಪರಿತಪಿಸುತ್ತಿರುವ ವೇಳೆಯಲ್ಲಿ ಪೂರ್ಣ ರೂಪದಿಂದ ಗೋಚರಿಸಿದವಳು ನೀನು ಅಮ್ಮ. ನಿನ್ನನ್ನು ನೋಡಿ ಧನ್ಯರಾದೆವು, ಪಾವನರಾದೆವು. ಸರ್ವ ನಾದವಾಗಿ, ಮಂತ್ರವಾಗಿ, ತಂತ್ರವಾಗಿ, ಸತ್ವವಾಗಿ, ತತ್ವವಾಗಿ ಇರುವವಳು ನೀನು. ನಮ್ಮ ಹುಟ್ಟಿಗೆ ನೀನೇ ಕಾರಣ ಎನ್ನುವುದು ಸ್ಪಷ್ಟ. ಯಾತಕ್ಕಾಗಿ ಈ ಜನ್ಮ, ಮುಂದೆ ನಮ್ಮಿಂದ ಆಗಬೇಕಾದ ಘನತರವಾದ ಕಾರ್ಯಗಳಾದರೇನು ಎಲ್ಲವನ್ನು ಸಂಪ್ರೀತಿಯಿಂದ ತಿಳಿಸಿ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಓ ಜಗದಾದಿಮಾಯಿ, ಅತ್ತ ಇತ್ತ ಎತ್ತ ನೋಡಿದರತ್ತ ತುಂಬಿದ ಗಾಢ ಅಂಧಕಾರದ ಮಧ್ಯೆ ನಮ್ಮೂವರ ಜನನ
ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎನ್ನುವುದು ತಿಳಿಯದೇ ಇರುವ ಸಂದರ್ಭದಲ್ಲಿ ಕೇಳಿದಂತಹ ಓಂಕಾರ ನಿನಾದವನ್ನೇ ಲಕ್ಷ್ಯವಾಗಿಸಿಕೊಂಡು ಸ್ತುತಿಸಿದಾಗ ನಿರಾಕಾರ ಸ್ವರೂಪಿಣಿಯಾದ ನೀನೇ ಆಕಾರವನ್ನು ತಳೆದು ನಮ್ಮ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತೆ. ನೀನಲ್ಲದೆ ಅನ್ಯತಾ ನಮಗೆ ಯಾರೂ ಇಲ್ಲ ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೇವೆ. ನಮ್ಮನ್ನು ಸಾನುರಾಗದಿಂದ ಪೊರೆಯಬೇಕಾದವಳು ನೀನು. ಜ್ಞಾನವಿಹೀನರಾದಂತಹ ನಮಗೆ ಸುಜ್ಞಾನವನ್ನಿತ್ತು ಸಂಪ್ರೀತಿಯಿಂದ ಪೊರೆದೆ. ಇನ್ನು ಮುಂದಕ್ಕಾದರೂ ಲೋಕಮುಖದಲ್ಲಿ ನಮ್ಮನ್ನು ಗುರುತಿಸುವರೇ ಹೆಸರಾದ್ರೂ ಹೇಗೆ, ಇರಬೇಕಾದ್ರೂ ಎಲ್ಲಿ, ಎಲ್ಲ ನದಿಯ ಮಧ್ಯದಲ್ಲಿ ದಿಕ್ಕು ಕಾಣದೆ ದುಃಖಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಭಯಗೊಳ್ಳದಿರಿ, ಸದ್ಧೈರ್ಯವನ್ನು ತಾಳಿರಿ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಕರ್ತಳು. ಮಕ್ಕಳೇ, ಪ್ರಪಂಚ ಮುಖವು ನಿಮ್ಮನ್ನು ಕೊಂಡಾಡುವುದಕ್ಕಾಗಿ ನಿಮಗೊಂದೊಂದು ಹೆಸರನ್ನಿಡುವವಳಿದ್ದೇನೆ. ಗೌರವರ್ಣದಿಂದ ಕಂಗೊಳಿಸುವ ಮಗನೇ, ಅಮ್ಮ ನೀನೇ ಬ್ರಹ್ಮ. ಧನ್ಯನಾದೆ ನೀಲವರ್ಣದಿಂದ ಶೋಭಿಸುವ ಕುಮಾರ, ನೀನೇ ಹರಿ. ಸ್ಫಟಿಕ ಸದೃಶ್ಯನಾಗಿ ಹಣೆಯಲ್ಲಿ ವಿಶೇಷ ನೇತ್ರವನ್ನು ಹೊಂದಿರುವ ಮಗನೇ, ನೀನೇ ಹರ. ಮಕ್ಕಳೇ, ಹೋದ ಕಲ್ಪದಲ್ಲಿ ಲಯಗೊಂಡ ಪ್ರಪಂಚವನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಗಿದೆ. ಆದ್ದರಿಂದಲೇ ನಿಮ್ಮೂವರಿಗೂ ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಕಾಯಕವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ಅಮ್ಮ ರಜೋಗುಣ ಭರಿತನಾದ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಧನ್ಯನಾದೆ ಮಗನೇ ಹರಿ, ತಾಯೇ ಸಾತ್ವಿಕ ಗುಣಭರಿತನಾದ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನೆಯ ಕಾರ್ಯವನ್ನು ಮಾಡು. ಮಗನೇ ಹರ, ತಾಮಸ ಗುಣಭರಿತನಾದ ನೀನು ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ಮಕ್ಕಳೇ, ನಾನಿತ್ತ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಬನ್ನಿ. ಕಷ್ಟ ಬಂದ್ರೆ ಕಷ್ಟಕಾಲದೊಳೆಂದ ನಿಷ್ಠೆಯು ಭಜಿಸಲು ಕೊಟ್ಟು ಸಾಗರುಷನವ ಇಷ್ಟದಿ ಪೊರೆ ಮೇಲೆಂದ ಭಯವಿತ್ತೈದಲು ಕಟ್ಟಾನಂತರ್ಧಾನವ. ಓ ನನ್ನ ಮುದ್ದು ಮಕ್ಕಳೇ, ನೀವು ಮಾಡುವಂತಹ ಧರ್ಮ ಕಾರ್ಯದಲ್ಲಿ ತೊಡಕು ಉಂಟಾದರೆ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಸ್ಮರಿಸಿಕೊಳ್ಳಿರಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದು ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಪುನರ್ವಿಭವೈಚರಾಲಿಬಹುದು ರಾಜಸ ಗುಣ ಅಡಸಿದರೆ ವಿಧಾತನು ಕಡು ಮದವನು ತಾಳಿ ತನ್ನಯ ಮನದಲ್ಲಿ ನುಡಿದಲಿ ಹೊತ್ತು ಬಯರೋಳು ಹರೇ ಹರಾಲಿಸಿ ಸೃಜಿಸುವ ಕಾರ್ಯವ ಆ ಆ ಆ ಹರೇ ಹರಾಲಿಸಿ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯೋ ಅರಿತರೆ ನಮ್ಮಲ್ಲಿ ಹಿರಿಯವನೈಸಿನ ಅರಿತರೆ ನಮ್ಮಲ್ಲಿ
ಹಿರಿಯವ ನೈಸೆನ ಮರೆಯಲ್ಲ ಇದು ಕರೆಯೋ ಹರಿಹರಾಲಿಸಿ ಹರಿ ಹರ ನೀವಿರುವರು ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳಬೇಕು. ಕೇಳುವ ಹಾಗಿರಲಿ. ಇದೀಗ ಉದ್ಯೋಗವನ್ನು ಪಡೆದು ಕರ್ತವ್ಯದ ವಿಚಾರಾಗಿ ಮುಂದುವರಿಯಬೇಕಾಗಿದೆ. ಒಳ್ಳೆ ಸಮಯ. ಆ ಕಡೆಗೆ ಸಾಗೋಣ ಅಂತ ಹೇಳುವಾಗ ನನ್ನ ಮನಸ್ಸಿಗೆ ಬಂದಂತಹ ಯೋಚನೆ, ಹೊಸ ಯೋಚನೆ. ಹೌದು, ಏನಪ್ಪ ಅದು? ಇದೀಗ ನಡೆದ ಪ್ರಕರಣ ಮಾಯೆಯ ನಿರ್ದೇಶನ. ಸರಿಯಾದ. ಇನ್ನು ಮುಂದೆ ನಡೆಯಬೇಕಾದುದು ನನ್ನದಾದಂತಹ ನಿರ್ದೇಶನ, ಹೊಸ ನಿರ್ದೇಶನ. ಹೌದು. ಹಾಗಾಗಿ ಹಿರಿಯ ನಿರ್ದೇಶನ, ಕಿರಿಯ ನಿರ್ದೇಶನ. ಹಿರಿಯವನು ನಾನು, ಹಾಗಾಗಿ ಹಿರಿಯ ನಿರ್ದೇಶನವೇ. ಹೌದಾ? ಹಾಗಾಗಿ ಎಂತದ್ದು? ಅರಿತಾರೆ ನಮ್ಮಲ್ಲಿ ಹಿರಿಯವನು ನಾನೇ. ಯಾರು ಅರಿತಾರೆ? ನೀವಿಬ್ಬರು. ನೀನು. ನಾನು ಅರಿತಾಗಿದೆ. ನಿನ್ನ ಅರಿತಾಗಿತ್ತು. ಯಾವುದರಿಂದಪ್ಪ? ನಾನು ಮಾಡುವಂತಹ ಸೃಷ್ಟಿಯ ಕಾರ್ಯವೇ. ಒಂದು ಕೆಲಸ ಸಿಕ್ಕಿದ್ರೆ ಇಷ್ಟಲ್ವ? ಹಾಗಾಗಿ ನಾನು ಮಾಡುವಂತಹ ಉದ್ಯೋಗವನ್ನು ಮಾಡಬೇಕಾದ್ರೆ ಅಮ್ಮ ಮಾಡು ಬ್ರಹ್ಮ ಕೆಲಸ, ನಂತರ ನಾವು ಮಾಡಬೇಕಾದ್ರೆ ನನಗೆ ಉದ್ಯೋಗವಿಲ್ಲ ಅಂತ ನೀವು ಕೇಳಬೇಕು ನನ್ನ ಹತ್ರ. ಓ, ಹಾಗೆಲ್ಲ ಉಂಟಲ್ಲ. ಹಾ. ಹಾಗಾಗಿ ನಾನು ಹೇಳಿದಂತೆ ನೀವು ನಡೆದುಕೊಳ್ಳತಕ್ಕದ್ದು. ಈಗಾಗಲೇ ಅಮ್ಮ ಒಂದು ನಿರ್ದೇಶನ ಮಾಡಿ ಆಯ್ತಲ್ಲ, ಈಗ ಅದನ್ನೆಲ್ಲಿ ಇಡುವುದು? ಅಮ್ಮ ಮೊದಲಾಗಿ ಹೇಳಿ ಹೋಗಿ ಅಂತರ್ಧಾನಳಾಗಿ ಹೋಗಿ. ಈಗ ಆ ನಿರ್ದೇಶನವನ್ನು ಪಾಲನೆ ಮಾಡಬೇಕೋ ಬೇಡವೋ? ಹೌದು, ಇನ್ನು ಮುಂದೆ ಕಾರ್ಯ. ಹಾಗಿರುವಾಗ ನಿನ್ನ ನಿರ್ದೇಶನ ಯಾವಾಗ ಪಾಲಿಸೋಣ ಅಂತ ನಾನು ಯೋಚಿಸಿದೆ. ಹಾ ಹಾ. ನಮ್ಮ ರಾಜ್ಯ ಆಯಿತು, ವಿಧಿ ಆಯಿತು, ಅದರಂತೆ ಮಾಡಬೇಕಾದ್ರೆ ನಮಗೆ ಕರ್ತವ್ಯ. ಹಾ. ಪರಬ್ರಹ್ಮ ಸ್ವರೂಪಳಾಗಿರುವವರ ಮಾತಿರುತ್ತ ಮತ್ತೆ ಮತ ತುಂಬಿ ಆಡುವ ನಿನ್ನ ಮಾತನ್ನು ಹಾ. ಒಪ್ಪಿಕೊಳ್ಳುವುದಕ್ಕೆ ಸೌಕರ್ಯ ಇಲ್ಲ. ನೀನು ಒಪ್ಪಿಕೊಳ್ಳುವುದಿಲ್ಲ? ಹರ ನಿನ್ನ ವಿಚಾರವೇನು? ನನಗೆ ನಗು ಬಂದದ್ದು ಯಾಕೆ ಗೊತ್ತಾ? ಯಾಕೆ? ಮತ್ತೊಬ್ಬರು ಬೇಡಿಕೊಂಡು ನೀನು ಕೆಲಸ ಮಾಡಬೇಕಾಯ್ತಲ್ಲ ಅಂತ ಯೋಚನೆ ಮಾಡಿದ್ದು. ಹಾ 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 ಹಾ. ಹೌದು, ನೀವಿಬ್ಬರು ಬೇಡಿಕೊಳ್ಬೇಕು ನನ್ನ ಹತ್ರ ಅಂತ ಹೇಳಿದ್ರು. ಅದನ್ನೇ ನಿರೀಕ್ಷೆ ಮಾಡುತ್ತೀಯಲ್ಲ ಬ್ರಹ್ಮ. ನಿಲ್ಲಿಸ್ಗೆಲ್ಲದೆ ಮತ್ತಿನ್ನೇನು? ಅಯ್ಯೋ, ಈಗ ಯೋಚನೆ ಮಾಡಂತೆ. ಹೇಗೆ? ನಮ್ಮ ಊರಲ್ಲಿ ದೊಡ್ಡವರು ಯಾರು? ಹ? ನಾನೇ. ನೀನಲ್ಲ, ಯಾಕೆ? ನಿನಗಿಂತ ದೊಡ್ಡವನು ನಾನು ಇಲ್ಲ. ಹ? ಅದು ಹೇಗಾಗ್ತದೆ? ಮೂರು ವಿಚಾರದಲ್ಲಿ ಹೇಳಬಹುದು. ನಾಮಾರ್ಥದಲ್ಲಿ ಹೇಳುವುದಾದ್ರೆ ಹ. ಈ ಶಬ್ದದ ಅರ್ಥವೇನು? ಏನು? ಯಜಮಾನ. ಅದಕ್ಕೂ ಅರ್ಥ ಹುಡುಕುದು. ಹೌದು. ಯಾರಿಗೆ ಅಂತ ಬೇಕಲ್ವಾ? ಯಾರಿಗೆ? ನಿಮ್ಮಿಬ್ಬರಿಗೆ. ನಮ್ಮಿಬ್ಬರಿಗೆ. ಯಜಮಾನ ಅದ. ಹ. ತುಡಾಕು ನೀನೇ. ಹೌದು. ಇನ್ನು ಯೋಚನೆ ಮಾಡುವುದಾದ್ರೆ ಹಾ. ನಿಮ್ಮಿಬ್ಬರಿಗೆ ಕರ್ತವ್ಯ, ಹಾ. ಆದ್ರೆ ನನಗೆ ಲಯದ ಅಧಿಕಾರ. ಚಿತ್ತದಪ್ಪ. ಅಧಿಕಾರ ಹೇಳುತ್ತೇನೆ. ಹ್ಮ್. ಲಯ ಅಂದ್ರೆ ನಾನಾ ಅರ್ಥಗಳು. ಏನರ್ಥ? ಪ್ರಮುಖವಾದುದು ಎರಡು. ಯಾವುದೆಲ್ಲ? ಒಂದು ನಾಶ, ಮತ್ತೊಂದು ನಿಯಂತ್ರಣ. ನಿನ್ನದ್ದು. ಎರಡೂ ನನ್ನದ್ದೇ. ಹೌದಾ? ಸಕಲ ಜೀವರಾಶಿಗಳ ನಿಯಂತ್ರಣ ನನ್ನ ಕೈಯಲ್ಲಿರುವ ಕಾರಣ ಆ ಅಧಿಕಾರವನ್ನು ನನಗೆ ಕೊಟ್ಟವಳಿದ್ದಾಳೆ. ಹ ಹ. ಓ, ನೀ ಬೇಕಾದಾಗೆಲ್ಲ ನಾಶ ಮಾಡ್ತೀನಿ. ಹೌದು. ನಿಯಂತ್ರಣ ಎಲ್ಲ ನಿನ್ನದ್ದು. ಆ, ಒಂದು ಹೆಚ್ಚು ಅಂತ ಏನು ಕಾಣುವುದಿಲ್ಲ ನಮಗೆ. ಯಾಕೆ? ಸೃಷ್ಟಿ ಸ್ಥಿತಿ ಲಯ, ಹಾ. ಬ್ರಹ್ಮ ವಿಷ್ಣು ಪರಮೇಶ್ವರ, ಹಾ. ಸತ್ಯಲೋಕ ವೈಕುಂಠ ಕೈಲಾಸ, ಹಾ. ರಾಜಸ ಸಾತ್ವಿಕ ತಾಮಸ, ಹಾ. ಕೊಡುಗೆ ಎಲ್ಲ ಸರಿ 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 ಉಂಟು. ಆದ್ರೆ ನೀವು ಯೋಚನೆ ಮಾಡಿದಷ್ಟೇ. ನಿಮಗೆ ಗೊತ್ತಿಲ್ಲದೆ ನನ್ನಲ್ಲಿ ಹೆಚ್ಚಿನದೊಂದು ಉಂಟಲ್ಲ. ನಮ್ಮ ಗೊತ್ತಿಗೆ ಬಾರದೆ ಉಂಟು. ಅಲ್ಲ, ನಿಮಗೆ ಗೊತ್ತಾಗಿದೆ, ನೀವು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಷ್ಟೇ. ನೀನೇನು ಯೋಚನೆ ಮಾಡಿ? ಮಾತ್ರ ನಾನು ಗುರುತಿಸಿದ್ದು ಹೇಗೆ? ಹೇಗಪ್ಪ? ವಿಶೇಷವಾದ ಮೂರನೇ ಕಣ್ಣನ್ನು ಹೊಂದಿರುವವನು ಯಾವನೋ ಅವನೇ ಹರ. ಹಣೆ ಬಣ್ಣುಳ್ಳವ. ಹೌದು. ಒಂದು ಕಣ್ಣು ಹೆಚ್ಚು ಉಂಟು ಅಂದ್ರೆ ದೊಡ್ಡ ಜನವ. ಆ ಕಣ್ಣು ಏನು ಸಾಮಾನ್ಯ ಕಣ್ಣು ಅಂತ ಭಾವಿಸಿಕೊಂಡಿದ್ದಾರೆ. ಅದರಲ್ಲಿ ದೃಷ್ಟಿ ಇರುವುದಲ್ಲ, ಮತ್ತೆ ಅಗ್ನಿ ಇರುವುದು. ಸಾಮ ಇಲ್ಲ, ವಿಷಮ ಕಣ್ಣು. ಹೌದು, ಆಗಲೇ ಹೇಳಿದ್ದೇನೆ, ಜೀವರಾಶಿಗಳಿಗೆ ಒಂದು ನಿಯಮ ಅಂತ ಇರುತ್ತದೆ. ಆ ನಿಯಮ ತಪ್ಪಿತು ಅಂತಾದ್ರೆ, ಆದ್ರೆ ನನಗೆ ಕೋಪ ಬಂತು ಅಂತ ಆದ್ರೆ ಆ ಕಣ್ಣನ್ನು ತೆರೆದರೆ ಸಕಲವನ್ನು ಕ್ಷಣಾರ್ಥದಲ್ಲಿ ಸುಡುವ ಸಾಮರ್ಥ್ಯ ಆ ಕಣ್ಣಿಗುಂಟು. ಹಾಗಾಗಿ ನಾಮಾರ್ಥದಲ್ಲಿ, ಅಂಗಾರ್ಥದಲ್ಲಿ, ಕಾರ್ಯಾರ್ಥದಲ್ಲಿ ನಾನೇ ದೊಡ್ಡವ. ಜಾಗ್ರತೆ ಮಾಡಬೇಕು. ಮೂರನೇ ಕಣ್ಣಿನ ವಿಚಾರವಾಗಿ ಆಕ್ಷೇಪ ಇಲ್ಲ, ಒಂದು ವಿಷಯಕ್ಕೆ ಸಮ್ಮತಿ ಉಂಟು. ಸಮ್ಮತಿ ಉಂಟು. ಆದರೆ ಮುಂದಿನ ವಿಚಾರವಾಗಿ ನಾನು ಹೇಳಬೇಕಾಗ್ತದೆ. ಮೊದಲು ನಾನು ಸೃಜಿಸುವವನು, ಆನಂತರ ನೀನು ಪಾಲನೆ ಮಾಡುವವನು. ಇವನು ಲಯಗೊಳಿಸ್ತಾನೆ. ನಿಜ. ಹಾಗಾದ್ರೆ ಮೊದಲು ಎನ್ನುವುದು ಸ್ಪಷ್ಟವಾಗಿ ನನ್ನಿಂದಲೇ ಅರ್ಥವಾಗ್ತದೆ. ಆರಂಭ ನಿನ್ನಿಂದ ಅಷ್ಟು. ಅಮ್ಮನಿಂದ ವಾಗುತ್ತವಾದಂತಹ ಕ್ರಿಯಾರೂಪದಲ್ಲಿ ಬರುವುದು ನನ್ನಿಂದಲೇ ಸೃಷ್ಟಿಯ ಕಾರ್ಯ. ಅಮ್ಮ ಹೇಳಿದ್ದು ಮಾತ್ರ. ಆರಂಭ ಮಾಡುದು ನೀನು. ಏನೆಲ್ಲ ಉಂಟು ಸೌಕರ್ಯ ಕೊಟ್ಟದ್ದು ನನಗೆ ಮಾತ್ರ. ಹೌದು, ಎಲ್ಲ ಕೊಟ್ಟದ್ದು ಈಗ, ಆದ್ರೂ ಕೆಲಸ ಮಾಡುದಿಲ್ಲ. ಕೆಲಸ ಇನ್ನು ಮಾಡುತ್ತೇನೆ. ನಾನು ಹೇಳಿದಂತೆ ಕೇಳಿದ್ರೆ ಕೆಲಸ ಮಾಡ್ತೇನೆ ಅಂತ ಹೇಳುದು. ನಮಗೆ ಯಾವ ಸೌಕರ್ಯ ಕೊಡ್ಲಿಲ್ಲ. ಕೇವಲ ಸೃಷ್ಟಿಯೇ ಮೂಲ ಎನ್ನುವುದಲ್ಲ, ಮತ್ತೆ ಸೃಷ್ಟಿಸಿದ ನಂತರ ಕೆಲವು ವಿಚಾರಗಳಿದ್ದಾವೆ. ಅದ್ಯಾವುದೆಲ್ಲ? ಅವುಗಳ ಹಣೆಯಲ್ಲಿ ಹೀಗೆ ಇರಬೇಕು, ಹೀಗೆ ಬದುಕ
ಬದುಕಬೇಕು, ಹೀಗೆ ಲಯವಾಗಬೇಕು ಅಂತ. ಸಾಯಬೇಕು ಅಂದ್ರೆ ನಿನ್ನೆ ನೀವು ನಾನೇ ವಿಧಿಸುವ ವಿಧಾನವೇ ನನ್ನದು, ವಿಧಿ ಬರಹವೇ ನನ್ನದು. ಅವರಿಗೆ ಕರ್ಮ ಬಾಧೆ. ಹಾ, ಹಾಗಿರುತ್ತಾ ನಾನು ಮಾಡುವಂತಹ ಸೃಷ್ಟಿಯ ಕಾರ್ಯವೇ ಖರವಾಗಿರುತ್ತದೆ. ಅಷ್ಟು ಸೃಷ್ಟಿಪ ಕಾರ್ಯವದಷ್ಟೋದು ಕಲವಲ್ಲಗ ಕಾರ್ಯವದಷ್ಟೋದು ಗಲವಲ್ಲ ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಪೊರೆಯುವ ಹದನವೇ ಕೊಟ್ಟು ಬೇಕಾದುದ ಪೊರೆಯುವ ಹದನವೇ ಶ್ರೇಷ್ಠವೇ ದೊರೆದಾರಿ ಕೊಟ್ಟು ಬೇಕಾದುದ ಪೊರೆಯುವ ಶ್ರೇಷ್ಠವೆಂದೊರೆದಾರಿ ದೀಪ ಕಾರ್ಯವು ಅಷ್ಟೋದು ಗಲವಲ್ಲ ಒಂದು ವಿಧದಲ್ಲಿ ಸಮಾಧಾನ ಆಗ್ತದೆ ನನಗೆ ಕೂಡ. ಹೇಗೆ? ನನಗೆ ಕೊಟ್ಟ ಕೆಲಸ ಕಡಿಮೆಯದ್ದು ಸಣ್ಣದಾಯಿತು ಅಂತ ನೀವು ಹೇಳಲೇ ಇಲ್ಲ. ಅಮ್ಮ ಕೊಟ್ಟದ್ದು. ಸೃಷ್ಟಿಸುವ ಕಾರ್ಯವೇ ಘನವಾದದ್ದು. ಹೌದು. ಆರಂಭ ಮಾಡುವ ನಾನು, ಅಲ್ಲೇ ನೀನು ಸಣ್ಣವನು ಅಂತಲಾಯಿತು ಇಲ್ಲ. ಹೇಗೆ? ಆರಂಭ ಮಾಡುವುದು ಮಾತ್ರ ನೀನು, ಹಾ, ಆರಂಭವೇ ಕೊನೆಯು. ಆರಂಭ ಕೊನೆಗಳ ಮಧ್ಯೆ ನೀನು ನಡು ಅಂತ ಬೇಡು. ಹಾ, ಹಾ, ಪೂರ್ಣವಾಗಿದ್ದಾಗ ಮಾತ್ರವಲ್ಲ, ಹಾ, ಸೃಷ್ಟಿ ಸ್ಥಿತಿ ಲಯ, ಹಾ, ಹುಟ್ಟು ಬದುಕು ಸಾವು ಮೂರು ಇದ್ದಾಗ ಮಾತ್ರ ಪೂರ್ಣತೆ. ಹೌದು. ಒಂದು ಹಂತಕ್ಕೆ ಮಾತ್ರ ನೀನು ಜನ. ನೀನು ಹೇಳಿದೆಯಲ್ಲ, ಹಾ, ಬೇಕಾದ ಸೌಕರ್ಯ ಕೊಟ್ಟಿದ್ದಾಳೆ. ಹ್ಮ್, ಈ ಸೌಕರ್ಯ ಕೊಟ್ಟದ್ದು ಹೆಚ್ಚಾದ್ರೆ ಹೀಗೆ ಆಗುದು, ಆಹಾ, ಏರುದು ತಲೆಗೆ. ಹಾ, ಸಿಕ್ಕಿತಲ್ಲ, ಹ್ಮ್, ಇನ್ನೇನು ಮಾಡೋಣ. ಹಾ, ಉದ್ಯೋಗ ಕೊಡುವ ತನಕ ಕೈ ಮುಗಿದೆ. ಉದ್ಯೋಗ ಸಿಕ್ಕಿತ, ನೀವು ನಾಡು ಮಾಡಿದಷ್ಟು ಹೊತ್ತಿಗೆ ಹಾ, ಎಲ್ಲ ನಾನು ಹೇಳಿದ ಹಾಗಾಗಬೇಕು ಹಾ, ಎನ್ನುವಂಥ ಒಂದು ಹೇಳಿಕೆ. ಅದು ನೀನು ಹೇಳಿದ ಹಾಗೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬರುವುದಿಲ್ಲ. ಯಾಕೆ? ಈಗ ಬ್ರಹ್ಮನ ಹಂಗು ನನಗಿದ್ರೆ ಸರಿ, ಅಥವಾ ನಮಗಿದ್ರೆ ಸರಿ, ಹಾ, ಯಾರ ಹಂಗೂ ಇಲ್ಲ. ಸ್ವತಂತ್ರವಾಗಿ ನೀನು ಉದ್ಯೋಗ ಮಾಡು ಹಾ, ಎನ್ನುವುದಕ್ಕಲ್ಲ ಪ್ರತ್ಯೇಕವಾದಂಥ ಒಂದು ನೆಲೆಯನ್ನು ಕೊಟ್ಟದ್ದು. ಹಾ, ಎನ್ನುವಾಗ ನಾವ್ಯಾದರೂ ಯಾಕೆ ಒಪ್ಪಬೇಕಾಗ್ತದೆ? ಬ್ರಹ್ಮ ಸೃಷ್ಟಿ ಏನನ್ನು ಮಾಡ್ತಾನೆ? ಹಾ, ಹೋದ ಕಲ್ಪದಿಲ್ಲಯ ಹೊಂದಿದ ಜೀವಜಾಲಗಳನ್ನು ಹೌದು. ಅವುಗಳ ಕರ್ಮಾನುಸಾರವಾಗಿ ಅವರಿಗೆ ಯಾವ ಬದುಕಾಗಬೇಕೆಂಬ ನಿರ್ಣಯ ಹಾ, ಅಲ್ಲಿಗೆ ಮುಗಿಯಿತು. ಬರೆಯುವುದೇನನ್ನು ಅವರ ಕರ್ಮವನ್ನೇ ಹೊರತು ಹೊಸತನ್ನಲ್ಲ. ಹೌದು. ಅದರಲ್ಲಿ ಸಾವಿನ ತನಕ ಬರೆಯುವುದಕ್ಕುಂಟು ಅಂತ ಹೇಳುವಾಗ ಆಶ್ಚರ್ಯ ಆಗ್ತದೆ. ಹಾ, ಹೌದು ಅಂತ ಆದ್ರೆ ಹಾ, ಹುಟ್ಟಿಕೊಂಡ ಜೀವರಿಗೆ ಕರ್ಮವೇ ಇಲ್ಲ ಅಂತ ಆಗುವುದಿಲ್ಲ. ಹಾ, ಹಾ, ಅವ ಯಾಕಂತೆ ಅಲ್ಲಿ ಕುಳಿತ? ಬ್ರಹ್ಮ ಬರೆದದ್ದು. ಅವ ಯಾಕಂತೆ ನಿದ್ದೆ ಮಾಡಿದ? ಹಾ, ಬ್ರಹ್ಮ ಬರೆದದ್ದು. ಹಾ, ಅವ ಯಾಕೆ ಅದನ್ನೇ ಉಂಡ? ಹಾ, ಅವನ ಕರ್ಮ ಬ್ರಹ್ಮ ಬರೆದದ್ದು. ಹಾಗಾದ್ರೆ ಬ್ರಹ್ಮನ ಕನುಗುಣವಾಗಿಂತಾರೆ ಕರ್ಮವೇ ಇಲ್ಲದ ಜೀವನ. ಹಾಗಾದ್ರೆ ಹಾ, ಕರ್ಮ ಇಲ್ಲದೆ ಇದ್ರೆ ಮತ್ತೆ ಆನೆ ಆವರ್ತನಗೊಳ್ಳುವುದಾದ್ರೂ ಹೇಗೆ? ಓಹೋ, ಕರ್ಮದಿಂದಲೇ ಹುಟ್ಟು ಅಂತಾದ್ರೆ ಸ್ವಂತ ಕರ್ಮವನ್ನು ಮಾಡುವ ಹಕ್ಕು ಹೊಣೆಗಾರಿಕೆ ಅವರಿಗೆ ಉಂಟೇ ಉಂಟು ಎನ್ನುವುದಕ್ಕಾಗಿ ಕೊಡುವುದು ಬುದ್ಧಿ. ಹಾ, ಆದ್ದರಿಂದಲೇ ಹೇಳಿದ್ದು. ನೀ ಹೇಳಿದಷ್ಟೆಲ್ಲ ನಿನ್ನ ಕೆಲಸ ಘನ ಅಲ್ಲ. ಹಾ, ಕೆಡದಂತೆ ಪಾಲಿಸುವ ಉದ್ಯೋಗ ಏನುಂಟು ಹಾ, ಅದು ತುಂಬಾ ಘನವಾದ. ಸರಿ ಸರಿ. ರಣೆಂದಲಾಕ್ಷಣ ಸರಿಲ್ಲ ವಚನವೋ ಪೊರೆಯುವ ತಲೆ ಶ್ರೇಷ್ಠನೋ ಪೊರೆಯುವ ತಲೆ ಶ್ರೇಷ್ಠನೋ ಓ ಕ್ಷಣ ಸರಿಲ್ಲ ವಚನವು
ಮಾತು ಸರಿ. ಬ್ರಹ್ಮ ವಾದದಿಂದ ಹಿಂದಕ್ಕೆ ಸರಿ. ಸರಿಯುವ ಮಾತೇ ಇಲ್ಲ. ನನಗೆ ಮಾತಿರುವುದು ನಿನ್ನ ಒಳ್ಳೆ ನೀವೀರ್ವರು ಆಡಿದ ಮಾತುಗಳನ್ನು ಕೇಳಿಕೊಂಡು ತುಲನೆ ಮಾಡಿದಾಗ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎನ್ನುವುದು ಈ ಕಾಲಕ್ಕೆ ನನಗೆ ಅರ್ಥವಾಯಿತು. ಹೌದೇ? ಮಾತೆ ಒಲಿದದ್ದೇ ಸೃಷ್ಟಿ, ಕರುಣಿಸಿದ್ದೇ ಪಾಲನೆ, ಅದೃಶ್ಯಲಾದದ್ದೇ ಲಯ. ಸರಿ. ಹಾಗಾದ್ರೆ ಲೋಕಮುಖದಲ್ಲಿ ಯಾವ ರೀತಿ ಮಾತೆ ಒಲಿದಲು ಯಾವ ರೀತಿ ಅದೃಶ್ಯಲಾದರೂ ಇಲ್ಲಿ ವಿಚಾರವಾಗುವುದಿಲ್ಲ. ಬಂದು ಹೋದದ್ದೆಲ್ಲ ಲೆಕ್ಕ ಇಲ್ಲ. ಖಂಡಿತ ಇಲ್ಲ. ಒಲಿದ ಮಾತೆಯನ್ನು ಕರುಣಿಸಿದ್ದಾಳೆ, ಅದು ಪ್ರಮುಖವಾಗುತ್ತದೆ. ಸರಿ. ಜೀವಿಯ ಜೀವನದಲ್ಲಿ ಮಾಡಬೇಕಾದಂತಹ ಸಾಧನೆಗೆ ಬೇಕಾದದೇ ಪಾಲನೆ ಎಂಬುವ ಕಾರಣದಿಂದ ಹೊರೆಯುವಾತನೇ ಶ್ರೇಷ್ಠ, ಹೊರೆಯುವ ಉದ್ಯೋಗವೇ ಶ್ರೇಷ್ಠ. ನಮ್ಮೊಳಗೆ ಭೇದ ಇಲ್ಲ. ಅಷ್ಟು ಸಾಕಾಗದು. ಬ್ರಹ್ಮನ ತಲೆಗಡಲಿದ ಕಟು ಮದವನ್ನು ಇಳಿಸುವುದಕ್ಕೆ ಬೇಕಾಗಿ ಹರನಾದ ನಾನು ಹರಿಯಾದ ನಿನ್ನೊಳಗೆ ನೋಡ್ಬೇಕಷ್ಟೆ. ಬಲಹೀನನೊಬ್ಬ ಇನ್ನೊಬ್ಬ ಸೇರಿ ನಡಿಲಿಕ್ಕೆ ಕೂಡದವನು ಉರುಗಾಲಿನ ಆಧಾರದಲ್ಲಿ ನಡೆದ ಹಾಗಾಯಿತು. ನೀನೊಬ್ಬ ಬಲಹೀನನಾಗಿದ್ದೆ, ಸರಿ. ಈಗ ಅವನ ಆಧಾರವಾಯಿತು. ಈಗ ಇನ್ನು ನಡೆಯುವುದಕ್ಕೆ ಏನು ತೊಂದರೆ ಇಲ್ಲ. ಈಗ ನಿನಗೆ ಕೋಪ ಅಂತದ್ದು. ಕೋಪ ಬಂದದ್ದು ಈಗ ನಾವು- ನೀವಿಬ್ಬರಿಂದಾದದ್ದು. ನಾವು ಬಲಹೀನರು ಅಂತ ಒಪ್ಪಿಕೊಳ್ಳೋಣ. ಹಾ, ನಿನಗೆ ಕೋಪ ಯಾಕೆ? ಕೋಪ ಬರದಿರುತ್ತದೆ. ದೊಡ್ಡವರಿಗೆಲ್ಲ ಕೋಪ ಬರಬಾರ್ದು. ಹಾ, ಈಗ ಕೋಪ ಬರದೆ ಬರಿದ್ದದ್ದು ಮತ್ತೆ ಯಾಕೆ ಬರಬೇಕು? ಅದು ಯಾಕೆ ಅಂತ? ಯಾಕೆಂತ ಹೇಳಿದ್ರೆ ನನ್ನದಾದಂತಹ ಸಾಮರ್ಥ್ಯವನ್ನು ಈಗ ತೋರಿಸಬೇಕಾಗುತ್ತದೆ. ಸಾಮರ್ಥ್ಯ ತೋರಿಸಿ ಕೋಪ ಬರುದು. ಹಾ, ಈಗ ವಾದವನ್ನು ಬಿತ್ತೆ, ಸ್ಪರ್ಧೆ ಉಂಟು. ದಾರಿ ಹಿರಿತನವನ್ನು ಬರಿಗಿಸುವುದಕ್ಕಾಗಿ ಹೊರಗೈವ ನಾವು ನಮ್ಮೊಳಗೆ ಯುದ್ಧದಿಂದ ಏನು ತೀರ್ಮಾನವಾಗ್ತದೆ? ಸಿದ್ಧವಾಗುತ್ತದೆ ಯಾರು ದೊಡ್ಡವರುಂಟ. ಹೇಗೆ? ಸಾಮರ್ಥ್ಯದ ಮುಖೇನ, ಅಂದ್ರೆ ಬಲದಿಂದ. ಹೌದು. ನಾಲ್ಕು ಕೊಟ್ಟರೆ ಆಯ್ತು. ನಾಲ್ಕು ಕೊಟ್ಟರೆ ಕೊಟ್ಟವ ದೊಡ್ಡ. ಹೇಳಿದಾಗ ಕೇಳ್ತೀಯಲ್ಲ ಮತ್ತೆ. ಹೇಗೆ? ಹೇಗೆ ಅಂತ ಮತ್ತೆ ಹೊಡೆದು ತಿಂದು ಹೇಳಿದಾಗ ಕೇಳಿದೆ. ನನ್ನ ಸಾಮರ್ಥ್ಯ ಹೆಚ್ಚಾದಾಗ ಅಮ್ಮ ನೀನು ಹೇಳಿದಾಗ ಕೇಳ್ತೇನೆ ಅಂತ ನೀವು ಕೇಳಬೇಕು. ನನಗೆ ವಾದದಲ್ಲೇ ಭಾಗದವರು ಮತ್ತಿನ್ನು ಹೊಡೆತಕ್ಕೆ ಬಾಗ್ಲಿಕ್ಕೆ ಖಂಡಿತವಾಗಿಲ್ಲ. ನೀನು ಆಯ್ದುಕೊಂಡ ದಾರಿ ಎರಡೂ ತಪ್ಪು. ಯಾಕೆ? ವಾದವೂ ಬೇಡ, ಹೊಡೆದಾಟವೂ ಬೇಡ. ನೀನು ಹೇಳಿದಾಗ ಹಿರಿಯವ ಯಾವನು ಎನ್ನುವುದನ್ನು ಸ್ಥಾಪಿಸಿ ಮುಂದೆ ಹೋಗುವುದು ಹೌದು ಅಂತ ಆದ್ರೆ ದಾರಿ ಒಂದಿದೆ. ಹೇಗೆ? ಲಯವಾದಂತಹ ಪ್ರಪಂಚ ಎಲ್ಲಿದೆ, ಯಾರಲ್ಲಿದೆ ಎನ್ನುವುದನ್ನು ನಾವು ಶೋಧನೆಯ ಮೂಲಕವಾಗಿ ತಿಳ್ಕೊಳ್ಳೋಣ. ಒಬ್ಬರೊಳಗೆ ಒಬ್ಬರು ಹೋಗಿ ಅಲ್ಲೇನು ಅಂತ ತಿಳಿದು ಬಂದು ಅದನ್ನೇ ದೃಢಪಡಿಸಿದೆ ಅಂತಾದ್ರೆ ಎಷ್ಟು ಸುಲಭ. ವಿಷಯ ಒಳ್ಳೆದುಂಟು. ಹೌದಾ? ಒಮ್ಮೊಮ್ಮೆ ಒಳ್ಳೆ ವಿಚಾರ ಹೇಳ್ತೀನಿ. ನಿನಗೆ ಒಮ್ಮೊಮ್ಮೆ ತಲೆಗೆ ಹೋಗ್ತದೆ. ಹೌದು, ಇರಲಿ, ಒಪ್ಪಿಕೊಂಡಿದ್ದೇನೆ. ಸರಿ. ಯಾರು ಮೊದಲು? ನೀನೆ. ಆಗ ಹೇಳಿದಳು ಮೊದಲು ನಾನು, ಅದು ನನಗೆ ಮೊದಲು, ಇದು ನನಗೆ. ಇಲ್ಲ, ಆಗುವುದಿಲ್ಲ ಹಾಗೆ. ಅವನು ನಿನ್ನೊಳಗೆ ಹೋಗಿದ್ದಾನೆ, ನಾನು ನಿನ್ನೊಳಗೆ ಹೋದೆ. ನೀನೊಬ್ಬನೇ ದೊಡ್ಡವನ ಹಾಗೆ ಆಯ್ತಲ್ಲ. ನೀನು ಹೋಗ್ತೀಯ. ಹಾಗಾಗುದಿಲ್ಲ. ನೀನು ನನ್ನೊಳಗೆ ಆಳ ಮಾತಾಡಿದ. ಹೋಗಿದ್ದಾನೆ ಒಳಗೆ. ಸರಿಯಾದ ಪಾಠ ಕಲಿಸಬೇಕು. ಹೊರಗೆ ಬಾರದ ಹಾಗೆ ಮಾಡಬೇಕು. 9 ದ್ವಾರವನ್ನು ಬಂಧಿಸಿ ಬಿಡುತ್ತೇನೆ. ನವದ್ವಾರವನ್ನು ಬಂಧಿಸುವುದಕ್ಕಾಗುವುದಿಲ್ಲ. ಅದು ದ್ವಾರ ಒಂದನ್ನು ಉಳಿದು ಬಾಕಿ ದ್ವಾರಗಳನ್ನು ಬಂಧಿಸಿ ಬಿಡುತ್ತೇನೆ. ಹೇಗೆ ಬರುತ್ತಾನೆ ಅಂತ ನಿರೀಕ್ಷೆಯಲ್ಲಿದ್ದೇನೆ. ವಿಧಿಯ ಜಠರವ ಪರಿಕಿಸಲು ಬಳಿಗಲ್ಲಿ ಕಾಡನು ಸರಿದ ಕಲ್ಪದಿ ಪ್ರಳಯ ಹೋದಿದ ಕರೆಗಳೆಲ್ಲ ಅರಿಯು ಹೋಗುತ್ತಲೇ ವಿಧಿಯ ಜಠರವ. ನಾನೇ ವಿಧಾಯಕನಿದ್ದೇನೆ ಎನ್ನುವಂತೆ ಹೇಳಿದ ಬ್ರಹ್ಮನ ಬಸುರೊಳಗೆ ಏನುಂಟು ತಿಳಿಯೋಣ ಎನ್ನುವುದಕ್ಕಾಗಿಯೇ ಒಳಹೊಕ್ಕು ನೋಡಿದೆ ಅಂತ ಆದರೆ ಸರಿದ ಕಲ್ಪಯಿಲಯವು ಹೊಂದಿದ ಅರೆಗಳನ್ನು ಇವನೊಳಗೆ ನಾನು ಕಾಣತೊಡಗಿ. ಚಲನೆ ಕಾಣುವುದಿಲ್ಲ, ನನ್ನಂಥವರು ಇಲ್ಲಿ. ಬಣ್ಣವೋ
ಕಾಂಚನಮಯವಾಗಿದೆ ಎನ್ನುವುದರಿಂದಲೇ ಅವನಿಗೆ ಹೊಸತೊಂದು ಹೆಸರನ್ನಿರಿಸೋಣ ಅಂತ ನಿರ್ಧಾರ ಮಾಡಿ ಹೊರ ಹೋಗಬೇಕು ಎನ್ನುವುದಕ್ಕಾಗಿ ಒಳಹೊಕ್ಕ ದಾರಿಯನ್ನು ಹುಡುಕಿದ್ರೆ ದಾರಿಯೇ ಕಾಣುವುದಿಲ್ಲ. ಸುತ್ತಿದ್ರೆ ಬಳಲಿಕೆಯೇ ಉತ್ತರ, ಕೆಳಗಿಳಿದ್ರೆ ಬೆಳಕು ಕಾಣ್ತದೆ. ಹೊರಗೆ ಹೋಗುವುದಕ್ಕಾಗಿ ದಾರಿಯೊಂದನ್ನು ಕೊಟ್ಟಿದ್ದಾನೆ. ಅದೋ ದಾರಿಯನ್ನೇ ಕೊಟ್ಟ ಕಾರಣವಾಗಿ ನನ್ನ ಮೇಲ್ಮೆಯವನವರ ಅಂತರಂಗ ಒಪ್ಪಿಕೊಂಡಿದೆ ಎನ್ನುವುದು ಸತ್ಯವಾಯಿತು. ನಮಗೆ ದಾರಿ ಯಾವುದಾದರೆ ಏನು ನೋಡೋಣ, ಸಾಗುತ್ತೇನೆ. ಶೋಧಿಸಿದನು ನಿಲ್ಲುದ ರಾಮ, ಶೋಧಿಸಿದನು ನಿಲ್ಲುದ ರಾಮ, ಒಳಗೈದಿನ ಕಡೆಲು ಬರದಲ್ಲಿ ಮೆರೆವ ಓದ ಕಲ್ಪದಿ ಲಯವಾದ, ಓದ ಕಲ್ಪದಿ ಲಯವಾದ ಸರ್ವ ವೇದಿಲಿಗಳು ಮೆರೆಯುದಿಗ ವಿನೋದ. ಶೋಧಿಸಿದನು ನೆನ್ನುದರವ ಒಳಗೈದಿನ ಕಂಡೆನು ಬರದಲ್ಲಿ ಮೆರೆವ ಆ ಆ ಆ ಬ್ರಹ್ಮ ಶೋಧನೆಯನ್ನು ಮುಗಿಸಿ ಬಂದವನ ಹೋಗಿ ಬಂದೆಯಾ? ಹೋದ ಕಲ್ಪಿತ ಲಯ ಹೊಂದಿದಂತ ಪ್ರಪಂಚವು ಭರದಿಂದ ಮೆರೆಯುತ್ತಾವು. ನೋಡು ನೋಡು, ಒಂದು ಕಲ್ಪದಲ್ಲಿದ್ದದ್ದೆಲ್ಲ ನಿನ್ನಲ್ಲಿ ಉಂಟು. ಹ, ದೊಡ್ಡವನ ಹಾಗೆ ಆಯ್ತಲ್ಲ. ನನ್ನಂತವರಿಲ್ಲ, ನಿನ್ನಂತವರಿಲ್ಲ. ಹ. ಕುಂತಿಲ್ಲ, ನಾನೊಬ್ಬನಿದ್ರೆ ಸಾಕು. ಅದಷ್ಟೇ ನಾನು ಕಳೆದ ಕಲ್ಪದವನು ಹೌದು ಅಲ್ಲ. ಹಾ, ಹಾಗುಂಟು ನೋಡಿದ್ದು ಸಚೇತನವಾಗಿಲ್ಲ, ಕೊಡ್ತೇನೆ ಚೇತನವನ್ನು. ಬಣ್ಣ ಹಿರಣ್ಮಯವಾಗಿದೆ. ಹೇಗೆ ಹೇಗೆ ನೀನು ಹಿರಣ್ಯಗರ್ಭ ಹೆಸರು ಕೊಟ್ಟದ್ದ? ಇಟ್ಟದ್ದು ಸ್ವೀಕಾರ. ನಿನಗೂ ಒಂದು ಹೆಸರನ್ನು ಕೊಡ್ತೇನೆ. ಹೇಗೆ? ಹರಿಯೇ, ನೀನು ಬಂದದ್ದೆಲ್ಲಿಂದ? ನೀನು ಕೊಟ್ಟದ್ದು ಯಾವುದು? ಅತಿಹೀನ ದ್ವಾರದಿಂದ ಬಂದವನಿದ್ಯಾ ನೀನು. ಮತ್ತೆ ಯಾಕೆ ಒಳ್ಳೆ ಬಾಗಿಲು ಮುಚ್ಚಿದ್ದು? ಅದಕ್ಕಾಗಿಯೇ ಮುಚ್ಚಿದ್ದು. ಹೇಗೆ ಬರ್ತಿ ನೋಡುವಂತ. ನೀನೇ ಹೇಗಿದ್ರು ಮಾನ ಅಪಮಾನ ಸಮಾನನಿದ್ದೀಯ. ನನಗೆ- ಇದರಲ್ಲಿ ನನಗೆ ನಿನಗೂ ಒಂದು ಹೆಸರನ್ನು ಕೊಡುತ್ತೇನೆ. ಹೌದಾ? ಅದು ಕ್ಷಜ. ಒಳ್ಳೆದೇ, ಸಿಕ್ಕಿ ಬೀಳಲಿಲ್ಲ. ಸಿಕ್ಕಿ ಬೀಳದು ಹೇಗೆ? ನೀನು ಎಲ್ಲಿದ್ರು ಬರ್ತೀಯಲ್ಲ, ನೀನು ಬಿಡುವವನೇ. ಅದಕ್ಕೆ ನಾನು ಹಾ, ಆಯ್ತಾ? ಹಾ. ಹೇಗೆ? ಇದರಲ್ಲಿ ಸ್ವಂತಕ್ಕೆ ಸಿದ್ಧನಾಗಿದ್ದೇನೆ. ಹೌದನ ಇವ ಅನುಭವದಿಂದ ಸಿದ್ಧನಾಗಿ ಮಾಗಿ ಬಾಗಿ ಬರಲಿ ಎನ್ನುವುದಕ್ಕಾಗಿ ನವದ್ವಾರವನ್ನು ವಂದಿಸ್ತೇನೆ. ಸುರದವೈಚರು ಕೇಳಿ ಪರಮೇಶಿಗರುವದಿ ಹರಿಯ ಜನರವ ಬಗುದಲಿಯೇ ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೂಡಾದರಣಿಯೆಲ್ಲವನು, ಮರೆಗೂಡಾದರಣಿಯೆಲ್ಲವನು. ಏನಿದೆ ಇವನ ಉದರದೊಳಗೆ ಎನ್ನುವುದು ಪರೀಕ್ಷಿಸುವುದಕ್ಕಾಗಿ ಹದದಿಂದಲೇ ಬಂದವ ನಾನು. ಇಳಿದು ನೋಡಿದರೆ ಅಮ್ಮಮ್ಮ, ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ ಈತನ ಉದರದೊಳಗೆ. ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚಗಳೆಲ್ಲವೂ ಈತನ ಉದರದೊಳಗಿದೆ. ಏಕಾದಶ ರುದ್ರರಿದ್ದಾರೆ, ದ್ವಾದಶಾದಿತ್ಯರಿದ್ದಾರೆ, ಸಾಗರದಲ್ಲಿ ಕಮಲಜರು. ಹಾಗಾದರೆ ಹರನು ಇದ್ದಾನೆ, ಬ್ರಹ್ಮನು ಇದ್ದಾನೆ, ಹರಿಯು ಗೋಚರಿಸ್ತಾ ಇಲ್ಲ. ಹಾಗಾದರೆ ಇವನೊಬ್ಬನೇ ಎನ್ನುವುದು ಸ್ಪಷ್ಟವಾಯಿತು. ಬರೀದೇ ವಾದವನ್ನು ಮಾಡಿದೆ. ಎಲ್ಲ ವಿಚಾರವನ್ನು ಹೇಳಬೇಕಲ್ಲ. ಬಂದ ಪಥವನ್ನು ನೋಡಿದರೆ ದಾರಿ ಕಾಣುತ್ತಾ ಇಲ್ಲ, ಕೆಳಗಿಳಿದ್ರೆ ಅಲ್ಲಿಯೂ ಗೋಚರಿಸ್ತಾ ಇಲ್ಲ. ಹಾಗಾದರೆ ನವದ್ವಾರವನ್ನು ಬಂಧಿಸುವುದರಲ್ಲಿ ಈತ ಸಮರ್ಥ ಎನ್ನುವುದು ಸ್ಪಷ್ಟವಾಯಿತು. ಬರೀದೇ ಎಲ್ಲವನ್ನೂ ಮಾಡಿಬಿಟ್ಟೇನಲ್ಲ. ನನ್ನಲ್ಲಿದ್ದಂತಹ ವಾದ ತನ್ನಿಂತಾಗಿ ಇಳಿದು ಹೋಯಿತಲ್ಲ. ಇರಲಿ, ಈಗ ಏನು ಮಾಡುವುದು ನನಗೇ ಕಷ್ಟ ಬಂತು. ಏನು ಮಾಡೋಣ? ಅಮ್ಮನನ್ನೇ ಧ್ಯಾನಿಸ್ತೇನೆ. ಓ ಜನನೇ, ಸ್ಮರಿಸಿ ಭಕ್ತಿಯೋಳು ಆದಿಮಾಯೆಯ ಅಮ್ಮ, ಹರಿಯ ನಾಭಿ ಕಮಲನಾಳದಿ ಮೆರೆವ ಪದ ಗೋಚರಿಸೆ ಹೊರಟ ಕ್ಷಣವೇ ಧೈರ್ಯದಲ್ಲಿ ಬರುದಿರಲು ಹರಿ ಯೋಗ ಮಾಯೆಯ ಮೆರಸೆ
ವಟಪತ್ರದಲ್ಲಿ ತಾ ಮಲಗಿರಲು ನಿದ್ರೆಯೊಳವುದು ಕಾಲ್ಬೆರಳಿರಿಸಿ ಬಾಯೊಳಗೆ ಹರಿ ಆವರಿಸಿಕೊಂಡಳೋ ಹೇಗೆ ಗಾಢವಾಗಿ ನಿದ್ದೆ ಬರತೊಡಗಿತು. ಸುಸ್ಥಳವಿಲ್ಲ ಎನ್ನುವಾಗಲೇ ಸರ್ವಜನ ಶರಣ್ಯಾದಂಥ ಜಗದಮ್ಮನನ್ನು ಪ್ರಾರ್ಥಿಸಿಕೊಂಡಾಗ ಆಲದಲ್ಲಿ ಒಂದು ತೇಲಿ ಬರತೊಡಗಿತು. ಅವಳ ಕೊಡುಗೆ ಎನ್ನುವುದನ್ನು ಸ್ವೀಕರಿಸಿ ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಕಿರಿದುಗೊಳಿಸಿ ಬಾಲಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಶಯನನಾಗುವ ಪದ್ಮಾಸನವರದಿಂದ ಬಲಿದು ಕುಳ್ಳಿರುತ್ತ ನಾದೆಸೆ ನೋಡೆ ಮೇಲೆದ ಮೊಗದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿವು ಪರಿಶೋಭಿಸುತ್ತಲವ ಹರಿಯ ಪದಯುಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆದೊಳಗ ಅಚ್ಚರಿಯಾದುದೇನೆ ಒಬೆ ಸುರತ ವೈಶ್ಯರು ಲಾಲಿಸಿ ಸುರತ ವೈಶ್ಯರು ಲಾಲಿಸಿ ಅಮ್ಮನನ್ನೇ ಧ್ಯಾನಿಸಿದ ಕ್ಷಣವೇ ಪಥವೊಂದು ಗೋಚರಿಸಿ ಅದನ್ನನುಸರಿಸಿ ಮೇಲೆ ಬಂದವನು ನೋಡಿದರೆ ಸಹಸ್ರದಳದ ಕಮಲದ ಮೇಲೆ ಪದ್ಮಾಸನವನ್ನು ಬಳಿದು ಕುಳಿತಿದ್ದೇನೆ. ಆ ಕಡೆ ಈ ಕಡೆ ನೋಡಿದ ಕ್ಷಣವೇ 3 ಮುಖಗಳು ನನ್ನನ್ನು ಬಂದು ಸೇರಿಕೊಂಡಿತು. ಮೇಲ್ಮುಖವಾಗಿ ನೋಡಿದರೆ ಇನ್ನೊಂದು ಮುಖವೂ ಸೇರಿಕೊಂಡಿತು. ಎಲ್ಲ ಅವರ ಪಂಚದ ವದನಾಗಿ ಗೋಚರಿಸ್ತಾ ಇದ್ದೇನೆ. ಈ ಕಾಲದಲ್ಲಿ ಎಲ್ಲ ವಿಚಾರವನ್ನು ಹರಿಯಲ್ಲಿ ಹೇಳೋಣ ಅಂತ ಆತನನ್ನು ನೋಡಿದರೆ ಆತ ವಟಪತ್ರದಲ್ಲಿ ಬಾಲಮುಕುಂದನಾಗಿ ಮಲಗಿದ್ದಾನೆ. ತುದಿಯಲ್ಲಿ ಮೊದಲಲ್ಲಿಂದ ಕಾಣ್ತಾನೇ ಇಲ್ಲ, ಅಂಡಾಕೃತಿಯಲ್ಲಿ ಕಾಣ್ತಾ ಇದ್ದಾನೆ. ಏನು ಮಾಡೋಣ, ನಿದ್ದೆಯಲ್ಲಿದ್ದಾನೆ. ಎಬ್ಬಿಸುವುದು ಸರಿಯಲ್ಲ, ನಿದ್ರಾಭಂಗ ಮಹಾದೋಷ. ಆತ ಎಚ್ಚರಾಗುವ ತನಕ ಆತನನ್ನೇ ಧ್ಯಾನಿಸ್ತಾ ಇರುತ್ತೇನೆ. ನಾರಾಯಣ ಅಚ್ಯುತ ಅನಂತ ಕೇಶವ ಕಿರುಬೆರಳಿನಲ್ಲಿ ಹೊರಗೆಡೆ ದಾನವಾರಿ ರುದಿಸುತ್ತಲೇ
ಎಲ್ಲಿಂದ ಬಂದವ ನೀನು? ಅಮ್ಮ ಹಸಿವೆ ತಿನ್ಬೇಕಲ್ಲ ಕಾಣಲ್ಲ. ಬೇರೇನು ಕಾಣುವುದಿಲ್ಲ. ಏನು ಮಾಡಬೇಕು? ಕಮಲ ಕಮಲ ಎಲ್ಲಿ? ಕಮಲ ಮುಂದೆ ಇಲ್ಲ, ಹಿಂದೆ ನೋಡಿ.
ಪ್ರಾಣಿ 4 ಬಾರಿಸಿದೆ. ಅದು ವಾಯು ವಾಯು ಅಂತ ಬೊಬ್ಬೆ ಏನೇ ಪ್ರಾಣಿ ಹೊಡೆದಿದೆ. ಕೊಡು ಪ್ರಾಣಿಯನ್ನು. ಪ್ರಾಣಿ ಎಲ್ಲಿಂಟು? ತಪ್ಪಿಸಿಕೊಂಡಿದೆ. ಹುಡುಕುವ. ಹರಿಯಲಾವಿ ಕಮಲ ನಾಳದೆ ಮರೆಕೊಡುತ್ತಲೇ ವಿರಾಟ ಮನದಲ್ಲಿ ತರ ಹರಿಸಿದನು ದೈತ್ಯರುದೆ ದಿನ ಬರುವರೆನ ಹರಿಯ ನಾಭಿ ಕಮಲನಾಳದಲ್ಲಿರುತ್ತಿರುವ ವೇಳೆಯಲ್ಲಿ ಹರಿಯ ಕರ್ಣದ ಗಿಡಿಬಿಷದಿಂದ ಹುಟ್ಟಿದಂತಹ ದುರುಳರು ನನ್ನನ್ನೇ ತಿನ್ನುವುದಕ್ಕೆ ಮುಂದುವರಿಯುತ್ತಾ ಇದ್ದಾರೆ. ಏನು ಮಾಡೋಣ, ಕಷ್ಟ ಬಂದಲ್ಲ. ಅಮ್ಮ ಹೇಳಿದ್ದಾಳೆ, ಕಷ್ಟ ಬಂದಾಗ ನನ್ನನ್ನೇ ಧ್ಯಾನಿಸಿ ಎನ್ನುವಾಗ ಅಮ್ಮನನ್ನೇ ಧ್ಯಾನಿಸಿದ್ದಾಳೆ. ಮರುಗಲೇಕೆ ವಿಧಾತ ಮನದಲ್ಲಿ ಭರಿಸಿರುವುದ್ಯಾಕೆ ಅನಲೇ ಬಾರದೆ ಬಂದ ಘಟ್ಟವನಿದು ಗೋಮೆ. ಅಮ್ಮ ನಾನಿತ್ತ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡಬೇಕಾದ ನೀನು ಆ, ಈ ಹೊತ್ತಿಗೆ ಅನನ್ಯ ಭಕ್ತಿಯಿಂದ ಕಣ್ಣೀರನ್ನು ಸುರಿಸುತ್ತಾ ನನ್ನನ್ನೇ ಸ್ಮರಿಸಿಕೊಂಡೆಯಾ? ಹೌದಮ್ಮ. ಸ್ತುತಿಸಿದ ಕಾರಣವೇನು ಮಗನೇ? ಅಮ್ಮ ಜಲದಲ್ಲಿರುವರು ನನ್ನನ್ನು ತಿನ್ನುವುದಕ್ಕೆ ಮುಂದುವರಿಯುತ್ತಾ ಇದ್ದಾರೆ. ಆ ಅವರಿಗೆ ರಕ್ಷಣೆ ಆಗಬೇಕಮ್ಮ, ನೀನೇ ಗತಿ. ಮರುಗದಿರು ಮಗನೇ, ಆದಿಮಾಯಿಯಾದ ನಾನು ಯೋಗಮಾಯಿಯಾಗಿ ಹ, ಶ್ರೀಹರಿಯನ್ನು ಸೇರಿದ ಕಾರಣ ಹ, ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಓಹೋ. ಶೀಘ್ರದಲ್ಲೇ ಆತನನ್ನು ಅಗಲಿಸೋಣ ನಾನಿದ್ದೇನೆ. ಹ, ಆ ಬಳಿಕ ಎಚ್ಚರಗೊಂಡ ಶ್ರೀಹರಿಯ ಕರದಲ್ಲಿ ಇದೋ ಈ ಸುದರ್ಶನ ಚಕ್ರವಿದ್ಯೆಯಿಂದಾದರೆ ದುಷ್ಟರನ್ನು ಕೊಡುತ್ತಾನೆ. ಅಷ್ಟರ ತನಕ ನಾನು ಇಲ್ಲಿರಬೇಕಮ್ಮ. ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲೇ ಅಡಗಿ ಕುಳಿತುಕೋ. ನಿನಗೆ ಶುಭವಾಗಲಿ. ಬಲು ದೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೇರುತ ನನ್ನ ಬದನದಲ್ಲಿ ಬೊಬ್ಬೆ ನಮ್ಮದು. ಕಿವಿ ಹಾಳಾಯ್ತು. ಹೋಗ್ಲಿ ಯಾಕಂದ್ರೆ ಯಾರದ್ದು? ನಿನ್ನದಲ್ವಾ? ನಿನ್ನದಲ್ಲವಲ್ಲ. ನನ್ನದಲ್ವಲ್ಲ? ಸಂತೋಷಿ. ಹೌದು, ನಾವು ಹಾಗೆ. ಅಲ್ಲ, ಓ ಅಲ್ಲಿಂದ ಬರುವಾಗ ಇಲ್ಲಿ ಒಬ್ಬ ಮಲಗಿದ್ದದು ಯಾರು? ನಾನೇ. ಅದೊಂದು ಸೊನ್ನೆ ಹಾಗೆ ಕಾಣ್ತಾ ಇತ್ತು. ಕಾಲು ಬೆರಳು ಬಾಯಲ್ಲಿಟ್ಟು ಮಲಗಿ. ನಿನ್ನ ಕಾಲು ಬೇರೆ ಹೌದು. ಬಾಯಿಗಿಟ್ಟು ಒಳ್ಳೇದಾಗ್ತದ? ಹಾಲು ಹಾಲು ಕುಡಿದು ಹಾಕಿ. ಅದೌದು, ನೀನು ಕುಳಿತೋಗಿ ಯಾವುದು? ಎಲೆ ಎಲೆ ಅದೇನಿಲ್ಲ ತೇಲಿ ಬಂತು. ಏನಾಗ್ಲಿ ಅಲ್ಲಿ? ಕೊಟ್ಟ ಪತ್ರ. ಮಾತಾಡು. ಅಣ್ಣ, ಅದು ಹೊಟ್ಟೆ ಪತ್ರ. ಹಾಲದೆಲೆ ಹಾಲದಲ್ಲೇ ಅದೇ ನಿನಗೊಬ್ಬನಿಗೆ ಮಾತ್ರ, ನಮಗಿಲ್ವಾ? ಬಂದದ್ದೇ ಒಂದು. ಏಯ್, ಓ, ಈ ನೀರಿನ ಮೇಲೆ ಕೂತ್ಕೊಂಡಿದ್ದಿ ಹ. ಯಾರು ನೀನು? ಏನ್ ನಗಾಡುದು? ಏನು ಕತೆ ಹೇಳು. ಏನೋ ಹುಡುಕಿಕೊಂಡು ಬಂದ ಹಾಗೆ. ಒಂದು ಪ್ರಾಣಿಯನ್ನು ಹೌದಾ? ಕೈಗೆ ಸಿಗಲಿಲ್ಲ. ಹ. ಕಾರಣ ಹಸಿವು. ಹ. ಓಡಿಸಿಕೊಂಡು ಬಂದೆವು. ಕೈಗೆ ಸಿಗದೆ ಇರುವಾಗ ನೀನು ನಮಗೆ ಕಂಡೆ. ಈಗ ಕಂಡೆ, ಈ ಕಂಡೆ. ಅದನ್ನು ತೋರಿಸಿ. ತೋರಿಸಿ. ತೋರು ತೋರು. ಏನು 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 ಆ, ಯಾರು ನೀವು? ಏಯ್!
ತೋರಿಸಬೇಡ. ಅವ ಮಹಾವೀರ, ನೀನು ಬಾಹುಬಲಿ ಅಷ್ಟೇ ಅಲ್ವ? ಅಂತ ಉಂಟು. ಏನು ಅವ ತಮ್ಮ, ನೀನು ಅಣ್ಣ. ಏನು ಅಣ್ಣ ತಮ್ಮಂದಿರು? ಎಂತದು? ಒಂದು ಹೆಚ್ಚುಗಾರಿ ಏನುಂಟು? ಅವ ಧೀರ, ಶೂರ. ಧೀರಶೂರ ಅಹುರೇ ನೀವು ಧೀರಶೂರರಹುರೇ ನೀವು ಮೊದಲು ನೀವು ಯಾರ ಕರುಳಿರಯ್ಯ ಮೊದಲು ಆರಿಯೇ ಧೀರಶೂರರೌರೇ ನೀವು ಕೂಡಿ ಧ್ವಜವಾಸೆವು ಯಾರ ಕರುಳಿರಯ್ಯ ಮೊದಲು ನಾರಿಯರು ಆಗಿರುವೆ ನಾನು ಗೌರವ ಅಧಿಕಾರಿಯಾಗಿರುವೆ ನಾನು ಬೇರೆ ಕಾಣೆ ಎನ್ನ ಹೊರದು ವಾರಿದೆಯಲೆ ಬೇರೆ ಕಾಣೆ ಎನ್ನ ಹೊರದು ವಾರಿದೆಯಲೆ ತೋರುವ ಜಲದಿ ಗದಿಗಾರಿ ಆಗಿರುವೆ ನಾನು ಬೇರೆ ಕಡೆ ಎಲ್ಲವನ್ನು ಅರಿಯಲೆ ತೀರ ಶೂರರವುದೇ ಆ ವೀರರು ವೀರರು ಶೂರರು ಘನಗಂಭೀರರು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ನಿಮ್ಮನ್ನು ನೋಡಿದ್ದೇ ನೋಡಿದ್ದು. ಏನಾಯ್ತು? ಎಂತೋಷ ಎಂತೋಷ ಬಂತ ಈ ನೀರಿನಲ್ಲಿ, ಹೌದು. ನೀರಿನಲ್ಲಿ ಅದು ಅದು ನೀರ್ ದೋಸ. ಸ್ವಲ್ಪ ಸೇರಿಸಿದೆ ಇನ್ನೂ ಚಂದ. ಹೌದಾ? ಹೌದು. ಯಾವುದು? ಸಂ ಸಂಸೇರಿಸಬೇಕಂತೆ. ಸಮ್ಮು ಸೇರಿಸ್ಲಿಕ್ಕೆ ಹೇಳಿ ಮೋಸ ಮಾಡಬೇಡ. ಇಲ್ಲ ಸಂತೋಷ ಪ್ರಮಾಣ ಸುನ್ನತಲ್ಲ, ಮತ್ತೆ ಭೂರಿತೋಷವನಂತೆ. ಓ ಅದು ಬಂತ. ಅದು ಯಾವುದು? ನೀವೆಂತದ್ದು ಹೇಳುದು? ಆ ಭೂ ಭೂ ತಮ್ಮ. ಬೇಕು ಬೇಕು ನಿಮ್ಮಂತವ್ರಿಗೆ ಬೇಕು. ಒಬ್ಬನೇ ಅದಕ್ಕೆ ಬೇಸರವಾಗುತ್ತೆ. ಅದಕ್ಕೆ ಇಬ್ಬರು ಬಂದ ಕಾರಣ ಹ. ಜೊತೆ ಸೇರಿದ್ರೆ ಕತೆ ಚಂದ ಆಗ್ತದೆ. ಏನೋ ಮಾತಾಡಿ ಮಾತಾಡಿ. ನಾ ಎಂತ ಮಾತಾಡುದು? ಮೊದಲು ಕೇಳಿದ್ದಕ್ಕೆ ಉತ್ತರ ಕೊಡು. ಯಾರ ಕಂಡಿರಯ್ಯ ಮೊದಲು? ನಾರಿಯೇ. ನೀನರಿ ಗೊತ್ತೇ ಇಲ್ಲ. ಏನು ಗೊತ್ತಿಲ್ವಾ? ಏನು ಗೊತ್ತಿಲ್ಲ. ಬೇಡ, ನಿನಗೆ ಗೊತ್ತಿಲ್ಲದ ನೀನು ಯಾರು ಅಂತ ಆದ್ರೂ ಗೊತ್ತಿಲ್ಲ. ಸರಿಯಾಗಿ ಗೊತ್ತು. ಏನು? ಬೇರೆ ಕಾರಣೆಯನ್ನ ಹೊರತು ವಾರಿಧಿಯಳು ವಾರಿದೆಯಾ? ಆಗ ತೀರ್ಮಾನ ಮಾಡಿದೆ. ಹೇಗೆ? ತೋರುವ ತೋರುವ ಕೆಳಗೆ ಕೆಳಗೆ ತೋರುವ ಜಲಧಿಗೆ ಆ ಜಲದಿಗೆ ನಾನು ನೀನು ಮೋಟೆ
ಈಗ ಬರದಿರುವ ಆವೇಶ ಯಾಕೋ ಅಣ್ಣ? ಆದ್ರೂ ಸ್ವಲ್ಪ ಸಮಯ. ಯೋಚನೆ ಮಾಡಬೇಕು. ವೇಷ ಬೇಕು. ನಾವು ಏನು, ನಾವು ಎಷ್ಟು, ನಮ್ಮ ಯೋಗ್ಯತೆಯನ್ನು ತಿಳಿದುಕೊಳ್ಬೇಕಾಗಿದೆ. ನಮ್ಮ ಆಳನೇನು ನಾವು ತಿಳ್ಕೊಳ್ಬೇಕು. ಮರೆತುವೆ ಹೊರಿಸ್ತಾ ಇದ್ದೀಯಾ? ಯಾಕೆ? ವೀರರಿದ್ದೇವೆ, ವೀರರಿದ್ದೇವೆ, ವೀರ ವಿಕ್ರಮಿಗಳು ನಾವಾಗಿದ್ದೇವೆ. ನಮ್ಮ ಮುಂದೆ ಯಾರು ನೀನು? ಓಡೆ. ಓಡೆ, ಓಡೆ, ಓಡೆ. ಸಣ್ಣವೋ ಓಡೆ. ದೊಡ್ಡವೋ ಅಲ್ಲ, ಒಡೆಯ. ತೋರು ಬೇಗ ಮೊದಲು ಕಂಡ ಫೋರನಲ್ಲಿ ಬೋಧವಣ್ಣ. ನೋಡಿದ್ರು ನೀವು ಹಾ. ಹೇಗಿದ್ದಂತ ಪೂರ್ತಿ ವಿಳಾಸ ಹೇಳಬೇಡು, ವಿಚಾರ ಹೇಳಬೇಡು. ತಲೆಗಳ ಇದು ಮೊದಲಿದ್ದವಾಗಿ. ಹಾ, ನನಗೆ ಒಂದು ಮಂಡಿ. ಆಮೇಲೆ ಅಲ್ಲ ಬಣ್ಣ ನೋಡ್ಬೇಕು. ಹೇಗಿತ್ತು? ಕೆಂಪು ಕೆಂಪು. ನನ್ನಷ್ಟಿರ್ಲಿಕ್ಕಿಲ್ಲ, ಕಾಪು ಕಾಪು ಕಾರ್ಯ. ಅಷ್ಟು ಬಗೆಯ. ಅದು ನಮ್ಮನ್ನು ನೋಡಿ ಗಡ 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 ಗಡ. ಇನ್ನು ನಗಾಡು. ಅದಕ್ಕೆ ಕರಗಳು ಎರಡು. ಹ್ಮ್. ನಿನಗೆ ನಾಲ್ಕು ತೋರಿಸಿದ ಪ್ರಾಣಿಯನ್ನು ತೋರಿಸು. ತೋರಿಸದೇ ಇದ್ರೆ ಅಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನುಂಗು. ಇಳಿವತ್ತಲ್ಲ, ಛಲವು ಬೇಡ. ನಲವಿನಿಂದ ಮರೆಯ ಸೇರಿ ಸರಿ ನನಗೆ ಲೀದ ರಮನು ಸಹಿತ ಕಲಿಗಳಾದ ನೀವು ಸಹಿತ ತಿಳಿದು ನೋಡಲು ಸಲಹೆ ಎನ್ನೊಳಗೆ ಬರೆವದಾತನೆಂಬ ಪರಿಯರಿತು ಸುಮ್ಮನೆ ಹೋದ್ರೆ ಒಳ್ಳೆಯದು. ಬಗೆರ ಅಣ್ಣ ಸಹಿತ 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 ಬಿಡುವುದಿಲ್ಲ ಅವನು. ಎಂತದು ಅರ್ಥ ಆಗ್ಲಿಲ್ಲ. ಬಡಿಯುವ ಪಡೆಯುವ. ಹೋಯ್ತು. ಪ್ರಾಣಿ ಸತ್ತು ಬಿದ್ದಿದೆ. ಬಿದ್ದಿದೆ. ಎಂದು ಬರ್ತೇನೆ. ಓಯ್, ಹಸಿವೆ ನನಗೂ ಆಗುತ್ತಾ ಉಂಟು. ನಿನಗೆ ಬೇರೆ ನೋಡುವ. ಆಗ್ಲಿಕ್ಕಿಲ್ಲ, ಅದೇ ಬೇಕು. ಹಾಗಾದೊಂದು ಕೆಲಸ ಮಾಡಿ. ಏನು? ಸ್ವಲ್ಪ ಹೊತ್ತು ಕಾಯು, ಆಮೇಲೆ ಬಂದು ತಿನ್ನುವ. ಧನುಜರಲ್ಲಿ ಜಯ ಸೇರದಿರುವುದಿರೆ ನಳಿನ ಲಾಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿತನು ದೂರದೊಳದಳ ಹಲನಗೊಳಿಸುವೆ ಕಪಟದೊಳಗೆ ದೇನುದ ಧನುಜರನು ಪೊಗಳುತ್ತಲಿಂತೆಂದ ಸೆಳಸಿ ಪಂಚಸಹಸ್ರ ಕಾಲದಿ 5,000 ವರ್ಷಗಳ ಯುದ್ಧವೇ ವ್ಯರ್ಥವಾಯಿತಲ್ಲ. ಬಲಾಧಿಕರನ್ನು ವರ್ಧಿಸೋಣ ಎಂದು ಅಮ್ಮನಲ್ಲಿ ಪ್ರಾರ್ಥಿಸಿಕೊಂಡರೆ ಕಪಟದ ಬರಲೇ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತುಳದಾತಕ್ಕೆ ಆಶ್ಚರ್ಯವಾಂತೆ ನಾನು ಚರಿಸುವುದೇನು ಅಚ್ಚಳಿಯದ ಪಟರವುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳದಾತಕ್ಕೆ ಮೆಚ್ಚಿದೆ
ಓಹೋ, ಪೌರುಷ. ನಿಮ್ಮ ಹೆಚ್ಚಿನ ತೋಳ ಏನು ತೋಳ? ತೋಳ ತೋಳ, ಸಾಹಸ. ಆಹಾ, ಏನು ಯುದ್ಧದಲ್ಲೆಲ್ಲ ಸಾಯಿಗೆ ಬೇರೆ ಯೋಚನೆ ಉಂಟಾ? ಇಲ್ಲ. ಮತ್ತೆ ವೈರವಿರಿಸಿ ಹೋರಾಡಿ ಹ, ವೈರ ತೋರದು ಮನದೊಳಗೆ, ಅದಕ್ಕೆ ಬದಲಾಗಿ ಮೋಹ. ಆ, ಅದಕ್ಕಾಗಿ ನಿಮಗಿಬ್ಬರಿಗೂ ಏನಾದ್ರೂ ಕೊಡಬೇಕು. ಏ, ಏ, ಏಯ್! ಎಂತದು? ಎಂತ ನಿನ್ನ ಅಭಿನಯ ಎಂತ? ಬಹುಮಾನ. ಅದು ತೋಳ ಬಂದಿ ಜಾರಿ ಬಹುಮಾನ. ಬಿದ್ದವರು ನೀನು ಕೇಳಿ ಏನು ಬೇಕಾದ್ರೂ ಕೊಡ್ತೀವಿ. ಹಾ, ನೀವೇ ಕೊಡುದ? ಹೇಳು. ಬರೀ ಮಾತಿನ ಮೇಲೆ ನಂಬಿಕೆ. ಅದಕ್ಕೇನಾಗಬೇಕು? ಕರ ತಟ್ಟಿ ಹೇಳಿದ್ರೆ ಕೇಳಿ. ಹೇಳಿದ್ದನ್ನು ಕೊಡ್ತೇವೆ. ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖನೆ ನಿಮಗೆ ತಕ್ಕುದಾದ ಮತ್ತಿಕ್ಕುವೆನದರಿವು ರಕ್ತವು ನಿಮ್ಮಯ ವಿಕ್ರಮ ಮೋದಗೆ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖನೆ ನಿಮಗೆ ಸುಲಭವಾಗಿ ಕೈಯೊಳಗೆ ಸಿಕ್ಕಿದ್ದೀರಿ. ಕೊಡ್ತಾರೆ. ಕೊಡ್ತೇವೆ. ದೊಡ್ಡ ಬುದ್ಧಿವಂತರು, ಹಾ, ಮೂರ್ಖರು. ಏನೋ ಮೂರ್ಖ. ಒಳ್ಳೆಯವ. ಹೌದಾ? ನಾನು ಒಳ್ಳೆಯವ. ಅಬ್ಬಾ. ಶತಮೂರ್ಖ. ಅಂದರೆ 100 ಪಟ್ಟು ಒಳ್ಳೆಯವ. ಆಹಾಹಾಹಾ. ಕೊಡ್ಬೇಕಾದ್ರೆ ತಲೆ ಬೇಕೇನು? ಏಯ್! ನೋಡು ನೋಡು. ದೊಡ್ಡ ಮಂಡೆ ಉಂಟು. ಉಂಟಲ್ಲ, ಆದೀತು, ಅದನ್ನೇ ಕೊಡಿ. ಏನ ಮಾಡುವುದಮ್ಮ ಪ್ರಾಣವ ಕೇಳಿದಾಗ ಜಾಣತನದಲ್ಲಿ ವಂಚಿಸುತ್ತ ಸಾಲುರಾಗದಲ್ಲಿವೆ ಮನವಿರವೆನುವುದಲ್ಲದೆ ತಾನೇ ಮೊಳೆಯುವುದಾತ ಮಾತ ಏನ ಮಾಡುವುದು ನಿಮಗೆ ಸ್ವರಾಭ್ಯಾಸಕ್ಕೆ ಇದು ಸಮಯವ? ಎಲ್ಲಿ ಬಾ? ಓ, ನಾವು ಯಾಕೆ ಅಳುವುದು? ಆ, ನೀನಾ ಕಳುವೆ? ಏನ್ ಕಳುವೆ? ನೀನೇ ಕಟ್ಟಿ. ಕೇಳು, ಕೇಳು. ಸಿದ್ಧರಾಗಿದ್ದೇವೆ. ಒಂದು ಬಿಂದು ಜಲ ನಮ್ಮನ್ನು ಸ್ಪರ್ಶ ಮಾಡದ ರೀತಿಯಲ್ಲಿ ಗಂಭೀರವರ ಪ್ರಾಣವನ್ನು ಮಾಡೋದು. ನೆಲೆಯರಿಯದೆ ಮರಣರ ಹಾಗೆ ಮಾತನಾಡುವುದು ನೀವು. ಆ, ನನ್ನ ಮನೆಯನ್ನು ನಿಮ್ಮ ಮನೆಯನ್ನು ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಹ. ಅದೋ ಸಂಜ್ಞಾನವನ್ನು ಕ್ಷೀರಾಣವ ಶಯನ ನಾರಾಯಣ ನೀರಜನಯನ ಘೋರ ದುರಿತ ಸಂಹಾರಣ ದಿನೋದ್ಧಾರಿ ರಮಾರಮಣ ನಾರಾಯಣ ಕ್ಷೀರಾಣವ ಶಯನ ನಾರಾಯಣ ಜಯ 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 ಜಯ. ಓ ದೇವರೇ, ನಿನ್ನ ದಿವ್ಯ ಮಂಗಳ ರೂಪವನ್ನು ಕಂಡಾಗ ಅಜ್ಞಾನದ ಗತ್ತಲು ದೂರವಾಯಿತು. ಸುಜ್ಞಾನದ ಬೆಳಕು ನಮ್ಮಲ್ಲಿ ಮೂಡುತ್ತಾ ಉಂಟು. ನೀನು ಯಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ಅರಿತುಕೊಳ್ಳುವುದಕ್ಕೆ ಈ ಹೊತ್ತಿಗೆ ನಾವು ಸಮರ್ಥರಾದೆವು ಪ್ರಭು. ಆದ್ರೆ ಹುಟ್ಟಿ ಅದೆಷ್ಟೋ ಸಮಯದಿಂದ ಸಂಚರಿಸ್ತಾ ಇದ್ದೇವೆ. ನಾವು ಯಾರು ಎನ್ನುವುದನ್ನು ಅರಿಯದೇ ಹೋದವು. ಈ ಕಾಲಕ್ಕೆ ನೀನು ಒದಗಿಸಿದಂತ ಜ್ಞಾನದಿಂದ, ನಿನ್ನ ಕಿವಿಯ ಕಲ್ಪಶದಿಂದಲೇ ಹುಟ್ಟಿಕೊಂಡವರು ನಾವು ಎನ್ನುವ ಸತ್ಯವನ್ನು ನಾವು ತಿಳಿದುಕೊಂಡೆವು. ಆದ್ರೆ ಏನು ಮಾಡೋಣ, ತಂದೆಯೆಂದರಿಯದೆ ನಿನ್ನನ್ನೇ ಘಾತಿಸುವುದಕ್ಕೆ ನಾವು ಮುಂದಾದವರು. ಎಂಥ ಘೋರ ದುರಿತವನ್ನು ನಮ್ಮ ಜೀವನದಲ್ಲಿ ಎಸೆದಿರುತ್ತೇವೆ. ದುರಿತ ನಿವಾರಕನಾದ ನೀನು ನಮ್ಮ ದುರಿತಗಳನ್ನೆಲ್ಲ ದೂರೀಕರಿಸಿ ನಮ್ಮನ್ನು ಅನುಗ್ರಹಿಸಬೇಕು. ಶರಣಾಗತಿಗೆ ಮೆಚ್ಚಿದೆ ನಿಮ್ಮಿಚ್ಛೇನು? ತಂದೆ, ಸಾತ್ವಿಕ ಗುಣೋಪೇತ ನೀನು. ಈ ಪ್ರಪಂಚದಲ್ಲಿ ಯಾರಿಗೆ ಏನು ಬೇಕೋ ಅದನ್ನೆಲ್ಲ ಒದಗಿಸಿಕೊಡುವಂತಹ ಸರ್ವಶಕ್ತ ನೀನು. ಹಾಗಿರುವಾಗ ಎಲ್ಲವನ್ನೂ ಒದಗಿಸಿಕೊಡಬಹುದಾದಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ನೀನು ನಿನ್ನ ಮಕ್ಕಳಾಗಿರುವಂತಹ ನಮ್ಮಲ್ಲಿ ಯಾಕೆ ದೌಷ್ಟ್ಯತನವನ್ನು ಇಟ್ಟೆ? ನಿನ್ನನ್ನೇ ತಿನ್ನುವುದಕ್ಕಾಗಿ ಮನ ಮಾಡುವಂತೆ ಯಾಕೆ ಮಾಡಿದೆ ತಂದೆ? ಸಾತ್ವಿಕರಾಗಿ ನಮ್ಮನ್ನು ಹುಟ್ಟಿಸಬಹುದಿತ್ತಲ್ವಾ? ಆದರೆ ಇಲ್ಲ, ಏನೋ ಒಂದು ಛಲ, ಕೇವಲ ಹಸಿವೆಯ ನಿವಾರಣೆ ಬಿಟ್ಟರೆ ಬೇರಾವುದು ತಿಳಿಯುತ್ತಾ ಇರಲಿಲ್ಲ. ಈಗ ಇನ್ನೊಂದು ಹಸಿವು ಪ್ರಾರಂಭವಾಗಿದೆ, ಜ್ಞಾನದ ಹಸಿವು. ಸರಿ, ನಾವು ಯಾರು, ಏನು, ನಮ್ಮಿಂದೇನಾಗಬೇಕು, ಏನೋ ಒಂದು ಸಂಕಲ್ಪ ಉಂಟು ಅಂತಾದ್ರೆ ತಿಳಿಸಬೇಕು, ಉದ್ಧರಿಸಬೇಕು ತಂದೆ. ಕರುಣಿಸೋಣ. ಕರುಣ
ಮೇರಸನ ಜಲದಿಯಲ್ಲಿ ಸೇರಿಸುದ ತಲೆಯ ಸೃಜಿಸುದ ಮೇದಿನಿ ಎನ್ನುದಿರಿಸಿ ಬೆಸರನ್ನು ನಾಭಿ ಕಮಲದಿ ಬೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುವುದಲ ಭಯವನು ಶರಣಾಗತರಾದಂತಹ ನಿಮ್ಮ ಕುರಿತಾಗಿ ಕರುಣೆ ಉಳ್ಳವನು ನಾನು. ಸುಜ್ಞಾನವನ್ನಿತ್ತಾಗಲೇ ನನ್ನಿಂದಲೇ ನಿಮ್ಮ ಜನ್ಮವಾಯಿತು ಎನ್ನುವುದನ್ನು ತಿಳಿದು ಪ್ರಾಣಾರ್ಪಣೆಗೆ ಸಿದ್ಧರಾದವರು. ಅದು ಸನಾಮರು ಸತ್ಕೀರ್ತಿವಂತರು ನೀವಾಗಬೇಕು ಎನ್ನುವುದಕ್ಕಾಗಿ ಮದಿರೆಯ ಕಾಂತಿಯಿಂದ ಒಪ್ಪುವನಿಗೆ ಮಧುವೆಂದು ಕಠಿಣ ಕಾಯದವನಿಗೆ ಕೈಟಭ ಎಂಬ ಹೆಸರು ನಿಲ್ಲಿಸಿದ್ದೆ. ಸರಿ ತಂದೆ. ಜಲಬಿಂದು ಸೋಂಕ ಕೂಡದು ಎಂಬ ಅಪೇಕ್ಷೆಯನ್ನು ಮನ್ನಿಸುವುದಕ್ಕಾಗಿ ಗಂಗೆಯನ್ನು ವಿಸ್ತರಿಸಿ ಅಲ್ಲಿ ನಿಮ್ಮಂದರೆ ಸಂಹರಿಸುತ್ತೇನೆ. ಆ ಮೂಲಕವಾಗಿ ನಾನು ಮಧುಸೂದನಾಗ್ತೇನೆ, ಕೈಟಭಾಂತಕನಾಗ್ತೇನೆ. ಛೇದಸ್ಸನ್ನು ಜಲದಿಯಲ್ಲಿ ತುಂಬಿ ಧರೆಯನ್ನು ಸೃಜಿಸಿ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸುವುದು. ನಿಮ್ಮ ಭಯಕ್ಕೊಳಗಾಗಿ ನನ್ನೊಳಗೆ ಅಡಗಿರುವ ಬ್ರಹ್ಮನನ್ನು ಹೊರಬರಿಸಿ ಸೃಷ್ಟಿ ಕಾರ್ಯಕ್ಕೆ ನಿಯಮವನ್ನು ಮಾಡ್ತೇನೆ. ಮುಂದಾಗಬೇಕಾಂತಹ ಸೃಷ್ಟಿಗೊಂದು ನೆಲೆಗಟ್ಟಾಗಬೇಕು ಎನ್ನುವ ದೃಷ್ಟಿಯಿಂದಲೇ ನನ್ನ ಕರ್ಣಕಿಲ್ಬೇಷ ನಿಮ್ಮನ್ನು ಪಡೆದು ನಿಮ್ಮನ್ನು ಈ ರೀತಿಯಾಗಿ ವಿನಿಯೋಗಿಸುತ್ತಿರುವ ನಾನು. ಸಮಾಧಾನ ತಾನೆ? ಎಂಥ ಸೌಭಾಗ್ಯವನ್ನು ನಮ್ಮ ಜೀವನದಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಹುಟ್ಟಿದ ಗಳಿಗೆಯಲ್ಲಿ ತಾಯಿಯ ಎದೆ ಹಾಲನ್ನು ನಾವು ಉಂಡವರಲ್ಲ, ತಂದೆಯ ತೊಡೆ ಸೋಂಕಿನಲ್ಲಿ ನಾವು ಮಲಗಿದವರಲ್ಲ. ಆದರೆ ಸಾಯುವಂತ ಈ ಹೊತ್ತಿಗೆ ತಂದೆಯುವಾದ ತಾಯಿಯುವಾದ ಮಹಾಮಹಿಮನೆನಿಸಿದ ನಿನ್ನ ಪುಣ್ಯ ಪರಮ ಪಾವನವಾದ ಗಂಗೆಯಲ್ಲಿ ಶಿರವನ್ನಿರಿಸಿ ಪ್ರಾಣವನ್ನು ಕೊಡುವಂತ ಸುಯೋಗವನ್ನು ಒದಗಿಸಿಕೊಟ್ಟೆಯಲ್ಲ. ಇದೋ ಇದೋ ಸ್ವೀಕರಿಸಿ. ಹೇಳಿಕೊಳ್ಳಿ. ವರತನುಜಾಪೇಕ್ಷೆಯಲಿ ಕಾಮಿನಿಯು ವರತನುಜಾಪೇಕ್ಷೆಯಲಿ ಕಾಮಿನಿಯು ಕನಕ ಗರ್ಭನ ತಪವನು ಗೈವೇನೆನ್ನುತ್ತಲೇ ನಿಜ. ಕನಕ ಗರ್ಭನ ತಪವನು ಗೈವೇನೆನ್ನುತ್ತಲೇ ಇಲ್ಲಿ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು. ಕನಕ ಗರ್ಭನ ತಪವನ್ನು ಕೈವೆಯೇನು ತಲೆ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು. ಮಾಲೆಂದು ಶೋಭಿಸಬೇಕಾದರೆ ಅದಕ್ಕೆ ಮೊದಲಾಗಿ ಬೇಕಾದದ್ದು ಪದಕ.
ಆ ಪದಕದೋಪಾದಿಯಲ್ಲಿ ಶೋಭಿಸುತ್ತಾ ಉಂಟು ನಮ್ಮಂತಹ ಕ್ಷೋಣಿತಾಪುರ. ಸದಾ ಕಾಲ ನನ್ನ ಆಗಮನವನ್ನು ಕಂಡಂತಹ ನನ್ನ ತಾಯಿ ನಗನಗುತ್ತ ಸಂತೋಷದಿಂದ ಇದ್ದವರು. ಆದರೆ ಇನ್ನು ದಿವಸ ಆ ರೀತಿ ಅಲ್ಲ. ಅರಮನೆಯ ಮೂಲೆಯಲ್ಲಿ ಕುಳಿತುಕೊಂಡು ಧಾರಾಕಾರ ಕಣ್ಣೀರನ್ನೇ ಸುರಿಸುತ್ತಾ ಇದ್ದವರು. ಅಮ್ಮನ ಬಳಿಗೆ ಹೋಗಿ ಕಣ್ಣೀರಿನ ವಿಚಾರ ಏನೆಂದು ಕೇಳಿದಾಗ ಕೊರಳಲ್ಲಿ ಕತ್ತರಿಸುವಂತಹ ಮಾತನಾಡಿದ್ದಾರೆ. ಯಾಕೆ ಜೀವನದಲ್ಲಿ ತಂದೆ ತಾಯಂದಿರಿಗೆ ಅದೆಷ್ಟು ಆಸೆಗಳಿರುವುದು ಸಹಜ ತಾನೇ. ಈ ಹೊತ್ತಿಗೆ ನನ್ನ ಅಮ್ಮನ ಆಸೆ ಬೇರೆ ಏನೂ ಅಲ್ಲ. ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಅಗ್ರಜರನ್ನು ಕಳುಹಿಸಿಕೊಟ್ಟಿದ್ದಾರೆ. ಪರಿಣಾಮದಲ್ಲಿ ದೇವತೆಗಳ ಮೋಸದಿಂದಾಗಿ ಇಂದಿನ ದಿವಸ ನನ್ನ ಅಗ್ರಜರನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಆ ಕಾರಣದಿಂದಾಗಿ ನನ್ನ ಅಮ್ಮನಿಗೆ ಶೋಕ ಎಂಬುದು ಕಾಡುತ್ತಾ ಇತ್ತು. ಅದು ಅಂತಿಂತ ಶೋಕವಲ್ಲ, ಪುತ್ರ ಶೋಕ. ಪುತ್ರ ಶೋಕದಿಂದ ಕಣ್ಣೀರನ್ನು ಇಡ್ತಂತ ಅಮ್ಮನಿಗೆ ಧೈರ್ಯದ ಮಾತನ್ನಾಡಿದ್ದೇನೆ. ಗಂಡು ಮಕ್ಕಳಿಂದಾಗದ ಸಾಧನೆಯನ್ನು ಹೆಣ್ಣಾದಂತಹ ನಾನು ಮಾಡುತ್ತೇನೆ ಎಂಬುದಾಗಿ. ಯಾಕಾಗಿ ಮಾತು? ಸಾಧನೆಗೆ ಗಂಡಾದರೇನು ಹೆಣ್ಣಾದರೇನು ಸಾಧಿಸಿ ತೋರಿಸುತ್ತಿರುವ ಛಲವೊಂದಿದ್ದರೆ ಸಾಕು ತಾನೆ. ಆ ಹೊತ್ತಿಗೆ ಅಮ್ಮ ಆಡಿದಂತಹ ಮಾತು, ಮಗಳೇ ಮಾಲಿನಿ, ದಟ್ಟವಂತಹ ಕಾನನವನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನಾಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ದುರಧೀರನಂತಹ ಮಗನನ್ನು ಪಡೆದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದ ಎನ್ನುವ ಹಾಗೆ ಅಮ್ಮನಿಂದ ಆಶೀರ್ವಾದವನ್ನು ಪಡೆದು ಬಂದು ಸೇರಿದ್ದಾದರೂ ಎಲ್ಲಿಗೆ? ದಟ್ಟವಂತಹ ಕಾನನ ತಾನೇ. ತಪಸ್ಸನ್ನೇನು ಆಚರಿಸಬಹುದು. ತಪಸ್ಸನ್ನು ಆಚರಿಸುವ ಮುನ್ನ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕಾಗಿ ಮಾತನಾಡಿದ್ದೇನೆ? ಚೆಲುವಿಗೆ ಯೌವನದಿಂದ ಕೂಡಿದವಳು ನಾನು. ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಿಟ್ಟ ಕಣ್ಣು ಮುಚ್ಚದ ರೀತಿಯಲ್ಲಿ ನನ್ನನ್ನು ನೋಡುತ್ತಾ ಇದ್ದಾರಲ್ಲ. ಯಾಕಾಗಿ ಮೊದಲಿಗೆ ಆಲೋಚನೆ ಮಾಡಿದಾಗ ಮಾಗಿದ ಹಣ್ಣಿನ ರೀತಿಯಲ್ಲಿ ಅವರ ಕಣ್ಣಿಗೆ ನಾನು ಗೋಚರಿಸುತ್ತಾ ಇದ್ದೇನೆ. ಹಾಗಾಗಿ ಈ ಸ್ಥಳದ ನೋಡಿಯಂತೆ ಇಳೆಯ ಕಾಮುಕರು ಅವರು ಕೂಡ ಬಿಟ್ಟ ಕಣ್ಣು ಮುಚ್ಚದ ರೀತಿಯಲ್ಲಿ ನೋಡುತ್ತಿದ್ದಾರೆ. ಅವರ ಭೀತಿ ಏನು ಅಲ್ಲ. ಮೇಲೆ ನೋಡಿ, ದೇವತೆಗಳು ಅವರು ಬರೀ ಯಾರು ಹೇಳಿದ್ದು? ಹೇಳೋದಕ್ಕೆ ಸುಮನಸರೆಂಬುದಾಗಿ ಹೇಳುತ್ತಾರೆ, ಆದರೆ ಮಾಡುವುದಿಲ್ಲ ಅನ್ಯಾಯವನ್ನೇ. ಆ ಕಾರಣಕ್ಕಾಗಿ ಮಾಲಿನ್ಯಂತಹ ನಾನು ಇವರಿಬ್ಬರ ಕಣ್ಣನ್ನು ತಪ್ಪಿಸಿ ತಪಸ್ಸನ್ನು ಆಚರಿಸಬೇಕು. ಯಾವ ರೂಪದಲ್ಲಿ ತಪಸ್ಸನ್ನು ಆಚರಿಸಲಿ ಮೊದಲಿಗೆ ಆಲೋಚನೆ ಮಾಡಿದಾಗ ದೂರದಲ್ಲಿ ಕಾಣುತ್ತಿರುವುದಾದರೂ ಏನು? ಮಹಿಷಿಗಳ ಹಿಂಡಲ್ಲವೇ ಇತ್ತ ಕಡೆಗೆ ಸಾಲು ಸಾಲಾಗಿ ಬರುತ್ತಾ ಉಂಟು. ಯಾವುದರ ಹೆದರಿಕೆ ಕೂಡ ಅವುಗಳಿಗೆ ಇಲ್ಲ. ಮಾಲಿನ್ಯಂತಹ ನನಗೆ ಇದೇ ಸರಿಯಂತಹ ಸಮಯ. ನನ್ನ ನಿಜ ರೂಪವನ್ನು ಮರೆಸಿ ಕಾಣುತ್ತಿರುವಂತಹ ಮಹಿಷ ರೂಪವನ್ನು ಅಂತೂ ತಪಸ್ಸನ್ನು ಆಚರಿಸುತ್ತೇನೆ. ಏನೆಂಬುದಾಗಿ ಜ್ಞಾನ ದೃಷ್ಟಿಯಿಂದ ಕಂಡೆ ಅಂತಾದ್ರೆ ದಿತಿಪುತ್ರಿಯಾದ ಮಾಲಿನಿ ಯೋಗ್ಯವಾದ ಮಗನನ್ನು ಪಡೆಯಬೇಕು ಹಂಬಲದಿಂದ ವೈಶಿ ರೂಪವನ್ನಾದು ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಅವಳ ಹೀನ ಕೃತ್ಯ ಹೇಗಾಯಿತು? ಮೂರು ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗಲಿ. ಇನ್ನು ನನ್ನದಾದಂತಹ ಕಾರ್ಯಸ್ಥಳವನ್ನು ಹುಡುಕುತ್ತಾ ಮುಂದೆ ನಡೆಯುತ್ತೇನೆ.
ಭಕ್ತಿಗೆ ಒಲಿದು ಪ್ರತ್ಯಕ್ಷನಾಗಿದ್ದೇನೆ. ಏನು ಮನದ ಇಚ್ಛೆ ತಿಳಿಸು ಮಗನೇ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನದಿರವಯ ದುರಜೀವನಾಗಿಗ ತರಳನ್ನ ಬಯಸಿ ದುರಜೀವನಾಗಿಗ ತರಳನ ಬಯಸಿ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವ ಮೊಟ್ಟ ಮೊದಲಾಗಿ ತಮ್ಮ ಪವಿತ್ರ ಪಾದಕ್ಕೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಹೇಳು, ನಿನಗೆ ಶುಭವಾಗಲಿ. ನನ್ನಂತಹ ಭಕ್ತಿಗೆ ಮೆಚ್ಚಿ ಸತ್ಯಲೋಕದಿಂದ ಎಳೆದುಕೊಂಡು ಬಂದಿರೆ ತಂದೆ. ಹೌದು. ನಿಮ್ಮನ್ನು ಕಂಡಾಕ್ಷಣ ಹಾ. ನನ್ನ ಜೀವನವೇ ಪಾವನವಾಗಿ ಹೋಯಿತು. ಆ ಕಾರಣಕ್ಕಾಗಿ ನಿಮ್ಮನ್ನು ನಾನು ಕರುಣಸಾಗರ ದೇವ ಎಂಬುದಿಗೆ ಹಾಡಿಕೊಂಡಾಡಿದ್ದೇನೆ. ಸಂತೋಷವಾಯಿತು. ಮಾಲಿನ್ಯಂತಹ ನಾನು ಹಾ. ಇಂದಿನ ದಿವಸ ಈ ರೀತಿಯಾಗಿ ತಪಸ್ಸನ್ನು ಆಚರಿಸಬೇಕಾದರೆ ಹಾ. ಬಲವಂತಹ ಕಾರಣ ಉಂಟು ತಂದೆ. ಏನದು? ನನ್ನ ತಾಯಿಯಾಸೆ ಈಡೇರಿಸಬೇಕೆಂಬ ಕಾರಣಕ್ಕಾಗಿ ಹಾ. ದುರಧೀರನಂತಹ ಮಗನನ್ನು ಪಡೆಯಬೇಕು. ಅಂತಹ ಮಗು ಮೂರು ಲೋಕದಲ್ಲಿ ಉಪವಾಗಿ ಮೆರೆಯಬೇಕು. ಹಾ. ಅಂತಹ ಮಗನನ್ನು ಪಡೆಯುವ ಹಾಗೆ ಮಗಳಂತಹ ನನಗೆ ವರವನ್ನು ಅನುಗ್ರಹಿಸಬೇಕು ತಂದೆ. ತಥಾಸ್ತು. ಸಂತೋಷವಾಯಿತು. ಹುಟ್ಟುವ ಮಗ ಕೋಣನಾಗಿರುತ್ತಾನೆ. ದೇವ, ಈ ಹೊತ್ತಿಗೆ ಇಂತಹ ಮಾತನ್ನು ಕೇಳುತ್ತಿದ್ದೇನೆ ನಾನು. ಪ್ರತ್ಯಕ್ಷರಾದ ತಾವು ಮಗಳಂತಹ ನನಗೆ ಒಳ್ಳೆಯ ರೀತಿಯಲ್ಲಿ ವರವನ್ನು ಅನುಗ್ರಹಿಸುತ್ತೀರೆಂಬುದಾಗಿ ತಿಳಿದವಳೆ ನಾನು. ಹಾ. ಆದ್ರೆ ಈ ಹೊತ್ತಿಗೆ ನೀವು ಆಡುವಂತಹ ಮಾತು ಸತ್ಯವೇ ತಂದೆ. ಹೌದು. ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಮಾತ್ರ ಕೋಣನಾಗಿ ಬೆಳೆಯುತ್ತಾನೆ. ಹೌದು. ಇಲ್ಲ, ಅಂತಹ ಮಗನನ್ನು ಎತ್ತಿ ಬೆಳೆಸುವುದಾದರೂ ಹೇಗೆ, ಹಾ. ಎದೆ ಹಾಲು ಉಳಿಸುವುದಾದರೂ ಎಂತೂ ನಾನು ಇಂತಹ ಕಣ್ಣೀರಿನ ವಿಚಾರವನ್ನು ಹಾ. ನನ್ನ ತಾಯಿ ಬಳಿ ತಿಳಿಸುವ ಮುನ್ನ ಈ ಸ್ಥಳದಲ್ಲಿ ಈ ಮಾಲಿನಿಗೆ ಮೃತ್ಯುವನ್ನು ಒದಗಿಸುವ ಮರುಗದಿರು. ಮರುಗದಿರು ಮಾಲಿನಿಗೆ ಮುನಿವರನುರಿದ ವಚನವು ತಪ್ಪಲರಿಯದು. ತರಳಮೈಜನು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ದುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಮರೆಯ ಮಾತಲ್ಲ ಮರೆಯ ಮಾತಲ್ಲ. ಎಂದೆನುತ ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ. ಆ ಮರುಗದಿರು ಮಾಲಿನಿ. ಕಣ್ಣೀರನ್ನು ಹಾಕಿದೆ ಮತ್ತೇನು ಮಾಡಲಿ ತಂದೆ ನಾನು. ಮುನಿವರರಾಡಿದ ಮಾತು ಸುಳ್ಳಾಗುವುದಕ್ಕುಂಟೆ ಮಗಳೇ. ಇಲ್ಲವೇ ತಂದೆ. ನೀನು ಮಹಿಷಿಯ ಆಕೃತಿಯನ್ನಂತ ತಪಸ್ಸನ್ನು ಮಾಡುತ್ತಿರುವ ವೇಳೆಯಲ್ಲಿ ಮುನಿ ಶುಪಾರ್ಶಕನ ತಪಸ್ಸಿಗೆ ಭಂಗವಾಯಿತು. ಹೌದೇ? ಪಿತನಾದ ಆತ ನಿನಗೆ ಶಾಪವನ್ನಿತ್ತಿದ್ದಾನೆ. ಏನೇ? ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ. ದೇವ, ಓ. ಶಾಪ ಕೊಟ್ಟದ್ದು ಮುನಿ, ಆ. ಪ್ರತ್ಯಕ್ಷರಾದ ಬ್ರಹ್ಮದೇವರು. ಹೌದು. ಮಗಳಂತಹ ನನಗೆ ತಂದೆಯಿಂದ ಪರಿಮಾಣದಲ್ಲಿ ದೊರಕಬೇಕಲ್ಲವೇ ಹೊತ್ತಿಗೆ. ಖಂಡಿತವಾಗಿ ದೊರಕಿತಿತ್ತು ಮಗಳೇ. ಆ. ಮುನಿಯೊಂದು ಮಾತನಾಡಿದ್ದಾನೆ ಕೊನೆಗೆ. ಏನೆಂದು? ನಾನು ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯ ಎನ್ನುವ ಹಾಗೆ. ಅಂತಹ ಮಾತನ್ನು ಕೂಡ ಆಡಿದ್ದಾರೆ. ಹೌದು. ಇನ್ನು ಏನು ಮಾಡಲಿ ತಂದೆ ನಾನು? ನಿನ್ನ ಉದ್ದೇಶ ಏನು ಮಗಳೇ? ದುರಧೀರನಂತಹ ಮಗನನ್ನು ಪಡೆಯಬೇಕೆಂಬ ಆಸೆ ನನ್ನದು. ಸಮರ್ಥನಾಗಿರಬೇಕೆನ್ನುವಂತಹ ಉದ್ದೇಶ. ಸತ್ಯ. ಅಂತಹ ಮಗನನ್ನೇ ನಿನಗೆ ಅನುಗ್ರಹ ಮಾಡಿದ್ದೇನೆ. ಹಾ. ಆದಷ್ಟು ಬೇಗನೆ ಒಳ್ಳೆಯದಾಗಲಿ. ಜಯ 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 ಜಯ. ಈ ಹೊತ್ತಿಗೆ ಮನಸ್ಸಿಗೆ ಅದೆಷ್ಟು ಸಂತೋಷವಾಗುತ್ತಾ ಉಂಟು. ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾದರೂ ಕೂಡ ಜಾಣನಾಗಿ ಮೆರೆಯುತ್ತಾನಂತೆ. ಈ ಸಂತಸದ ವಿಚಾರವನ್ನು ತಾಯಿ ಬಳಿ ತಿಳಿಸಬೇಕಾಗಿದೆ. ತೆರಳುತ್ತೇನತ್ತ ಕಡೆಗೆ. ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಮನದಿ ಹರುಷವನು ತಾಳಿ
ಕ್ಷಣದೊಳ್ಳು ನಿಜ ರೂಪವನ್ನು ತಳೆಯುತ್ತಲೇ ಮನಗೈದೆ ಜನನಿಯಲಿ ಕನಕ ಗರ್ಭನ ನಿಮವನ್ನು ಗೊಂಡು ಮಾಲಿನಿ ಮನದಿ ಗರುಷವನು ತಾಳಿ ಹರುಷದಾಳಿ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತೆಯು ತನ್ನಯ ಪುತ್ರರೆಲ್ಲರೂ ಸುರಪುರದಿ ಸಂಗರದಿ ಮಾಡಿದುದ ದಿತಿಯೋ ನಮೋ ಪರಮೇಶ್ವರ, ಕಾಪಾಡಿ ಸ್ವಾಮಿ ಕಾಪಾಡಿ. ಶೋಣಿತಾಪುರದ ಮಹಾರಾಣಿಯಾಗಿ ಮೆರೆಯುವಂತಹ ವೇಳೆಯಲ್ಲಿ ಈ ಹಿಂದಕ್ಕಾದರೂ ಗರ್ಭವನ್ನು ಧರಿಸಬೇಕು ಎನ್ನುವಂತಹ ಮನದಿಚ್ಛೆಯನ್ನು ಇಟ್ಟುಕೊಂಡವಳು ನಾನು. ನನ್ನವರ ಜೊತೆ ಸೇರಿಕೊಂಡು ಗರ್ಭವನ್ನು ಧರಿಸಿದೆ. ಆ ಹೊತ್ತಿಗೆ ನನ್ನಳಿಗೆ ಬಂದವ ದೇವೇಂದ್ರ ದೊಡ್ಡಮ್ಮನೆನ್ನುವಂತಹ ಮಾತನ್ನು ಆಡಿಕೊಂಡು ಸೇವೆಗೆಂದು ಬಂದವ. ಆತನ ಸೇವೆ ಒಳ್ಳೆಯ ಸೇವೆ ಎನ್ನುವ ಹಾಗೆ ತಿಳಿದುಕೊಂಡು ನಾನು ಮನೆಯನ್ನು ಸೇರಿಸಿದೆ. ಆದರೆ ನನ್ನಿಂದ ಮುಂದಕ್ಕೆ ಒಂದು ತಪ್ಪು ನಡೆದರು ನನ್ನ ಗರ್ಭವನ್ನು ಬಿಡಲಾರೆ ಎನ್ನುವಂತಹ ಕುಪಿತತನವನ್ನು ಇಟ್ಟುಕೊಂಡು ಬಂದು ಸಮಯವನ್ನು ಸಾಧಿಸುವುದಕ್ಕೆ ದೇವೇಂದ್ರ ನನ್ನ ಬಳಿಗೆ ಬಂದವನು. ನನ್ನಿಂದ ಒಂದು ತಪ್ಪು ನಡೆದು ಹೋಯಿತು. ಆ ಹೊತ್ತಿಗೆ ನನ್ನ ಗರ್ಭವನ್ನೇ ಛೇದಿಸಿ ಗರ್ಭದಲ್ಲಿರುವಂತಹ ಪಿಂಡವನ್ನೇ ಮುರಿದು ಹಾಕಿಬಿಟ್ಟ. ಹಾಗಾಗಿ ದುಃಖಿತಳಾದಂತಹ ನಾನು ಮಗದೊಂದು ದಿನ ಈ ವಿಚಾರವನ್ನೇ ಲಜ್ಜೆಯನ್ನಾಗಿರಿಸಿಕೊಂಡು ಸಾಧಿಸಬೇಕು ಎನ್ನುವಂತಹ ಮನದಾಸೆಯನ್ನು ಇಟ್ಟುಕೊಂಡೆ. ಈ ಉದ್ದೇಶವನ್ನೇ ಇಟ್ಟುಕೊಂಡು ಮಗಳಾದ ಮಾಲಿನಿಯನ್ನು ತಪಸ್ಸಿಗೆ ಕಳುಹಿಸಿದವಳು. ತಪಸ್ಸನ್ನು ಪೂರ್ಣಗೊಳಿಸಿ ಮಗಳು ಅರಮನೆಯನ್ನು ಬಂದು ಸೇರಿದ್ದಾಳೆ. ಯೋಗ್ಯ ವರನಾದ ವಿದ್ಯುನ್ಮಾಲಿಯನ್ನೇ ಹುಡುಕಿ ಮಗಳಿಗೆ ಮದುವೆಯನ್ನು ಮಾಡಿದ್ದೇನೆ. ಮುದ್ದು ಕಂದಮ್ಮನಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ ಮಾಲಿನಿ. ಮಹಿಷನ ಹಾಗೆ ಹೆಸರನ್ನು ಇರಿಸಿದ್ದೇವೆ. ನನ್ನ ವಿಚಾರವನ್ನು ಆಲೋಚಿಸಿ ಅಳಿಯನಿಗೂ ವರಬಲವಿದೆ, ಮಗಳಿಗೂ ವರಬಲವಿದೆ. ಈ ಎರಡನ್ನು ಜೊತೆ ಸೇರಿಸಿ ನನ್ನದಾದಂತಹ ಪೂರ್ಣ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ ಕಾಲವು ಕೂಡಿ ಬಂದಿದೆ ಎನ್ನುವ ಹಾಗೆ ತಿಳಿದುಕೊಂಡೆ. ಆದರೆ ನನ್ನ ಮನದಲ್ಲಿ ಇರುವಂತಹ ಆಸೆ ಹಾಗೇ ಉಳಿಯಿತಲ್ಲ. ಯಾರಿದ್ದಾರೆ, ಯಾರಲ್ಲಿ ಆಶ್ಚರ್ಯವಾಗುತ್ತಾ ಇದೆ ನನಗೆ. ನಿಮ್ಮ ಮಗಳಾದ ಮಾಲಿನಿಯನ್ನು ಪಾತಾಳ ಲೋಕಾಧೀಶರಾದಂತಹ ನನಗೆ ಕೊಟ್ಟು ವೈಭವದಿಂದಲೇ ಮದುವೆ ಮಾಡಿದಿದ್ದೀರಿ. ನಮ್ಮ ದಾಂಪತ್ಯದ ಶುಭ ಫಲದ ಪ್ರತೀಕವಾಗಿ ಮಗನೊಬ್ಬ ಹುಟ್ಟಿಕೊಂಡವರಿದ್ದಾನೆ. ನಿಮ್ಮ ಮೊಮ್ಮಗನ ಆಟ ಪಾಠಗಳನ್ನು ಗಮನಿಸುತ್ತಾ ಸಂತೋಷದಿಂದ ಕಾಲ ಕಳೆಯಬೇಕಾಗಿದ್ದಂತಹ ನೀವು ಈ ಕಾಲಕ್ಕೆ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ, ದುಃಖಿಸುತ್ತಾ ಇದ್ದೀರಿ. ಯಾಕೆ ತಾಯಿಯಾರಾಯಿತು? ಸಾಮ್ರಾಜ್ಞಿ ಇಟ್ಟುಕೊಂಡು ಅರಮನೆಯಲ್ಲಿ ಇರುವಂತಹ ಸುಖಭೋಗಗಳನ್ನು ಅನುಭವಿಸುತ್ತಾ ಸಂತೋಷದಿಂದಲೇ ಇರಬಹುದಿತ್ತು. ಆದರೆ ಏನು ಮಾಡೋಣ, ಈ ಹೊತ್ತಿಗೆ ಕಣ್ಣೀರನ್ನು ಸುರಿಸುವುದಕ್ಕೆ ಬಲವಾದ ಕಾರಣವಿದೆ. ಏನು ತಾಯದು? ನ್ಯಾಯದಲ್ಲಿ ಸ್ವರ್ಗವನ್ನು ನಾನು ಪಡೆಯಬೇಕು ಎನ್ನುವಂತಹ ಮನದಾಸೆಯನ್ನು ಇಟ್ಟುಕೊಂಡವಳು. ಈ ಹಿಂದೆ ಅದನ್ನು ಪಡೆಯಲು ಸುಗ ನನ್ನ ಮಕ್ಕಳನ್ನೆಲ್ಲ ಕಳುಹಿಸಿಕೊಟ್ಟೆ. ದೇವತೆಗಳು ಎಲ್ಲರನ್ನು ಮೋಸದಿಂದ ಕೊಂದು ಮುಗಿಸಿದರು ಮಗನೇ. ಈ ಹೊತ್ತಿಗೆ ಸ್ವರ್ಗವನ್ನು ಗೆಲ್ಲುವಂತಹ ವೀರರು ನಮ್ಮಲ್ಲಿ ಯಾರೂ ಇಲ್ಲನ್ನುವಂತಹ ಚಿಂತೆಯ ಜೊತೆಗೆ ಪುತ್ರ ಶೋಕದಲ್ಲಿದ್ದೇನೆ.
ಅರ್ಪಣೆಯನ್ನು ಕೊಟ್ಟರೆ ಸಾಕು, ಈ ಕ್ಷಣವೇ ತೆರಳುವೆ ಸ್ವರ್ಗಲೋಕಕ್ಕೆ. ದೇವತೆಗಳನ್ನು ಮಗ್ಗು ಬರೆಯುವೆ, ಶಿವಲೋಕ ಮತ್ತು ಸ್ವಾಧೀನ ಪಡೆದುಕೊಂಡು ಬರುತ್ತೇನೆ. ಕೊಡಿಯಪ್ಪಣೆ. ಇದು ರಣಬೀಳುವ ನಿಂತಿದ್ದೇನೆ, ಹೋಗಿ ಬಾ ಶಿವಭಾರಿ. ಸೋತು ಓಡಿ ಹೋದವರಿದ್ದಾರೆ. ಸುರಪೀಠ ಬರಿದಾಗಿದೆ. ಯಾರು ಕಪಾಲಕ್ಕೆ ಬಡಿದೆಯಾ ಪಾಪಿ? ಯಾರೋ ಯಕ್ಷರದು
ಯಾಕೆ ಬಾರಿಸ್ತೇನು? ಯಾರಲ್ಲಿ ಮಾತನಾಡುವಂತ ಪ್ರಜ್ಞೆ ಉಂಟು ನಿನಗೆ? ಸರಿಯಾಗಿ ಹೇಳು, ಯಾರು ನೀನು? ಅವನೊಬ್ಬ ರಾಯರ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋದವ. ನಮ್ಮವರ ಜೊತೆ ಹೋದವ ನೀನು? ಹೋದಂತಹ ವಿಚಾರ ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ, ಭಿನ್ನಗಳ ಮಾಲಿನಿ ಗುಣಮಣಿಯೇ. ಮಾಲಿನಿ ಗುಣಮಣಿಯೇ. ಏನು? ಲೀಲೆಯೊಳೈದಿದಂತ ಲೀಲೆಯೊಳೈದಿದಂತ ನಿಮ್ಮಯ್ಯ ಕಾಂತ ನಿಮ್ಮಯ್ಯ ಕಾಂತ ನಿಮ್ಮಯ್ಯ ಕಾಂತ ಸುರಜಾಲವಗಲೆಂದು ಲೀಲೆಯೊಳೈದಿದಂತ ನಿಮ್ಮಯ್ಯ ಬಹಳಷ್ಟು ಸಂತೋಷದಿಂದ ಇದೆಯಲ್ಲ, ಕಾರಣವೇನು? ನಾವೆಲ್ಲರೂ ಒಂದಾಗಿ ಸ್ವರ್ಗಕ್ಕೆ ಹೋದೆವ. ನಾವು ಬಂದಂತ ವಿಚಾರ ತಿಳಿದ ದೇವೇಂದ್ರ ದೇವೇಂದ್ರ ಅನ್ನು ನಾಯಿಗಳನ್ನು ಒಂದು ಮಾಡಿದಮ್ಮ. ಯಾರದು ಹೊಸತ್ತು? ಅಗ್ನಿ, ಅಗ್ನಿ, ಪರಾಜಯಂದ, ವರುಣ, ಯಮ ಬಂದ, ಯಮ, ನಿರುಚಿ ಬಂದ. ನಿರುತಿ. ಬಾಯಿ ಬಂದದ್ದು ಗೊತ್ತಿಲ್ಲ, ಹೋದದ್ದು ಗೊತ್ತೇ ಆಗಲಿಲ್ಲ. ಬರುವಂತ ಹೊತ್ತಿಗೆ ಸೂಚನೆಯನ್ನು ಕೊಟ್ಟಿದೀಯಾ? ಕೊಟ್ಟೆಯಮ್ಮ. ಅಮ್ಮ, ಏನು? ನಮ್ಮವರ ಕೈಯಲ್ಲಿ ಪೆಟ್ಟು ತಿಂದು ತಿಂದು ಎಲ್ಲರೂ ಓಡಿ ಹೋದ್ರಮ್ಮ. ಎಲ್ಲರೂ ಕೂಡ ಸೋದು ಹೋಗಿದ್ದಾರೆ. ಹೌದಮ್ಮ. ಆ ಬಳಿಕ ಏನಾಯ್ತು? ದೇವೇಂದ್ರನೇ ಬಂದ. ದೇವೇಂದ್ರ ನೋಡ್ಬೇಕಿತ್ತಮ್ಮ, ನೋಡ್ಬೇಕಿತ್ತು. ಏನು ವಿಶೇಷತೆ? ಹುಚ್ಚರಾಯ್ದವನ್ನು ಏರಿಕೊಂಡು ಐರಾವತವನ್ನು ಕೈಯಲ್ಲಿ ಹಿಡಿಕೊಂಡು ಬಂದಮ್ಮ. ಆ ರೀತಿ ಅಲ್ಲ ಅದು. ಹೌದಮ್ಮ. ಐರಾವತವನ್ನು ಏರಿಕೊಂಡು ಕೈಯಲ್ಲಿ ವಜ್ರಾಯುಧ. ಎಂತದ ಎರಡೂ ಕೂಡ ಅವನಲ್ಲೇ ಇತ್ತು. ಹೌದು. ಬಂದವನೇ ಆ. ನಮ್ಮ ರಾಯರ ಜೊತೆ ಹೋರಾಟಕ್ಕೆ ಸಿದ್ಧನಾದ. ಹೌದಾ? ಅಮ್ಮ, ಆ. ನಮ್ಮ ರಾಯರ ಪೆಟ್ಟು ಗೊತ್ತಲ್ಲ. ನಮ್ಮವರ ಒಂದೊಂದು ಪೆಟ್ಟು ನೋಡ್ಬೇಕು ನೀನು. ಅಮ್ಮ, ನಮ್ಮ ರಾಯರು ಕೊಟ್ಟ ಪೆಟ್ಟಲ್ಲಿ ಪೆಟ್ಟಲ್ಲಿ ದೇವೇಂದ್ರ ಪೆಟ್ಟು ತಿಂದು ಓಡಿ ಹೋದಮ್ಮ. ದೇವೇಂದ್ರನು ಸೋತು ಹೋಗಿದ್ದಾನೆ. ಹೌದಮ್ಮ. ಸಂತೋಷವೇ ಸಂತೋಷ ತಾನೆ. ರಾಯರು ಆ ಹೊತ್ತಿಗೆ ನಮ್ಮವರು ಏನು ಮಾಡಿದ್ದಾರೆ? ರಾಯರು ನೇರ ಮಸಾಲಕ್ಕೆ ಹೋದ್ರಪ್ಪ. ಯಾವ್ದದು ಹೊಸತು? ದೇವೇಂದ್ರ ಕುತ್ಕೊಳ್ಳೋ ಜಾಗ. ಸಿಂಹಾಸನ. ಹಾಗೆ ಸಾವಿರ ವೀಸುವುದಕ್ಕೆ ಆರಂಭಿಸಿದ್ರು. ಜಯಘೋಷನ ಹಾಡಿದ್ದೀಯಾ? ಹಾಡಿದ್ದೇನಮ್ಮ. ಆ ಬಳಿಕ ಅಮ್ಮ, ನಾಷ್ಟ ಆರಂಭ ಆಯ್ತು. ಅಷ್ಟು ಬೇಗ? ಆ. ಏನದು? ಅಮ್ಮ, ಕುಣಿಯುವ ನೃತ್ಯ. ಆ. ಯಾರೆಲ್ಲ ಬಂದಿದ್ದಾರೆ? ರಂಬೆ, ರಂಬೆ, ಊರ್ವಶಿ, ಊರ್ವಶಿ, ಮೇಲವತಿ, ಮೇನಕಿ, ತಿಲಹೋಮ, ತಿಲೋತ್ತಮಿ. ಮಂಜಾಳ ದೋಸೆ ಭಾರಿ ಒಳ್ಳೇದಿತ್ತಮ್ಮ. ಬೆಳಿಗ್ಗೆ ಏನು ಕೊಡ್ಲಿಲ್ಲವೇ ಇವತ್ತು ನನಗೆ ಇಲ್ಲಿ? ಅವಳ ಹೆಸರು ಆ ರೀತಿ ಅಲ್ಲ, ಹೌದಮ್ಮ. ಮಂಜುಘೋಷ ಎಂಬುದಾಗಿ. ಮೂಜಿಗಾಸ್ತಾಳೆ ಆಯ್ತಲ್ಲ. ಮತ್ತೊಬ್ಳು ಪುಂಜಿಕಸ್ಥಳೆ. ಅಮ್ಮ, ಏನು? ಊರಲ್ಲೆಲ್ಲ ಕುಣಿತವೇ ಕುಣಿತ. ಅಮ್ಮ, ಏನು? ಅವರ ಒಟ್ಟಿಗೆ ನಾನು ಕೂಡ ಕುಣಿತಿದ್ದೆ. ಅವನ ನೃತ್ಯ ನೋಡಿ ಸಂತೋಷವಾಗಿ ಅವರ ಜೊತೆ ನೀನು ಕೂಡ ಕುಣಿದಿದ್ದೆ.
ಇದ್ದೀಯಾ ನೋಡುವಾಗಲೇ ಗೊತ್ತಾಗುತ್ತೆ ಬೆವರಳಿತುಂಟಲ್ಲ ಎಲ್ಲರೂ ಸಂತೋಷ ಸಾಗರದಲ್ಲಿದ್ದೆವು. ಒಂದಾನೊಂದಿನ ಹಾರಾಡಿಕೊಂಡು ಹೌದಮ್ಮ. ಯಾರಾತ ಯಕ್ಷರಾಜ ಪಿಂಗಲ ಯಕ್ಷರಾಜ ಪಿಂಗಲಾಕ್ಷ ಎಂಬುದಾಗಿ ಬಂದವನೇ ನಮ್ಮ ರಾಯರಾಜರಲ್ಲಿಂದ ನಿಂತು ಎಲ್ಲ ಪಾಪಿ ಮಗನೇ, ನೀನು ಬಂದು ಇಲ್ಲಿ ಕೂತಿದ್ಯಾ? ನೀನು ಕೂತ್ಕೊಳ್ಳೋ ಜಾಗ ಇದ? ಕೆಳಗೆಯೋ ಕೆಳಗೆ ಅತಿ ಆಯ್ತು ನಿನ್ನ ಮಾತು. ಆವಾಗಲೇ ಹೇಳಿದ್ದೆ ನಿನಗೆ ನಾನು. ಯಾರಿಗೆ ಕಣ್ಣ ಸಣ್ಣ ಮಾಡುದು ನೀನು? ಮತ್ತೆ? ಏನು ಬಂದವ ನಮ್ಮ ರಾಯರನ್ನು ಜೋಡು ಮಾಡಿದ್ದವ ನಮ್ಮವರಿಗ? ಹೌದಮ್ಮ. ಆ ಹೊತ್ತಿಗೆ ನಮ್ಮವರು ಏನಾದರೂ ಹೇಳಬೇಕು. ಸೋಟಿಗೆ ಬಾರಿಸಿದ್ರೆ ಇದ್ದ ಹಾಲು ತಿನ್ಬೇಕು. ಪಾಪಿ ಮಗನೇ, ಯಾರಲ್ಲ ಯಾರೇ ಮಾತಾಡ್ತಾ ಇದ್ಯಾ? ಯಾರು ಹೇಳಿದ್ದಿ ಮಾತು? ನಮ್ಮ ರಾಯರು ಅವನನ್ನು ಜೋರು ಮಾಡಿ ಒಳ್ಳೆದೇ ಆಯ್ತು. ಮಾತಿಗೆ ಮಾತು ಬೇಡ ಆಯ್ತು. ಆ ಬಳಿಕ ಯುದ್ಧವೇ ಆರಂಭ ಆಯ್ತು. ಯುದ್ಧದಲ್ಲಿ ಏನು ಅಮ್ಮ ಯಕ್ಷ ಕೊಟ್ಟ ಬೆಟ್ಟಲ್ಲಿ ಯಕ್ಷ ಕೊಟ್ಟ ಬೆಟ್ಟಲ್ಲಿ ಮುಂದೆ ಏನಾಯ್ತು ಹೇಳು ಮಾರೆಯೋ. ರಾಯರು ಸತ್ತು ಹೋದ್ರಮ್ಮ. ಮಡಿದೆಯಲ್ಲ ಪ್ರಭು ಎನಗಿನ್ನಾರು ಗತಿಯೇನಲ್ಲ. ಯಾರಿದ್ದಾರೆ ಹೇಳಿ ನನಗೆ. ಶೀತಿಯೊಳು ನಿನ್ನ ಬಿಟ್ಟಗಲಿ ಬದುಕಿರಲ. ವ್ಯತೆಯನಾರುಡನಿ ಉಸುರಲಿನ ಯಾರೆಂದು ಹೇಳಲಿ ಪ್ರಭು. ಪತಿಯನಿ ಮಾಡಿದೆಯಲ್ಲ. ಶಿವನೇ, ಈ ಹೊತ್ತಿಗೆ ಅಂತ ಕರ್ಣ ಕಠೋರವಂತ ಮಾತನ್ನು ಕೇಳುತ್ತಿದ್ದೇನೆ ನಾನು. ನನ್ನವರ ಎತ್ತರಂಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತಾದರೂ ಯಾವುದು? ಮಾಲಿನಿ ಮಂಗಳಾರತಿಯನ್ನು ಹಿಡಿದುಕೊಂಡು ನಿಂತಿರಬೇಕು. ಯುದ್ಧವನ್ನು ಮಾಡಿ ಹಿಂತಿರುಗಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಸಂತೋಷದ ನಗನಗುತ್ತ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಬೇಕೆಂಬುದಕ್ಕೆ ಆಡಿ ಹೋದಂತಹ ಮಾತಲ್ಲವೇ? ಬದುಕೆನ್ನುವುದು ಉಜ್ವಲವಾಗಬೇಕು, ಭವಿಷ್ಯ ಎನ್ನುವುದು ಬಂಗಾರವಾಗಬೇಕೆಂಬುದಕ್ಕೆ ತಿಳಿದವಳೆ ನಾನು. ಇಷ್ಟರವರೆಗೆ ನನ್ನಂತಹ ಜೀವನದಲ್ಲಿ ಅದೆಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡವಳು ಈ ಮಾಲಿನಿ. ಈ ಹೊತ್ತಿಗೆ ನನ್ನ ಆಸೆಗಳೆಲ್ಲವೂ ಕೂಡ ನುಚ್ಚು ನೂರಾಗಿ ಹೋಯ್ತಲ್ಲ, ನುಚ್ಚು ನೂರಾಗಿ ಹೋಯಿತು. ಲೋಕದಲ್ಲಿ ಹೆಣ್ಣು ಮಕ್ಕಳು ಬಯಸುವುದಾದರೂ ಹೇಗೆ? ಮದುವೆ ಆದ ನಂತರ ಹಣೆಯಲ್ಲಿರುವಂತಹ ಕುಂಕುಮ, ಕೊರಳಲ್ಲಿರುವಂತಹ ಮಾಂಗಲ್ಯ ಕೊನೆಯ ತನಕ ಶಾಶ್ವತವಾಗಿರಬೇಕೆಂಬುದಕ್ಕೆ ಬಯಸುತ್ತಾರಲ್ಲ. ಈ ಹೊತ್ತಿಗೆ ನನ್ನ ಪಾಲಿಗೆ ಅದೇ ಇಲ್ಲ ಎಂದಾದರೆ ಈ ಭೂಮಿ ಮೇಲೆ ಬದುಕಿ ಏನು ಸಾಧನೆ ಮಾಡೋದಕ್ಕೆ ಉಂಟು? ಏನು ಸಾಧನೆ ಮಾಡೋದಕ್ಕೆ ಉಂಟು? ಇಲ್ಲ ಇಲ್ಲ. ನನ್ನವರನ್ನು ಕಳೆದುಕೊಂಡ ಮೇಲೆ ಹೆಣ್ಣಂತಹ ನಾನು ಬದುಕುವುದಿಲ್ಲ, ನಾನು ಬದುಕುವುದಿಲ್ಲ, ನಾನು ಬದುಕುವುದಿಲ್ಲ, ನಾನು ಕೂಡ ಸಾಯ್ತೇನೆ, ನಾನು ಕೂಡ. ಅತ್ತು ಬಲವೇ ಸುಮ್ಮನೆ ಸತ್ತವರು ಜೀವಿ ಬರೀ ಸಮರ ಸಮರ್ಥನಾಗಿಯ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ಹದನಗಳ ಸುಮನದ ಮೊತ್ತವನ್ನು ಸಾಧನೆ ಮಾಡಿದು ನಾಕವ ಅತ್ತಿಯೊಳು ವಶಗೈವೆಯನ್ನು ತಲಿ ಕರೆದಳ ಮಗನ ನಾನು ಯಾಕಾಗಿ ಕಣ್ಣೀರನ್ನು ಹಾಕಬೇಕು? ಯಾಕಾಗಿ ಕಣ್ಣೀರನ್ನು ಹಾಕಬೇಕು? ಸತ್ತವರಿಗಾಗಿದ್ದವರು ಹತ್ತರು ಎಂದಾದರೆ ಹತ್ತವರು ಒಂದಲ್ಲ ಒಂದು ದಿನ ಸಾಯುವುದಕ್ಕಿದೆ ತಾನೇ. ಕಣ್ಣೀರನ್ನು ಹಾಕುವುದು ಸರಿಯಲ್ಲ. ಬದುಕಿ ಸಾಧಿಸಬೇಕು. ಬದುಕಿ ಸಾಧಿಸಬೇಕಾದರೆ ಈ ಹೊತ್ತಿಗೆ ನನ್ನ ಪಾಲಿಗಿಂತಹ ಸ್ಥಿತಿ ಬರಬೇಕಾದರೆ ಕಾರಣರಾದವರು ಯಾರು? 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 ಎಲ್ಲ ದೇವತೆಗಳೇ, ದೇವತೆಗಳೇ, ನನ್ನ ಹಣೆಯ ಸಿಂಧೂರವನ್ನು ಅಳಿಸಿ ಕೊರಳ ಮಾಂಗಲ್ಯವನ್ನು ಕರೆದು ಕೈಯ ಬಳೆಯನ್ನೇ ಕುಡಿಯಾಗಿರಿಸಿ ಮುಡಿಯ ಹೂವನ್ನೇ ಬರಿಯಾಗಿರಿಸಿ ನನ್ನಂತ ಹೀನ ಸ್ಥಿತಿಯನ್ನು ನೋಡಿ ಸುರಪಾಲ
ಪಕ್ಕಕ್ಕೆ ನಿಂತು ಸಂತೋಷದಿಂದ ನಗುತ್ತಾ ಇದ್ದೀಯಲ್ಲ, ನಗು ನಗು. ಇದು ನಿನ್ನ ಶಾಶ್ವತವಂತಹ ನಗುವಲ್ಲ, ಇದು ನಿನ್ನ ಕೊನೆಯ ನಗು, ಇದು ನಿನ್ನ ಕೊನೆಯ ನಗು. ಈ ಹೊತ್ತಿಗೆ ನನ್ನ ಕಣ್ಣಲ್ಲಿ ಕಣ್ಣೀರನ್ನು ಬರಿಸಂತ ಇದು ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರನ್ನು ಬರಿಸಿದ ರಕ್ತ ಕಣ್ಣು ಇಲ್ಲ. ನನ್ನಂತೆ ಈ ಕಣ್ಣೀರಿನ ವಿಚಾರವನ್ನು ನಾನು ಯಾರಲ್ಲೇ ಹೇಳಲಿ, ಯಾರು ಯಾಕೆ ಬೇಕು? ನನ್ನ ಭುಜದ ಎತ್ತರಕ್ಕೆ ಬೆಳೆದಂತಹ ಮಗನಂತಹ ಮಹಿಷಾಸುರನಿಲ್ಲವೇ? ಗೆಳೆಯರ ಜೊತೆ ಆಟವನ್ನು ಆಡುವುದಕ್ಕಾಗಿ ರಾಜಾಂಗಣಕ್ಕೆ ಹೋದವನಿದ್ದಾನೆ. ಅವನನ್ನು ಕರೆದು ಇಲ್ಲಿ ನಡೆದಂತಹ ಸಮಸ್ತ ವಿಚಾರವನ್ನು ಆತನಲ್ಲಿ ತಿಳಿಸಿ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡದೇ ಇದ್ದಲ್ಲಿ ಮಾಲಿನಿ ನಾನಲ್ಲ. ಹೊತ್ತು ಕಳೆಯುವುದಿಲ್ಲ. ನನ್ನ ಮಗನನ್ನೇ ಕರೆಯುತ್ತೇನೆಂತೆ ನಾನು. ಮಗನೇ, ಕಂದ, ಕುಮಾರ, ಮಗನ ಮಹೇಶ, ಬಾ ಕಂದ, ಬಾ ಕುಮಾರ, ಬಾ, ಬಾ.
ದೀರ್ಘವಾದಂತಹ ಧ್ವನಿ ಕೇಳಿತು. ಹೌದು ಕಂದ. ಹೆತ್ತವೆಯ ಕರುಳಿನ ಧ್ವನಿಯನ್ನು ಆರಿಸಿ ಈ ಕಡೆ ಗಮನಕ್ಕೆ ಓಡೋಡಿ ಬಂದಮ್ಮ. ನಿಜ ಮಗನೇ. ಒಂದು ನೋಡಿದರೆ ಸೋಳಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ನಿಮ್ಮನ್ನು ನೋಡಿದಾಕ್ಷಣವೇ ಧಾರಾಕಾರವಾಗಿ ಕಲ್ಲಿ ಸುಸ್ತಾ ಇದ್ದಿ. ಮನೆಯಲ್ಲಿ ಕುಕ್ಕುವೆಲ್ಲ, ನಿಮ್ಮ ಕೈಗಳಲ್ಲಿ ಬಳೆಗಳಿಲ್ಲ. ಏನಾಯ್ತಮ್ಮ ಏನಾಯ್ತಮ್ಮ? ಕಷ್ಟ ಬಂತ ಮಗನೇ. ಹರಿಯ ಶಂಕರನವೇ. ನಮ್ಮ ಬದ್ಧ ವೈದ್ಯದಪ್ಪ. ಹರಿಯೇ ಅಲ್ಲ, ಶಂಕರನೇ ಅಲ್ಲ, ಬ್ರಹ್ಮದೇವರೇ, ಮುಕ್ಕೋಡಿ ದೇವತೆಗಳಾಗಿರಲಿ ಅಂತವರಿಗೆ ಸರಿಯಾದಂತಹ ಶಿಕ್ಷಣ ಕೊಟ್ಟು ನಿಮ್ಮ ಮಗ ನಾನು ಬರ್ತೇನೆ. ನನ್ನಲ್ಲಿ ಹೇಳಮ್ಮ. ಏನಂತ ಹೇಳಲಿ ಕಂದರ? ಹೇಳಲಿಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿತು ಮಗನೇ ಕಂದ ಕಂದ ಮೇಲುರಾಗವನ್ನು ಬಯಸಿ ಕಂದ ಕಂದ ನಿನ್ನಯ ಪಿತ ಆಳಗಕ್ಕೆ ಸೈನ್ಯರಸಿ ನಿನ್ನಯ ಪಿತ ಆಳಗಕ್ಕೆ ಸೈನ್ಯರಸಿ ಕಂದ ಕಂದ ಪೇಳಲೇನು ಅಯ್ಯಯ್ಯೋ ಕಂದ ನನ್ನಂತಹ ದೀರ್ಘವಂತ ಕರೆಯನ್ನು ಆಲಿಸಿ ಓಡೋಡಿಕೊಂಡು ಬಂದೇನೋ ಕುಮಾರ. ನಮಗೆ ಒದಗಿ ಬಂದಂತ ಕಷ್ಟವನ್ನು ಯಾವ ರೀತಿಯಲ್ಲಿ ತಿಳಿಸಲಿಕ್ಕಂದ ನಿನ್ನಲ್ಲಿ ನಾನು. ನಿನ್ನ ತಂದೆಯವರು ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಂಡು ಬರುತ್ತೆ ನಮಗೆ ಹೋದಂತಹ ವಿಚಾರ ನಿನಗೂ ಕೂಡ ತಿಳಿದಿರ್ತಾನೆ ಕಂದ. ಪರಿಣಾಮದಲ್ಲಿ ಬಂದಂತಹ ದೇವತೆಗಳೊಡನೆ ಯುದ್ಧವನ್ನು ಮಾಡಿ ದೇವತೆಗಳನ್ನು ಯುದ್ಧದ ಮೂಲಕ ಸೋಲಿಸಿ ನಿನ್ನ ತಂದೆಯವರು ಸಿಂಹ ವಿಷ್ಣುವನ್ನು ಏರಿದವರು ಮಗನೇ. ಮಗನೇ, ಇದು ಸಂತೋಷ ವಿಚಾರವಲ್ಲವೇ ತಾಯಿ? ಇಲ್ಲ ಕಂದ, ಮತ್ತೇನ? ಈ ಹೊತ್ತಿಗೆ ಸಂತೋಷ ಎಂಬುದು ನಮ್ಮ ಪಾಲಿಗಿಲ್ಲದಾಗಿ ಹೋಯಿತು. ನಿನ್ನ ತಂದೆಯವರು ಸಿಂಹ ವಿಷ್ಣುವನ್ನು ಏರಿ ರಾರಾಜಿಸುತ್ತಿರುವಂತಹ ಸಂದರ್ಭದಲ್ಲಿ ಆ ದೇವತೆಗಳೆಲ್ಲ ಸೇರಿ ಮೋಸದಿಂದ ನಿನ್ನ ತಂದೆಯನ್ನ
ಸ್ವರ್ಗಲೋಕದ ಅಭಿಲಾಷೆಯಿಂದ ನನ್ನಪ್ಪ ಸ್ವರ್ಗಕ್ಕೆ ಹೋದ್ರೆ ಸತ್ಯ ಮಗನೇ. ಇಂದ್ರಾದಿ ಸುಮನಸರಲ್ಲಿ ಬಡಿಗಟ್ಟಿ ಆ. ಸುರ ಪೀಠಗಳನ್ನೆಲ್ಲ ಸ್ವಾಧೀನವಾಗಿ ಮಾಡಿಕೊಂಡ್ರೆ ಅಮ್ಮ. ಹೌದು ಕಂದ. ಪೀಠದಲ್ಲಿ ಏರುವಂತಹ ಸಮಯದಲ್ಲಿ ನನ್ನ ಅಪ್ಪನ ಮೋಸದ ಕೊಂದಿರೆ ಅಮ್ಮ. ನಿಜ. ನಾನು ಅನಾಥರಾದೆ ನನ್ನ ಅಪ್ಪನ ಮೋಸದ ಕೊಂದಿರೆ ಅಮ್ಮ. ಹೌದು. ಅಮ್ಮ ಏನು ಮಗನೇ? ನನ್ನ ಅಪ್ಪನ ಬಂದು ಯಕ್ಷ. ಯಕ್ಷ ನಿಜ ಮಗನೇ. ನನ್ನ ಪಾಲಿಗೆ ನಿರ್ಲಕ್ಷ್ಯ. ಶಹಬಾಸ್ ಮಗನೇ. ಯಕ್ಷನ ಪಕ್ಷವಾಗಿ 3 ಲಕ್ಷ ಬಂದ್ರು ಕೂಡ ಲೆಕ್ಕಿಸುವಳು ನಾನಲ್ಲ. ಆ. ಕೊರಿಯಾಜೆ ಮಗನೇ ಹೀಗೆ ಬಾ ಕಂದ. ತನಯನಾಡಿದ ನುಡಿಗೆ ಮಾಲಿನಿ ಮಗನೇ ಮನದಿ ಹರುಷವನ್ನಂತು ನುಡಿದಳು. ಸಂತೋಷವಾಯ್ತು ಕಂದ. ಅನಿಮಿಷನ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ಕಣವಲ್ಲ ಕಂದ. ವನಜನಾಭನು ಆತ ಬರುವ ಕೃತಜ್ಞತಿ ಸತ್ಯ ಮಗನೇ. ಅನವರತವು ಸುಮನಸರ ಪಕ್ಷದಿ ನಿಜ ಮಗನೇ. ನಿನಗೆ ಬೀಳುವೆನೊಂದು ಒಂದು ವಿಧಿಯಲ್ಲಿ ವರಗಳನ್ನು ಪಡೆದು ಕಂದ ಕಂದ. ತನಯನಾಡಿದ ನುಡಿಗೆ ಮಾಲಿನಿ ಮಗನೇ ಕಂದ ಹೀಗೆ ಬಾ ಕಂದ. ಅವರೆಲ್ಲ ನಮ್ಮವರು ತಾನೆ ಕಂದ. ಕಣ್ಣೀರನ್ನು ಸುರಿಸುತ್ತಿರುವಂತಹ ಸಂದರ್ಭದಲ್ಲಿ ನಿನ್ನಂತಹ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು ಮಗನೇ. ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಕೂಡ ಯುದ್ಧದ ಮೂಲಕ ಸೋಲಿಸುತ್ತೆನ್ನುವ ಮಾತನಾಡಿದ ಮಗನೇ. ಆದರೆ ಒಂದು ಮಾತು ಕಂದ. ಆ ದೇವತೆಗಳೊಡನೆ ಯುದ್ಧವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅವರ ರಕ್ಷಣೆಗೆಂದು ಆ ನಾರಾಯಣ ಆ ಕರಿಯ ಸತ್ಯ ಮಗನೇ. ಹರಿನಾಯಣ ನಿಜ ಕಂದ. ಬರ್ತಾನಮ್ಮ. ಹೌದು ಮಗನೇ. ಅವನ ಉದರವನ್ನೇ ನಿಜ ಮಗನೇ. ಯಾವ ಹೊತ್ತಿನಲ್ಲಿ ಎಲ್ಲಿ ಹೇಗೆ ಬರುತ್ತೆಂಬುದಕ್ಕೆ ಹೇಳುವುದಕ್ಕೆ ಕಷ್ಟ. ಹಾಗಾಗಿ ಅವರೊಡನೆ ಯುದ್ಧವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿನಗೆ ದೇಹ ಬಲದಿದ್ದರೆ ಸಾಕಾಗುವುದಿಲ್ಲ ಮಗನೇ. ನಿನಗೆ ಬೇಕು ದೈವ ಬಲ. ಯಾವ ರೀತಿ ಬರೆಯುವುದು ತಾಯಿ? ದಟ್ಟವಂತಹ ಕಾನನವನ್ನು ಸೇರಿಕೊಳ್ಳಬೇಕು. ವಿಧಾತನ ಕುರಿತು ತಪಸ್ಸನ್ನಾಚರಿಸಬೇಕು. ಉಳಿದಂತಹ ವಿಧಾತನಲ್ಲಿ ಬೇಕು ಬೇಕಾದಂತಹ ವರಗಳನ್ನು ಪಡೆದುಕೊಂಡ ಬಳಿಕ ಆ ದೇವಲೋಕಕ್ಕೆ ನೀನು ದಾಳಿಯನ್ನು ಮಾಡಿದೆ ಎಂದಾದರೆ ಆ ದೇವತೆಗಳು ನಿನಗೆ ಗಣವೇ ಅಲ್ಲ ಕಂದ.
ಮಗನೇ, ಅಮ್ಮ, ಏನು ಕಂದ? ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ತಾಯಿ. ಆ, ಆದರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ಏನೆಂದು? ನಿಮ್ಮ ಮಾತಿನೊಂದಿಗೆ ಘೋರವಾದಂತಹ ಅರಣ್ಯವನ್ನು ಸೇರುತ್ತೇನೆ. ಆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಳ್ತೇನೆ ತಾಯಿ. ಬೇಕಾದಂತ ವರವನ್ನು ಕೇಳುತ್ತೇನಮ್ಮ. ಆ, ಅಮ್ಮ, ಆ ಹೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರ ತಾಯಿ. ಅದರ ಸಿದ್ಧತೆಯನ್ನು ನಾನು ಮಾಡುತ್ತೇನೆ ಮಗನೇ ನಿನಗೆ. ಹೋಗ್ತೇನಮ್ಮ, ಆ, ಹೋಗ್ತೇನಮ್ಮ. ನಿಮ್ಮ ಮಾತನ್ನು ಈಡೇರಿಸಕ್ಕೆ ಬೇಕಾಗಿ ಕಾರಣವನ್ನು ಸೇರುತ್ತೇನೆ. ಆ. ಹೆತ್ತವೇದಂತ ನೀವು ನನಗೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕಮ್ಮ. ಹೋಗುವಂತಹ ಸಂದರ್ಭದಲ್ಲಿ ಬರಿಗೈಯಲ್ಲೇ ಹೋಗುದು ಸರಿಯಲ್ಲ ಕಂದ. ಏನಮ್ಮ? ಅದಕ್ಕಾಗಿ ಇದು ನಿನ್ನ ತಂದೆಯವರ ಪಟ್ಟದ ಕಟ್ಟಿಯನ್ನು ನಿನಗೆ ನೋಡುತ್ತಿದ್ದೇನೆ ಮಗನೇ. ಅಮ್ಮ, ಮಗನೇ, ಬಲಿಷ್ಠವಾದಂತಹ ಕೋಡುಗಳಿರುವಾಗ ಆ, ಈ ಕತ್ತಿನ ಅವಕಾಶ ನನಗಿದೆಯಾ ತಾಯಿ? ನಮ್ಮ ವೈರಿಗಳೊಡನೆ ಹೋರಾಟವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಬೇಕು ಕಂದ ನಿನಗೆ. ಆದಿತ್ತಮ್ಮ. ಆಶೀರ್ವಾದ ಮಾಡುತ್ತಿದ್ದೇನೆ. ಜಯಶಾಲಿಯಾಗಿ ಬಾ ಕಂದ, ಜಯಶಾಲಿಯಾಗಿ ಬಾ. ಮಾದೇವಿ ಮಣಿದ ವಿಖ್ಯಾತ ಮಗಿಯನು ವಿಧಾತರ ತಪಗೈವಿಯನುದ ಆ ತತ್ತು ಕ್ಷಣ ಹೊರತೈತಂದು ಪುಷ್ಕರ ಕ್ಷೇತ್ರವ ಹೋಗುತ್ತಲಿ ಬಳಿಕ ಸುರಪಾಲ ಮಾಡಿದ ಕಪಟದಿಂದಾಗಿ ಆದರೆ ಈ ಬೆಳಗಾಗುವಾಗ ಆಹಾರದ ನಿವಾರಣೆಗಾಗಿ ಮೇಲೆ ಬರುವಂತಹ ಸಮಯ ಕೇಳಿತಲ್ಲ ಶುಭ ವಾರ್ತೆ. ಶೋಣಿತಾಪುರದಲ್ಲಿ ಮಾರಣಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿದನಂತೆ. ಹೌದು, ಇನ್ನು ತಡ ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಆಹಾ, ನಮ್ಮ ನಡೆ ಮಹಿಷ ನಡೆ.
ಹಾಗೆಲ್ಲ ಎಲ್ಲಿ ನೋಡು. ಭಯವಾಗ್ತಾ ಉಂಟು. ಎಲ್ಲೆರಡು ಗೋಡು. ಕೆಳಗೆ ಒಂದೇ ಒಂದು ಶರೀರ. ಆಗ್ತಾ ಇದೆ. ಭಯವಾಗ್ತಾ ಇದೆ. ಯಾರು ಭಯ ಪಡಬೇಡಿ, ಹತ್ತಿರಕ್ಕೆ ಬನ್ನಿ. ಬರ್ಬೋದಲ್ಲ? ಅಯ್ಯೋ, ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಪ್ರತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ಅಯ್ಯೋ, ನಿಮ್ಮನ್ನು ನೋಡಿದಾಗ ಅಂಗಾಂಗವಲ್ಲೇ ಕಳೆದುಕೊಂಡಿದ್ದೀರಿ. ಅಂಗವಿಕಲಾಂತ ನೀವು ಈ ಸೋನಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು? ನನ್ನ ಹಿತವಂತರೇ, ನನ್ನ ಜಾತಿ ಬಾಂಧವರೇ, ಒಳ್ಳೆಯ ಎಲ್ಲರೂ ಅಲ್ಲಲ್ಲೇ ಕುಳಿತುಕೊಳ್ಳಿ. ಅಯ್ಯೋ, ಯಾರೇ ನನ್ನ ಹೆಸರು ಶಂಕಾಸುರ ಎನ್ನುವ ಹಾಗೆ. ಈತ ನಾನೇ ದುರ್ಗಾಸುರ. ಹೋತ ಬಿಡಲಾಸುರ. ಇವರೆಲ್ಲ ಯಾರೇ? ನಮ್ಮವರೇ. ಹೌದೇ? ಅಯ್ಯ, ಇಲ್ಲಿಗೆ ಬರುವುದಕ್ಕೆ ಗುರುತರವಾದಂತಹ ಕಾರಣ ಉಂಟು. ಈ ಹಿಂದೆ ಈ ಶೋಣಿತಾಪುರದಲ್ಲೇ ಇದ್ದವರು ನಾವು ಏನಾದರೂ ಸಾಧನೆಯನ್ನು ಮಾಡಬೇಕು ಎನ್ನುವ ಹಾಗೆ ಆಲೋಚಿಸಿ ನೇರವಾಗಿ ಸ್ವರ್ಗವನ್ನೇರಿದೆವು. ಅಲ್ಲಿ ಸುರಪ್ಪಾದಿ ಮುಖ್ಯರನ್ನೆಲ್ಲ ಬಡಿದೋಡಿಸಿದೆವು. ಆದರೆ ಕೈ ಸೋತಂತಹ ಸುರಪ್ಪ ಸುಮ್ಮನಿರಲಿಲ್ಲ, ಹೋಗಿ ಹಾರಿಯಲ್ಲಿ ದೂರನಿದ್ದ. ಪರಿಣಾಮವಾಗಿ ಆತನ ಚಕ್ರದಿಂದಾಗಿ ನಮ್ಮ ಅಂಗಾಂಗಗಳನ್ನೇ ಪಡೆದುಕೊಂಡೆವಯ್ಯ. ಅಯ್ಯ, ಅಂಗಾಂಗವಲ್ಲೇ ಕಳೆದುಕೊಂಡಂತ ನೀವು ಇಷ್ಟರವರೆಗೆ ಎಲ್ಲಿದ್ದೀರಯ್ಯ? ಬದುಕಬೇಕೆಂಬ ಆಸೆಯಿಂದ ಹಿರಿ ಗುವೆ ಗೌಡಗಳಲ್ಲಿ ಅವಿತುಕೊಂಡವರು ನಾವು. ಅಷ್ಟರಲ್ಲಿ ಒಂದು ಉದಯ ವಾರ್ತೆಯನ್ನು ಕೇಳಿಸುತ್ತೇವೆ. ಏನು? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮನುಷ್ಯಾಖ್ಯ ಹುಟ್ಟಿದನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕಾದಂತ ವರಬಲವನ್ನು ಪಡೆದು ಸಮಗ್ರ ನಾಯಕ ಎನಿಸಿಕೊಂಡಿದ್ದನೆಂಬುದಾಗಿ ಇಲ್ಲಿಗೆ ಸುಮ್ಮನೆ ಬಂದದ್ದೆಂದು ಭಾವಿಸಿದ್ದೀಯ. ನಮಗೆ ಮಾತ್ರ ಮೋಸವಾದದ್ದೇನೋ ನಿನಗೂ ಆಗಿದೆ. ಆಗ್ಲಿಲ್ಲ. ಆಗಿದೆ. ಆಗ್ಲಿಲ್ಲ. ನನ್ನ ತಂದೆಯನ್ನು ಕೊಲ್ಲಿಸಿದ್ದು ಮತ್ತೆ ಯಾರು ಅಲ್ಲ, ಎಂದು ಶಂಕರಗೌಡನಿಗೆ ಆಳಿದೆ.
ಕೇಳಿದರೆ ಭೂಲೋಕದಲ್ಲಿ ಹುಟ್ಟಿದಂತಹ ಮಾಲಿನಿ ಸುಕುಮಾರನಾದಂತಹ ಮಹಿಷನೆಂಬ ದಾನವನು ಶಂಖದುರ್ಗಾದಿಗಳನ್ನು ಕೂಡಿಕೊಂಡು ನಾಕವೇರಿ ಬಂದಿದ್ದಾನಂತೆ. ಆತನನ್ನು ಸುಮ್ಮನೆ ಬಿಡಬಾರದು. ದಿಕ್ಪತಿಗಳಾದಂತಹ ನೀವೆಲ್ಲರೂ ಸಿದ್ಧರಿದ್ದೀರಿ ತಾನೇ? ತಡ ಮಾಡು ಸರಿಯಲ್ಲ.
ಐರಾವತವನ್ನೇರುತ್ತ ವಜ್ರಾಯುಧವನ್ನೇ ಹಿಡಿದುಕೊಂಡು ಸಮರಕ್ಕೆ ಎದುರಾಗಿ ಬಂದಂತಹ ಸುರಪಳೆ ನೀನು. ಹೌದೇ ಹೌದು. ನನ್ನ ಅಪ್ಪನ ಅಂತ ವಿದ್ಯುನ್ಮಾನ ಕೊಂದಂತ ಪಾತಕಿ ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿ ಏನಲ್ಲ. ಪೀಠವನ್ನು ಎಳಗೆ ಮಹೇಶ ಎಲ್ಲವೂ ಮೈಯನಿಗೆ ಸುಲಭದಲ್ಲಿ ಸಿಕ್ಕಿತು ಎನ್ನುವ ಹಾಗೆ ಭಾವಿಸಿದೆಯೋ? ಶತಮುಖಗಳನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರವಾಗಿ ಅವರೇ ಕೊಟ್ಟಂತಹ ನಾಲ್ಕದ ಅಧಿಕಾರ ಕಸಿಯುವುದಕ್ಕೆ ಬಂದೆಂತಾದ್ರೆ ನಿನ್ನ ತಂದೆಗಾದ ಗತಿ ನಿನಗೂ ಅದಿ. ನಿನ್ನ ಸಾಮರ್ಥ್ಯವನ್ನು ನನಗೆ ತೋರಿಸು. ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಣ್ತಾ ಇದ್ದಾರೆ. ಯಾರು ಕಾಣುವುದಿಲ್ಲ. ಸುರಪೀಠ ಬರಿದಾಗಿದೆ. ಏರಿಕೊಂಡವ ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವೆಲ್ಲ ಭೂಲೋಕವನ್ನು ಸೇರಬೇಕು. ಅಲ್ಲೇ ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡುವುದರ ಮೂಲಕ ಅವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಶಿಕ್ಷೆಗೆ ಗುರಿ ಪಡಿಸಲು ಸಂಕಾಸುರ ದೇವತೆಯಲ್ಲಿ ಹೋರಾಡಿ ನೀವು ಸ್ವಲ್ಪ ಆಯಾಸ ಪಟ್ಟಿದ್ದೀರಿ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ. ನಿಮ್ಮನ್ನು ಬೇಕಾದಾಗ ನಾನೇ ಕರೀತೇನೆ. ಹೋಗಿ ಅಪ್ಪಣೆ. ಬರ್ತಾರೆ. ಅದ್ಯಾರು ಸಂಚಾರ ಮಾಡು? ಸೂರ್ಯ ಮತ್ತು ಚಂದ್ರ. ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮೈಸೂರಿನ ಮಾತನ್ನು ಕೇಳಬೇಕು. ಒಂದು ವೇಳೆ ನನ್ನ ಮಾತನ್ನು ಕೇಳಿದ್ರೆ ಯಾರಾದರೂ ಹೋದ್ರೆ ನಿಮ್ಮ ಬೆನ್ನ ಹಿಂಬಾದಿಯಲ್ಲಿ ನಾನು ಬರ್ತೇನೆ. ಎಚ್ಚರ.
ನಮ್ಮನ್ನೆಲ್ಲ ನಾಕದಿಂದ ದೆಸೆಗೆಡಿಸಿದ್ದಾನೆ ದೇವ. ಆ ದುಷ್ಟನಿಂದ ನೀವೇ ನಮ್ಮನ್ನು ಕೊಲೆಯಬೇಕು. ಅರಿತೆನರಿದಿನ ದುರುಳನ ಬಾಧೆಯ ಒರೆಯುವುದಾಕಿನಿ ತೆನ್ನಲ್ಲೇ, ಒರೆಯುವುದಾಕಿನಿ ತೆನ್ನಲ್ಲೇ. ಮರೆಯೆಲ್ಲವು ನಾವರಗಳ ನಿತ್ತಿಗೆ, ಮರೆಯೆಲ್ಲವು ನಾವರಗಳ ನಿತ್ತಿಗೆ. ವಿರಚಿತ ತಪವನು ಮೊದಲಲ್ಲಿ ಅದರಿದೋರು ವಿಘಾನಿಯ ಮುಂದನು ಮಾಧವನಲ್ಲಿಗೆ ಹೋಗುವ, ಮಾಧವನಲ್ಲಿಗೆ ಹೋಗುವ. ಆದುದ ಮಧುಸೂದನ ನಡಿಯಲಿ ಸಾದರದಲ್ಲಿ ಭಿನ್ನಯಿಸುವ ಹೋಗುವ. ದೇವೇಂದ್ರ, ಬ್ರಹ್ಮದೇವ. ಕಷ್ಟ ಬಂತೆ. ಹೌದು. ವರವನ್ನು ಕೊಟ್ಟದ್ದು ಹೌದು. ಆ. ಆತನ ಭಕ್ತಿಗೆ ಒಲಿದು ವರವನ್ನು ಕೊಟ್ಟಿದ್ದೇನೆ. ಕೊಟ್ಟ ವರವನ್ನು ಹಿಂದೆ ಪಡೆಯುವುದಕ್ಕೆ ಅಸಾಧ್ಯ. ಮತ್ತೇನು ಮಾಡೋಣ? ಸಮರ್ಥನು ಶ್ರೀಹರಿಯೂ ಇದ್ದಾನೆ. ಆ. ಮಧುಸೂದನನ ಬಳಿಗೆ ಹೋಗೋಣ. ಬರಿದುಗಿರಾತ್ರಿಗೆ ಬಳಿದೊಳಗಿದಿರಾಗಿ ಮುರಘರ ನಡೆತರಲು ಚರಣಕ್ಕೆ ವಂದಿಸಿ ಹರಿಹರ ವೃಂದ ದುರುಳನ ಕದನದೊಳು ಪ್ರತಿ ನಮಸ್ಕಾರಗಳು. ಕಳಮಹಿಷನ ವಧೆಗಾಗಿ ಏನು ಮಾಡೋಣ ದೇವರೇ? ಕುಳಿತು ಆಲೋಚನೆ ಮಾಡುವ ಬನ್ನಿ. ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲಿತ್ತ ನಳಿನ ಭವಸುರರನೊಡಗೊಂಡು ನಡೆತಂದು 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 ಹೀಗೆ ಬನ್ನಿ ದೇವತೆಗಳೇ. ವೈಕುಂಠದಲ್ಲಿ ಹರಿ ಕಾಣದಿರಲು ವೈಕುಂಠದಲ್ಲಿ ಶ್ರೀಹರಿಯು ಕಾಣ್ತಾ ಇಲ್ಲ. ಬಳಿಕ ಕೈಲಾಸ ಕೈತಿರಲಾಗ ಪುರಹರನು ನಿಲಯದೊಳಗಿಲ್ಲದಿರುತ್ತೀರಿ ಮುರಹರನು ನಿಲಯದೊಳಗಿಲ್ಲ. ಕಳವಳಿಸೆ ಬಳಿಕವರು ಕಳವಳಿಸೆ ಬಳಿಕವರು ತೆಳುಗಿದ ಶರೀರ ನುಡಿಯೇ ಹರಿಗರನು ತುಗಿನಾದ್ರಿಯೊಳಗಿರುವ ಕದನವನು ಹರಿಹರರ ಪದಕ್ಕೆ ರಗಿ ಸಕಲರು ದೇವಾಗ ಹರಿಹರರ ಪದಕ್ಕೆ ರಗಿ ಸಕಲರು ದುರುಳಾಮಗಿ ಜಾನು ನನ್ನ ಉಪಟಳ ಅರಗರಿಸುತ್ತಿಗೆ ವಿಮ್ಮಾನಿವೆ ಕೊರೆವುದೆನಲು ದೇವಾ ಹರಿಹರರೇ, ನಾವೆಲ್ಲರೂ ವಂದಿಸಿಕೊಳ್ತಾ ಇದ್ದೇವೆ. ಹೇಳಿ. ನನ್ನಿಂದ ಬರುವಣ ಪಡೆದಂತಹ ಮಹಿಷಾಸುರ ಮೂರು ಲೋಕದಲ್ಲಿ ತಾನೇ ತಾನಾಗಿ ಬೆರೆಯುತ್ತಾ ಇದ್ದಾನೆ. ಆತನ ದೆಸೆಯಿಂದಲೇ ದೇವತೆಗಳೇ ತತ್ತರಿಸಿ ಹೋಗಿದ್ದಾರೆ. ಈ ಕಾಲದಲ್ಲಿ ನಮಗೆ ಬಂದಂತಹ ಕಷ್ಟವನ್ನು ಪರಿಹರಿಸಿ ನೀವೇ ನಮ್ಮನ್ನು ಕೊರೆಯಬೇಕು. ಪರಬಲದಿಂದ ಪ್ರಮಥನಾಗಿರುವಂತಹ ಕಳಮಹಿಷನ ಪದಾರ್ಥವಾಗಿ ನನ್ನಲ್ಲಿರುವ ಚೇತನವನ್ನು ಹೊರಹೊಮ್ಮಿದೆ. ಲೋಕಕ್ಕೆ ಮಾರಕನಾಗಿ ಮೆರೆಯುವಂತಹ ಮಹಿಷಾಖ್ಯನನ್ನು ಮಾಡುವುದಕ್ಕೆ ಬೇಕಾಗಿ ನನ್ನಲ್ಲಿರುವ ಶೈವ ತೇಜಸ್ಸನ್ನೇ ಹೊರಗೆ ಹಿಂದೆ ನನ್ನಲ್ಲಿರುವಂತಹ ಬ್ರಹ್ಮತೇಜವನ್ನು ಹೊರಗಡೆ ಇದ್ದೇನೆ. ದುರುಳ ಮಹಿಷನ ವಧೆಗಾಗಿ ನಮ್ಮಲ್ಲಿರುವಂತಹ ದಿವ್ಯ ಶಕ್ತಿಯನ್ನೇ ಹೊರಗಡೆ ಇದ್ದೇನೆ.
ತಳೆದು ಧರೆಗಿಳಿಗೆ ಸುರರು ಜಯ ಜಯವೆಂದು ನುದಿಗೈ ನಾವು ಮರೆಗೊಂಡೆವೋ ಕರುಣಿಸು ಅಭಯವಾಗ ಅಮ್ಮ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರ ಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಾ ಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತೇಲಾಲಿಸುಗ ಖಳ ಮಗಿಷನು ವಿಧಾನ ನಿಂತಿಗ ಬಲದೆ ವಿಧಾತ ನಿಂತಿಗ ವರಬಲದೆ ನಿರ್ಭೀ
ರಾಜನಿಂದ ವರಬಲವನ್ನು ಸಂಗ್ರಹಿಸಿಕೊಂಡು ಮತ್ತದರಿಂದ ಮತ್ತನಾಗಿ ಪಾತಾಳವನ್ನು ವಶಪಡಿಸಿದ. ಭೂತಳದ ಮೇಲೂ ದುರಾಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲು ಲೋಕೋನ್ನೇರಿಸರಬ ಮುಖ್ಯಾಮರನ್ನು ದಿಸೆಗಡಿಸಿದ. ಇವರುಗಳ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲವೋ? ನಾವೆಲ್ಲ ಭೀತರಿದ್ದೇವೆ. ಕೂಡನಾದರೂ ನಿರ್ಭೀತನಿದ್ದಾನೆ. ಲೋಕಗಳು ಮಹಿಷನ ಟುಳಿಯಿಂದ ಕಂಗೆಟ್ಟಿದೆಯಮ್ಮ. ಏನು ಮಹಿಷನ ಬಾಧೆಯೇ? ಮಾಡಿದನೆ. ಸೂರ್ಯಚಂದ್ರಬಲ ಸಂಚಾರಕ್ಕೆ ತಡೆಯಲಿದ್ದನೆ. ನೀವ್ಯಾರು ಭಯಪಡಬೇಡಿ ಮಕ್ಕಳೇ. ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸರಿ ದುಷ್ಟ ಮಹಿಷನನ್ನೇ ಹೊಂದಿಕೊಂಡು ಅನ್ಯಾಯದ ಪಥವನ್ನೇ ತುಳಿಯುತ್ತಿರುವಂತಹ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟದ ಕೆಸರನ್ನೆಲ್ಲ ಮಾಡಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿತರಾಗಿರಿ, ಭಯಗೊಳ್ಳದಿರಿ. ಏನಲು ಜಯ ಜಯ ಜಯವೆಂದು ಸಕಲರು ಮಣಿಯಲಾಗಿ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನದರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಹೇಗೆ ಅವೆಲ್ಲವೂ ಅಮ್ಮನ ಪಥದಲ್ಲಿ ತಾನೊಂದಾಗಿ ನಾರಿ ಆಕಾರವನ್ನಂತೂ ಅಷ್ಟಭುಜವುಳ್ಳವಳಾಗಿ ಸೃಷ್ಟಿಗಿಳಿದು ಬಂದು ಅಭಯ ವಚನವನ್ನಿತ್ತಾಗ ನಾವೆಲ್ಲ ಅವನ ತುಷ್ಟಿಯನ್ನು ಹೊಂದಿದವರು. ಅನುಗ್ರಹದಾಯಕನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮಾಚಾರ್ಯನಿದು ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವತಾಸ್ತಿಯರೆಲ್ಲ ಒಂದಾಗಿ ಒಮ್ಮನದಿಂದ ಬಂದು ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡಲಲ್ಲಿ ಹೋರಾಡುವರೆ ಆಯುಧಗಳೂ ಬೇಕು. ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ವನಜನಾಭನು ಕರದ ಚಕ್ರವಾಗ ತೃಣಯನ ತ್ರಿಶೂಲವನು ಸಗ ಬದಿಗೆ ಶೂಲ ತಾಯಿ ಕನಕ ಗರ್ಭನು
ವಿನಯದಿಂದಲಿ ಸುರಪಕುಲಿಶವ ಮೈಸೂರವರೆಗಾಗಿ ಕುಲಿಶ ತಾಯೇ ಅನಿಮಿಷರು ಶಕ್ತ್ಯಾಯುಧಂಗಳ ಮಣಿದು ಮಾತೆಯ ಪದದುಳಿರಿಸುತ್ತನುತಿಸಿದರು ಭಯದಿಗೆ ಜಯ 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 ಗ ಆ ಇಂದ್ರಾದಿ ದೇವತೆಗಳೇ ಶ್ರದ್ಧಾಭಕ್ತಿಯಿಂದಲೇ ಶ್ರೀದೇವಿಯ ಪದತಲಕ್ಕೆ ಮಣಿದು ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾಮಾತೆ. ಸಮರಾಕರವನ್ನು ಸೇರಿಕೊಳ್ಳುವಲ್ಲಿ ಯೋಗ್ಯ ವಾಹನವು ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನಾಗಿ ಬರದೊಳಗಿದನಲ್ಲ. ನೀವಿದ್ದಂತಹ ಸಕಲ ಆಯುಧಗಳನ್ನು ಅಷ್ಟೇ ಪೂಜೆಗಳಲ್ಲಿ ಧರಿಸಿಕೊಂಡಿದ್ದೇನೆ. ಏರಿಕೊಳ್ಳುವುದಕ್ಕೆ ಪರ್ವತರಾಜನೇ ಮೃಗರಾಜನಾಗಿ ಬಂದಿದ್ದಾನೆ. ದೇವದೊಂದಿಗೆ ಮುಳುಗುತ್ತಿರುವಂತಹ ಈ ಕಾಲದಲ್ಲಿ ಲೋಕಕಂಟಕನಾಗಿ ಮೆರೆಯುವಂತಹ ದುರುಳ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಕಾಣ್ತಾ ಇದೆ. ಒಂದು ಕಡೆಯಿಂದ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿಗಳ ವಿಕಾರದಲ್ಲಿ ಕುಗ್ತಾ ಇದೆ. ಓಯ್,
ಈಗ ನಾನು ತಿಳಿದುಕೊಂಡೆ, ಯಾರೋ ಒಬ್ಬಲಾಕೆ ನಾರಿ ಕೇಸರಲ್ಲಿ ಹಿಡ್ಕೊಂಡು ಬಂದಲಂತೆ, ನಮ್ಮವರಂತ ಸಂತರು ಕೊಂದಲಂತೆ. ಯಾರೇ ಯಾಕೆ ಹೇಳಿ ರಥವನ್ನು ಏರಿಕೊಂಡು ನಾಳೆ ಹೇಳ್ತೇನೆ. ನಮ್ಮವರಂತ ಸಂಕದುರ್ಗನ ಕೊಂದೆಯ ನಾನೇ ಕೊಂದವಳು. ನಿನಗೂ ನನಗೂ ಯಾವ ರೀತಿ ಆಗಿತರ ನಿನ್ನ ಎದುರಾಗಿ ಬಂದವ ಸಾಮಾನ್ಯ ವ್ಯಕ್ತಿ ಭಾವಿಸಬೇಡ. ಏನು ಮಹಾ ಮಾಲಿ ಸಂಜಾತ ಮಹಿಷ ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ, ಅಲ್ಲ ದೇವತೆಗಳಿಗೆ ಸ್ವರ್ಗವನ್ನು ಪುನರಭಿಕೋಟಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ಮೃಗವಾಹಿನಿಯಾಗಿ ನಿನ್ನ ಕರ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಮಹಿಷ, 3 ಲೋಕದಲ್ಲಿ ತೋರಿಸಿದಂತಹ ದೌಷ್ಟತನವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸುವುದಕ್ಕೆ ಬಂದ್ರೆ ಜಯ
ಬಂದೆಯಾ? ನಿಜ ನಿಜ. ನನ್ನನ್ನು ತರಿದಕ್ಕಾಗಿ ನಿಂದೆಯಾ? ಇಲ್ಲಿ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತ ಕೇಸರನ್ನು ಕೈಯಲ್ಲಿ ಬಂದು ಆಯುಧಗಳು ಗೆಳೆಯಿಸು. ಈ ಕೀಟಗಳು ಹೇಳುವಂತ ಸಮಯದಲ್ಲಿ ನನ್ನ ಸುಂದರಿ
ತ್ರಿಶೂಲಿ ಪರಿಪಾಲಿನಿ ಜಗನ್ಮೋಹಿನಿ ಸುಗಭೋಗಿನಿ ತ್ರಿಪುರ ಸುಂದರಿ ತ್ರಿಶೂಲಿನಿ ಸುಗಭೋಗಿನಿ ಮಹಿಷಮರ್ದಿನಿ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ದೇವಿ ಮಹೇಶಾಂತಕಿ ನಮೋಸ್ತುತೆ ಶಾಂತಮ್ಮ ಸುರಪಾಲ ಸುರಭಯನಿನಗೆಲ್ಲ ಮೂದಕ್ಕೆ ಕರುಷದಲ್ಲಿ ನಾಗವನ್ನು ಪಾಲಿಸು ಮರಿಗದೆನ್ನಯ ಶರಣವನ್ನು ನೀ ಗುರುಳನ್ನು ತೆರೆದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಹೌದಮ್ಮ. ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ ಅರಿದವಳಿದ್ದೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳ ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಬೇಟ ಬರೆದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನಾಡು. ದುಷ್ಟರಿಂದ ಕಷ್ಟವಂತಲ್ಲಿ ಕಷ್ಟವೇ ಹೌದಮ್ಮ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತರನ್ನು ಪ್ರಾರ್ಥಿಸಿಕೊಂಡು ಎಂದಾದಲ್ಲಿ ನಿನ್ನ ಪಾಲಿಗೆ ಬರೆದ ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಮತ್ತೆ ಕಾಲಾಂತರಕ್ಕೆ ಶೋಣಿತ ಪತನವನ ಶುಂಭದ ನವನಧಿಕ ವಿಭಾಗ
ಎಂದು ಕೇಳಿಬಲ್ಲೆವು. ಹೊರಟು ಬಂದ ಕಾರ್ಯಕಾರಣ
ಬಿಟ್ಟುಕೊಡದಿದ್ದರೆ ಮೇಘವಂತ ಪರ್ವತವನ್ನು ಸೇರಿ ಶತಮುಖಗಳನ್ನು ಮಾಡಿ ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಲ್ಕರ ಅಧಿಕಾರ ಕಸಿಯುವುದಕ್ಕೆ ಬಂದಂತಾದ್ರೆ ತಲೆ ಹಾರಿ ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ಅಣ್ಣ ಸಂತೋಷವಾಯಿತು. ಇಂದ್ರಾದಿ ದೇವತೆಗಳೆಲ್ಲ ಓಡಿ ಹೋಗಿದ್ದಾರೆ. ಸ್ವರ್ಗದ ಅಧಿಕಾರ ಇನ್ನು ಮುಂದೆ ನಮ್ಮ ಪಾಲಿಗೆ ಅರ್ಪಣ ತರ್ಪಣ ತಂಬೂರ ವ್ಯವಸ್ಥೆ ನೀನು ಮಾಡಬೇಕು. ಸ್ವರ್ಗ ಸ್ವಾಧೀನ ಆದ ಮೇಲೆ ನಾವಿಲ್ಲಿರುವುದಲ್ಲ, ನಾವಿರಬೇಕಾದ್ರೂ ಶೋಣಿತದಲ್ಲಿ ಹೋಗೋಣ. ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲಿ ಕಾದಿನದು. ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲಿ ಕಾದಿನದಿ. ಮರುಗುತ್ತ ಸುಮನದ ನೆರವಿಯ ನೊಡಗೊಂಡು, ಮರುಗುತ್ತ ಸುಮನಸ ನೆರವಿಯ ನೊಡಗೊಂಡು, ಉರುಗೂತ ತೊಳಲಿದ ಮನದಿ ಹೇಗೆ ಏನಾಗಿ ಹೋಯಿತು? ದುರುಳರಾದಂತಹ ಶುಂಭಾನಿಶುಂಭರೊಡನೆ ಹೋರಾಡಿ ಕೈ ಸೋತು ಈ ರೀತಿಯಾಗಿ ಗಿರಿ ಕಾನನದಲ್ಲಿ ಅಲೆಯುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದೊದಗಿತ್ತಲ್ಲ. ನಮಗೆ ಬಂದಂತಹ ಬವಣೆಯನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಸರಿ ಸರಿ, ಈ ಹಿಂದೆ ಕಷ್ಟ ಬಂದ ಕಾಲಕ್ಕೆ ನನ್ನನ್ನು ಭಕ್ತಿಯಿಂದ ಸ್ಮರಿಸಿ ಮಕ್ಕಳೇ ಎನ್ನುವ ಹಾಗೆ ತಾಯಿ ಆಡಿದ್ದಾಳೆ. ತಡಮಾಡು ಸರಿಯಲ್ಲ. ಆ ಜಗದಂಬಿಕೆಯನ್ನೇ ಪ್ರಾರ್ಥಿಸುತ್ತೇನೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ನಿರ್ಜರ ಪೂಜಿಸಿದನು
ಪೂಜಿಸಿದನು ಪೂಜಿಸಿದನು ಪೂಜಿಸಿದನು ಮಾಯೆಯ ಅಮ್ಮ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ ಬಿದ್ದರಿದು? ಜನನಿಗೆ ಭಿನ್ನಗ ಧನುಜ ಮಗೇಶ ಘನ ಪರಾಕ್ರಮಿ ಶುಭನೋಗ ನಮಗೆ ಬಂದಂತಹ ಬವಣೆಯನ್ನು ಏನೆಂದು ವಿತ್ತರಿಸಲಮ್ಮ. ಈ ಹಿಂದೆ ಮಹಿಷಾದಿ ಮೊದಲಾದಂತಹ ದಾನವರನ್ನು ಸಂಹರಿಸಿ ನಾಕದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದವಳಿಸಿ. ಆದರೆ ಈಗ ಘನಪರಾಕ್ರಮಿಗಳಾದಂತಹ ಶುಂಭಾನಿ ಶುಂಭರು ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗಿಳಿಸಿದ್ದಾರಮ್ಮ. ಪಂಚಮಹಾಪಾತಗಳನ್ನೆಸಗುತ್ತಾ ಇದ್ದಾರೆ. ಸೂರ್ಯಚಂದ್ರನ ಸಂಚಾರಕ್ಕೆ ತಡೆಯನ್ನು ಒಡ್ಡಿ ತಾವೇ ಸ್ವತಃ ಸೂರ್ಯಚಂದ್ರನಾಗಿ ನಬರಲ್ಲಿ ಕಾಣಿಸಿಕೊಂಡಿದ್ದಾರೆ ಶುಂಭಾನಿ ಶುಂಭರು. ಅಂತಹ ದುಷ್ಟರನ್ನು ಸಂಹರಿಸಿ ನೀನೇ ನಮ್ಮನ್ನು ಪಡೆಯಬೇಕು. ಶುಂಭನಿ ಶುಂಭನಿಂದ ಕೃಷ್ಣವೇ ಇದು ಅಭಯ ಕರುಣಿಸುತ್ತಲ ಭಯವನು ನುಡಿದಳು ಕೆರೆದು ಸಮಯದೇ ತರಿದು ದೈತ್ಯರ ನೆರವಿಗೆನು ಕೆರೆದು ಸಮಯದೇ ತರಿದು ದೈತ್ಯರ ನೆರವಿಗೆನು ಪೊರೆಯುವೆನು ನಿಮ್ಮನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗದೆನುದ ತ್ರಿದಶರಿಗರುಗೆ ಶ್ರೀದೇವಿ ಮರುಗದಿರು ಸುರಪಾ ಸುರಪಾದ ಶುಂಭನಿ ಶುಂಭನ ಬಾಧೆಯಿಂದ ಕಂಗೆಟ್ಟಿಯ. ಬೆದರದಿರು ಬೆದರದಿರು. ಇನ್ನು ಕಿರಿದು ದಿನದೊಳಗಾಗಿ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಸತ್ಯ. ನಾವೆಲ್ಲಿರಬೇಕಮ್ಮ? ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮನೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಆಗಲಮ್ಮ. ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗೆ ಬಳಿಗ ಶಕ್ತಿ ರೂಪಿಣಿ ಖಳರ ಬಳಿಗೈದುತ ಗೆಲುವಳ ಸಾಧ್ಯವೆಂದೆನುತ ಖಳರ ಬಳಿಗೈದುತ ಗೆಲುವಳ ಸಾಧ್ಯವೆಂದೆನುತ ತಿಳಿದಳಾಕ್ಷಣದೊಳಗೆ ತಿಳಿದಳಾಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿ
ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭಾಗ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ 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 ಎಂದು ಯೋಚಿಸಿ ಮಗಮ್ಮಗೆ ಸುಂದರ ತಾಳೆದು ಸುಂದರಾಗವ ತಳೆದು ಅಂದು ಕೌಶಿಕೆಯಾಗಿ 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 ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಮೆರೆವ ಕದಂಬವನದೊಳಗೆ ಸುಂದರಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಎಂದು ಯೋಚಿಸಿ ಮಗಮ್ಮಾಗಿ ದೈತ್ಯ ವೃಂದವ ಮೋಗಿಸಿದರೆ ದೈತ್ಯ ವೃಂದವ ಮೋಗಿಸಿದರಿಗೆ ಆ ಆ ದುಷ್ಟರನ್ನೆಲ್ಲ ಕೊಂದುಕೊಡುತ್ತೇನೆ ಎನ್ನುವಂತಹ ಅಭಯ ವಾಕ್ಯವನ್ನು ಸುರಪನಿಗಿದ್ದಾಯಿತು. ಆಡಿದಂತೆ ನಡೆದುಕೊಳ್ಳಬೇಕೋ ಬೇಡವೋ ಹಾಗೆಂದು ನಾನಾಗಿಯೇ ದುಷ್ಟರ ಬಳಿಗೆ ಹೋಗುವುದಲ್ಲ. ಕಳರನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವು ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ದುಷ್ಟರು. ಹಾಗಾದ್ರೆ ಯಾವಡಿಗೆ ಮೈದೂಗಿಸಿಕೊಳ್ಳೋಣ? ಸರಿ ಸರಿ, ಈ ಇಳೆಯಲ್ಲಿ ಜನ್ಮವಿದ್ದಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ಈ ವನವನ್ನೇನೋ ಪ್ರವೇಶ ಮಾಡಿದ್ದರು. ಆದರೆ ಜಗನ್ಮಾತೆ ಕುಳಿತುಕೊಳ್ಳೋದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಸಂಕಲ್ಪ ಮಾತ್ರದಿಂದಲೇ ಒಂದು ಉಯ್ಯಾಲೆ ಅಂದ್ರೆ ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ,
ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಬೇಕು. ನನ್ನದಾದಂಥ ತನುಗಂಧವನ್ನು ಮಾರ್ತನಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಅಗ್ರಾಣಿಸಿಯು ನನ್ನ ಗಾಯನವನ್ನು ಆಲಿಸಿಯು ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳರು ಇದ್ದ ಕಡೆಗೆ ಬರಲೇಬೇಕು. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಕಳರನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಂತ ಜಗನ್ಮಾತೆ ಆದಂತ ನನ್ನ ಆದ್ಯ ಕರ್ತವ್ಯ ತಡ ಮಾಡದೆ ಯಾರಿಗೊಳ್ಳುತ್ತೇನೆ ಗನಗದ ಉಯ್ಯಾಲೆ. ಒಲಿದು ಬಂದಂತಹ ವಿಧಾತ ಮನೋವೇಗ ಮತ್ತು ಬ್ರಹ್ಮಚರ್ಯವನ್ನು ದಯಪಾಲಿಸಿದ. ಹೇಳದೆ ಕೊಟ್ಟದ್ದು ಏನು ತಮ್ಮ?
ಮಾತ್ರ ಅಲ್ಲ, ಮುಂದಿನ ಆಜ್ಞೆ ಏನನ್ನ ಸುಮ್ಮನ ಹೊಗಳಿಕೆ ತಿರುಗಾಟದ ಪರಿಣಾಮ ಹೊಟ್ಟೆಯಲ್ಲಿ ಚುರುಚುರು ಚುರುಚುರು ಪರಿಹಾರದ ದಾರಿ ಬಂದೆ. ಕಾಡಿನ ಪ್ರವೇಶ ಮೃಗಬೇಟೆ.
ಭವನದೆಡೆಗೆ ಈ ಪ್ರದೇಶದಲ್ಲಿ ಮೊದಲ ಬಾರಿಗೆ ಆಡಿದ್ದು ತಮ್ಮ. ಅಣ್ಣ, ನಾನೊಂದು ತೀರ ನೀನೊಂದು ತೀರ ಹೋದವರು. ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ಅಣ್ಣ, ಈರುವರು ಬೇಟೆಯಾಡುತ್ತಾ ಒಂದೇ ದಾರಿಯಿಂದ ಮುಂದುವರಿದೆ ಅಂತಾದ್ರೆ ಸಿಕ್ಕಿದಂತಹ ಪ್ರಾಣಿ ಈರುವರಿಗೆ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ. ಒಂದೇ ಉದ್ದೇಶವನ್ನು ಇರಿಸಿಕೊಂಡು ಈ ದಾರಿಯಿಂದ ಮುಂದೆ ಹೋದೆ. ಅಣ್ಣ, ಮುಂದೆ ಮುಂದೆ ಹೋಗುವಾಗ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದ ಕೊಬ್ಬಿದ ಕಾಡ್ಕೋಣ ಎರಡು ಬಲಿಷ್ಠವಾದಂತಹ ಕೋಡುಗಳನ್ನು ಹಿಡಿದೆ ಬಂಡೆಗೆ ಅಲ್ಲಿಗೆ ಅಪ್ಪಲಿಸಿ ಮಾಂಸವೆಲ್ಲ ಅಪ್ಪಚ್ಚಿ ಮಾಂಸವನ್ನು ಚೆನ್ನಾಗಿ ಮೆದ್ದಿದ್ದೇನೆ, ರಕ್ತವನ್ನು ಗಡಗಡ ಕುಡಿದಿದ್ದೇನೆ, ಎಲುಬನ್ನು ಜಗಿದು ನುಂಗಿದ್ದೇನೆ. ಅಣ್ಣ, ಅಷ್ಟಕ್ಕೆ ಹೊಟ್ಟೆ ತುಂಬಲಿಲ್ಲ. ಮುಂದುವರಿದು ಹೋದಾಗ ಅಣ್ಣ ಹಂದಿ, ಅಣ್ಣ ಹಂದಿ. ನೀ ಇಲ್ಲಿ ನೋಡಿ ಹೇಳುದು ಅಲ್ಲಿ ನೋಡಿ ಹೇಳುದು? ಮುಂದೆ ಕಾಣಿಸಿದ್ದು ನನಗೆ ಹಂದಿಗಳ ಮುಂದೆ ಕಂಡದ್ದು. ಅದರ ಜಾಡನ್ನು ಹಿಡಿದೆ ಒಂದೊಂದೇ ನುಂಗಿ ಮುಗಿಸಿದೆ. ನನ್ನ ಬೇಟೆಯ ಕ್ರಮ ಹೀಗೆ. ನಿನ್ನ ಬೇಟೆ ಹೇಗಾಯ್ತು? ತಮ್ಮ, ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತು ಮೊಲಗಳ ಗುಂಪು. ಮೊಲಗಳು ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ ಗಬಕ್ಕ. ಆಮೇಲೆ ಒಂದೊಂದನ್ನೇ ತೆಗೆದೆ ಎಲ್ಲವನ್ನು ನೆಲಕ್ಕೆ ಮಾಡಿದೆ. ಮೊಲದ ಮಾಂಸವೆಲ್ಲವೂ ಒಡೆದು ಚೂರಾಗಿ ಹೋಯಿತು. ಅದನ್ನೆಲ್ಲ ಒಂದು ಗೂಡಿಸಿದೆ. ದೊಡ್ಡದಾದ ಮೊಲದ ಮಾಂಸದ ಮುದ್ದೆ ಒಮ್ಮೆಗೆ ಗುಳುಪು. ಏ ತಮ್ಮ, ತಿಂದದ್ದು ಹೆಚ್ಚಾಯ್ತು. ಅದಕ್ಕೆ ಹೇಳು, ಏನು ವಿಶೇಷ ಪದಾರ್ಥ ಉಂಟು ಅಂತ ಹೇಳಿ ಲೆಕ್ಕದಿಂದ ಹೆಚ್ಚು ತಿನ್ನಬಾರದು. ಏನು ಮಾಡೋಣ ಹೇಳು? ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಕಣ್ಣೆದುರು ಇರುವಾಗ ತಿನ್ನುವ ಅಂತ ಆಗುದು. ಪರಿಣಾಮ ತಿಂದ ಮೇಲೆ ಗೊತ್ತಾಗುದು. ಹೌದು. ತಿಂದದ್ದು ಹೆಚ್ಚಾಯ್ತು. ಎಲ್ಲವೂ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಬರ್ತಾ ಉಂಟು. ಹೊರಗೆ ಬಂತ ಸ್ವಲ್ಪ ಆದ್ರೂ ಹಾಕಿದ್ದ ಕಾಣಿಸುವುದಿಲ್ಲ. ಬಾಯಿಯಲ್ಲಿವರೆಗೆ ಬಂತು. ಹೌದಣ್ಣ. ಅದನ್ನು ಹಾಗೆ ನುಂಗಿದೆ. ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು. ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಹೌದಣ್ಣ. ತಮ್ಮ, ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕಾಗಿ ಆಯಾಸ, ಜೊತೆಗೆ ಶ್ರಮಜಲವು ಸುರಿಯುತ್ತಾ ಇದೆ. ಹಾಗಾಗಿ ಸ್ವಲ್ಪ ಗಾಳಿ ಹಾಕು ತಮ್ಮ. ಈ ಹೊತ್ತಿಗೆ ನಿನಗೆ ಗಾಳಿ ಹಾಕಿದೆ ಅಂತ ಆದ್ರೆ ನನಗೆ ಗಾಳಿ ಹಾಕುವ ಮಗ ಯಾರು? ಯಾಕೆ ನಿನಗೆ ಗಾಳಿ? ನಾನು ದುಡಿದಿದ್ದೇನೆ. ನನ್ನ ದುಡಿಮೆ ಯಾಕೆ ನಿನಗೆ ಕಾಣಿಸಲಿಲ್ಲ? ನಾನೊಂದು ತೀರ ನೀನೊಂದು ತೀರದಿಂದ ಬೇಟೆಯಾಡುತ್ತಾ ಮುಂದುವರಿದ. ಸರಿ, ಈರುವರೆಗೂ ಆಯಾಸ ಆಗಿದೆ. ಹೌದಣ್ಣ. ಹಾಗಾಗಿ ಇಬ್ಬರಿಗೂ ಗಾಳಿ ಅವಶ್ಯಕತೆ ಅಗತ್ಯವಾಗಿ ಬೇಕು. ಇದ್ದಾರಲ್ಲ ನಮ್ಮ ಸೇವಕರು ದೇವತೆಗಳು. ಅದರಲ್ಲಿ ಒಬ್ಬ ವಾಯು, ಅವರಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳುವ, ನಾವು ತುಹಿನಗಿರಿಯನ್ನು ಏರುವ. ಮಾರುತನು ಸೇವಿಸೆ ನಲವಿನು ಮಾರುತನು ಸೇವಿಸೆ ನಾಸಿಕಕ್ಕೆ ಪರಿಮಳ ನಾಸಿಕಕ್ಕೆ ಪರಿಮಳ 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 ವನದೊಳಗಿಳಿಯುತ್ತ ವನದೊಳಗಿಳಿಯುತ್ತ ಇಳಿಯುತ್ತ 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 ಎಂತ ಯಾರು? ನೀನಲ್ಲ, ಸ್ವರ ಮೇಲೆ ಬಾ. ಆ
ನಲವಿನಿಲ್ದುಯ್ಯ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ 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 ಆಲಿಸುತ್ತ ನಲವಿನಿಲ್ದುಯ್ಯ ಆಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ 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 ಗಾಯನವ ಆಲಿಸುತ್ತ ಆಲಿಸುತ್ತ ಸಂಗೀತವ ಸಂಗೀತವ ಆಲಿಸುತ್ತ ಆಲಿಸುತ್ತ ಆ ಆ ಆ ಆ ಪಿಡಿತಿರ್ಪ ಪಾಣಿ ಈ
ಗಾಳಿಯು ದೇಹವನ್ನು ಸೋಕಿದಾಕ್ಷಣ ದೇಹದಲ್ಲಿರುವಂತಹ ಆಯಾಸವೆಲ್ಲ ಪರಿಹಾರವಾಯಿತು. ತಮ್ಮ ಅಣ್ಣ, ತಂಪಾದ ಗಾಳಿಯಿಂದ ಹಾ, ತನುವಿಗೆ ಒಂದು ರೀತಿಯ ಆನಂದ, ಉಲ್ಲಾಸ, ಉತ್ಸಾಹ, ಜೊತೆಗೆ ಮನಸ್ಸಿಗೆ ಒಂದು ರೀತಿಯ ಆಹ್ಲಾದ. ಹೌದಣ್ಣ. ಜೊತೆಯಾಗಿ ಬರಬೇಕಂತಾದ್ರೆ ಕಾರಣ ಉಂಟು ತಮ್ಮ. ಏನಣ್ಣ? ಇಂಪಾಗಿ ಕೇಳಿಸಿದಂತಹ ಸ್ವರ. ಹಾ, ನಾವು ಬಯಸಿದ್ದು ಗಾಳಿ ಮಾತ್ರ. ಹೌದು. ಆದರೆ ಬಯಸದೆ ಒಂದು ಇಂಪಾದದ್ದು, ಒಂದು ಆಹ್ಲಾದಕರವಾದದ್ದು ಬಂದದ್ದು ಯಾವುದು ಅಂತ ಕೇಳಿದ್ರೆ ಅದುವೇ ಇಂಪಾದ ಸ್ವರ. ಅದು ಎಲ್ಲಿದೆ ಎಂಬ ಹಾಗೆ ಆಲೋಚನೆ ಮಾಡಿದ್ರೆ ಸಂಶಯಾಸ್ಪದನಾಗಿ ಹೋಗಿದ್ದೇನೆ. ಏನಣ್ಣ? ನನಗಂತೂ ಉತ್ತರ ದೊರಕಲಿಲ್ಲ. ನೀನು ಹೇಳಬೇಕು ಎಲ್ಲಿಂದ ಇದು ಎಂಬ ಹಾಗೆ. ಅಣ್ಣ, ಸ್ವರವನ್ನು ಚೆನ್ನಾಗಿ ಆಲಿಸಿದ ನಂತರ ನಿನ್ನದಾದಂತಹ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ದೊರಕಿತು. ಇದು ಬೇರೆ ಯಾರು ಅಲ್ಲ, ಮತ್ತೆ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿದಂತಹ ವಿದ್ವಾಂಸರೇ ಆಗಿರಬೇಕು. ಯಾರು? ಹಾಗಿರುವಾಗ ಆ ಸತ್ಯಲೋಕೇಶ ಬ್ರಹ್ಮನ ರಾಣಿ ಗಾನಾದಿ ದೇವಿ ಇಲ್ಲಿ ಬಂದು ಗಾಯನವನ್ನು ಹಾಡ್ತಾ ಇದ್ದಾಳೆ. ಗಾನಾದಿದೇವಿ ಬ್ರಹ್ಮನ ರಾಣಿ. ತಮ್ಮ, ಅಣ್ಣ, ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದೆ ಅವನ ಪಕ್ಕದಲ್ಲಿರಬೇಕು. ಅದೌದು. ಒಂದು ವೇಳೆ ಅವಳಿಲ್ಲದೆ ಹೋದಾಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದಿ, ಅಲ್ಲೋಲಕಲ್ಲೋಲವಾದಿ. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಮೂಗಿದ್ರೆ ಬಾಯಿ ಇಲ್ಲ, ಬಾಯಿದ್ರೆ ಕೈ ಇಲ್ಲ, ಕೈ ಇದ್ರೆ ಕಾಲಿಲ್ಲ, ದೇಹ ಎಲ್ಲ ಸರಿದ್ರೆ ತಲೆ ಸರಿ ಇರುವುದಿಲ್ಲ. ಅದು ಸತ್ಯ. ಹಾಗಾಗಿ ಬ್ರಹ್ಮನ ಸೃಷ್ಟಿಯಲ್ಲಿ ಇಷ್ಟೆಲ್ಲ ವ್ಯತ್ಯಾಸ ಆಗುವಾಗ ಆ ಶಾರದೆ ಇಲ್ಲಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಶಾರದೆ ಅಲ್ಲ, ಮತ್ತೊಬ್ಬ ಇದ್ದಾನೆ ಒಳ್ಳೆಯ ಸಂಗೀತಗಾರ. ಯಾರು? ಆ ದೇವಲೋಕದವ, ಕುದುರೆ ಮುಖದ ತುಂಬುರ. ತುಂಬುರ, ಹೌದಣ್ಣ, ಒಳ್ಳೆ ಹಾಡುಗಾರ. ಈ ಕದಂಬಾವನಕ್ಕೆ ನಾವಿಬ್ಬರು ಬಂದಿದ್ದೇವೆ ಎಂಬ ಹಾಗೆ ವರ್ತಮಾನ ಅವನು ತಿಳಿದಂತಾದ್ರೆ ಯಾವತ್ತೋ ಓಡಿ ಹೋಗ್ತಿದ್ದ. ಹಾಗಾಗಿ ಇಷ್ಟು ಹೊತ್ತು ಹಾಡಿದ್ದು ತುಂಬುರ ಅಂತೂ ಅಲ್ವೇ ಅಲ್ಲ. ಹಾಗಾದ್ರೆ ಮತ್ತೊಬ್ಬ ಇದ್ದಾನೆ. ಯಾರು? ಬ್ರಹ್ಮಮಾನಸ ಪುತ್ರ ನಾರದ ತನ್ನದಾದಂತಹ ಮಹತಿ ಎನ್ನುವಂತಹ ವೀಣೆಯನ್ನು ಪಿಡಿದು ಇಂಪಾಗಿ ಗಾಯನವನ್ನು ಹಾಡ್ತಾ ಇದ್ದಾನೆ. ವೀಣೆಯನ್ನು ಬಿಡಿದು ಹಾಡುವುದಕ್ಕೆ ತೊಡಗಿದ ಅಂತ ಆದ್ರೆ ಆ ನಾರದನ ಹಾಡಿಗೆ ಮರುಳಾಗದವರಿಲ್ಲ. ಆದ್ರೆ ಅವ ಹಾಡಿದ್ದು ಒಂದೇ ಕಡೆಯಿಂದ ಕೇಳುತ್ತದೆಂಬುದನ್ನು ನಿರೀಕ್ಷಿಸುವುದು ಅಸಾಧ್ಯ. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡು ದಕ್ಷ ಪ್ರಜಾಪತಿಯಿಂದ ಶಾಪ. ಅಂತಹ ಶಾಪವನ್ನು ಪಡೆದ ನಾರದ ಒಂದು ವೇಳೆ ಹಾಡುವುದಕ್ಕೆ ತೊಡಗಿದ ಅಂತ ಆದ್ರೆ ಎಲ್ಲೆಲ್ಲಿಂದ ಕೇಳ್ತಾ ಇತ್ತು? ಬೇರೆ ಬೇರೆ ಕಡೆ. ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ ಅಲ್ಲಿಂದ, ನಾಳೆ ಆಚೆ, ಇವತ್ತು ಇಲ್ಲಿ, ನಾಡಿದ್ದು ಅಲ್ಲಿ, ಸ್ವಲ್ಪ ದೂರದಲ್ಲಿ, ಹಾಗೆಲ್ಲ ಕೇಳ್ತಾ ಇತ್ತು. ಹೌದಣ್ಣ. ಈ ಸ್ವರವನ್ನು ಸರಿಯಾಗಿ ಆಲಿಸಿದ್ದೀಯೋ? ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳುತ್ತಾ ಉಂಟು ಅಂತಾದ್ರೆ ಆ ಸ್ವರದ ಮೂಲವನ್ನು ಹಿಡಿಯುವ. ಹಿಡಿ. ಸ್ವರವಿಡಿದು 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 ನಡೆದರು 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 ನಡೆದರು
ಬರಿಗೆ ಚತುರ್ಭುಜೆ ಚಂದ್ರಕಲಾವತಂ ಸೇ ಕುಚೋನ್ನತೆ ಕುಂಕುಮರಾಗಶೋಣಿ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣಹಸ್ತೆ ನಮಸ್ತೆ ನಮೋ ಜಗದೇಕಮಾತ 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 ತೂಗಿದಳು ಯಾಲೆಯ ಪಾಡುವಂತೆ ರಾಗಲಯಗಳಿಂದ ಉದಿದಳಿಯಾಲೆಯ ತುರ್ಕಾಲಿಕೆ ಉದಿದಳಿಯಾಲೆಯ ತುರ್ಕಾಲಿಕೆ ಉದಿದಳಿಯಾಲೆಯ
ತನುವಿನ ಪರಿಮಳವು ನಾಸಿಕಕ್ಕೆ ಸೋಕದು. ಧರಣಿ ಕೋಟಿ ಪ್ರಕಾಶ ಏಕಕಾಲದಲ್ಲಿ ನಮ್ಮ ಕಣ್ಗಳಿಗೆ ಗೋಚರಿಸಿ ನಮ್ಮ ಜೊತೆಯಲ್ಲಿ ಪ್ರಕಾಶ. ತಮ್ಮ ಅಣ್ಣ, ಬೆಳಕಿನ ಮೂಲವನ್ನೇ ಅರಸಿಕೊಂಡು ಹೋದವನು ನಾನು. ಈ ರೀತಿಯ ಬೆಳಕಿನ ವ್ಯವಸ್ಥೆಯನ್ನು ಈ ಕಾಡಿನಲ್ಲಿ ಮಾಡಿದ ಮಗನಾದರೂ ಯಾರು? ಬೆಳಕಿನ ವ್ಯವಸ್ಥೆ ಮಾಡಿದವರಿಗೆ ಒಂದು ಕೊಡಬೇಕೆಂಬ ಹಾಗೆ ಹೊರಟದ್ದು ನಾನು. ಹೌದಣ್ಣ. ತಮ್ಮ ಅಣ್ಣ, ಸಿಕ್ಕಿತಲ್ಲ ಬೆಳಕಿನ ಮೂಲ. ಮೂಲ ಸಿಕ್ಕಿತ? ಸಿಕ್ಕಿತು. ಹ್ಮ್. ನೋಡಿದೆ, ಹಾ. ಅಸದೃಶ ಅಮೋಘ ಅತ್ಯದ್ಭುತ ಎಲ್ಲ ಒಟ್ಟಿಗೆ. ಅಂಬರ ಪದದಿಂದ ಇಳಿದು ಬಂದಂತಹ ಸ್ವರ್ಣ ದುವ್ಯಾಲೆಯಲ್ಲಿ ಕುಳಿತುಕೊಂಡು ಒಬ್ಬಳಾಕೆ ಹಾರ್ತಾ ಇದ್ದಾಳೆ ಸೌಂದರ್ಯವತಿ. ಹಾ. ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹೊಗಳುವುದಕ್ಕೆ 1000 ನಾಲ್ಗೆರಡು ಆದಿಶೇಷನಿಗೂ ಅಸಾಧ್ಯ. ಹಾ. ತಮ್ಮ, ಅಣ್ಣ, ನೀ ನೋಡ್ಲಿಲ್ವೋ? ನಾನು ನೋಡಲಿಲ್ಲ. ಬಾ ಹೀಗೆ. ಎಲ್ಲಿದ್ದಾನೆ? ಬಾ, 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 ಎಲ್ಲಿದ್ದಾನೆ? ನೋಡು. ಓ ಅಣ್ಣ! ಎಂತ? ಆಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೆ. ಹಾ. ಏನು ಸೌಂದರ್ಯ, ಏನು ರೂಪ, ಏನು ಲಾವಣ್ಯ. ಹಾ. ಅಂಬರದಿಂದ ಕುಂಬಿನಿಗೆ ಮಿಂಚಿನ ಗೊಂಚಲೆ ಧರೆಗೆ ಉರುಳಿದಂತಹ ರೀತಿಯಲ್ಲಿ ಹಾ. ಆಕರ್ಷಣೆ ನನ್ನನ್ನು ಸೆಳೆಯುತ್ತಾ ಉಂಟು. ಹಾ. ಅಣ್ಣ, ಏನು? ಇವಳ ಮುಖವರ್ಣವನ್ನು ನೋಡಿದ ಮೇಲೆ ಹಾ. ಇವಳು ಇಲ್ಲಿಯವಳಲ್ಲ. ಮತ್ತೆ? ಇವಳ ಓಜಸ್ಸು ತೇಜಸ್ಸನ್ನು ನೋಡಿ ಅರ್ಥವಿಸಿಕೊಂಡಿದ್ದೇನೆ ಇವಳು ಮೇಲುಲೋಕದ ಬಳಿಯುವುದಾಗಿ. ಓಹೋ. ಹಾಗಿರುವಾಗ ಹಾ. ಇವಳನ್ನು ಹೊಗಳದೇ ಇದ್ದಂತಹ ನಾಲಿಗೆ ಇದ್ದೇನು ಪ್ರಯೋಜನ? ಹೊಗಳು ತಮ್ಮ. ಅಣ್ಣ, ಏನು? ಚೈತ್ರದ ಪ್ರೇಮಾಂಜಲಿಯ ಸುಮಾಸುಮ, ಗಂಧದ ಪರಿಮಳಕ್ಕಿಂತ ಘಮಾಘಮ, ಸುಮ ಘಮ ಸಮಾಗಮ, ಮಲ್ಲಿಗೆಯ ಮಲ್ಲಿ ನಗುವಿನಲ್ಲಿ ಸಂಪಿಗೆಯ ಸಂಪು, ಕರುಳಿನಲ್ಲಿ ಶಶಿ ವದನದಲ್ಲಿ ಮಾತಾಡಿ, ಓ ಮಂದಾರ ನಿನ್ನ ಹೆಸರು ಶೃಂಗಾರ, ಓ ಕನಕಾಂಬರಿಯೇ, ಓ ನೀಲಾಂಬರಿಯೇ, ಓ ಸೂಜಿ ಮಲ್ಲಿಗೆ, ಓ ಜಾಜಿ ಮಲ್ಲಿಗೆ ನಿನಗೆ ನೀ ಸರಿ, ಕಣ್ಣಲ್ಲಿ ನೋಡು ಕಮಲಾವತಿ, ಒಡಲಲ್ಲಿ ತಾಳು ಪುಷ್ಪಾವತಿ, ಭಯವೇಕೆ ಅಂಜು ಮಲ್ಲಿಗೆ, ಪಾರಿಜಾತ ವರವಾಗು ಸೂರ್ಯಕಾಂತಿ ನೆರಳಾಗು ಮುದ ನೀಡುವ ಗುಲಾಬಿಯೇ, ಬೆಳದಿಂಗಲ ಬಾಲೆ, ಮಧುಚಂದಿರ ತಾರೆ, ಪ್ರೇಮ ಪನ್ನೀರ ದಾರೆ, ಶ್ರೀಕಂಧದ ಶಿಲ್ಪ, ಸೌಗಂಧದ ತಲ್ಪ, ನೀನೊಂದು ಮಣಿಮುತ್ತು ಮಾಲೆ, ಓ ಅಂಬರ ತಾರೆ, ಮಂಜುಳ ದಾರೆ, ಸುರಿಯುವ ಬಿಂದಿಗೆ ನೀಸಕಿ ಯಾರೇ, ಹೂಬಳ್ಳಿ ಬರೆದ ಸುರವರನು ಈ ಬಳ್ಳಿ ನೆರೆದಿಹಣೆ, ಹಕ್ಕಿಗಳ ಇಂಚರ, ಚಿಲಿಬಿಲಿ ಕಲರವ, ಸುರಸುಂದರಿಯೇ, ಭುವನಮೋಹಿನಿಯೇ, ಇಕ್ಷುರೋಹಿಣಿಯೇ, ಸೂರ್ಯಪ್ರಕಾಶಿನಿಯೇ, ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಲ, ಅರ್ಧ ಚಂದಿರ ಪಾಲ, ಕನ್ನಡಿ ಕಪಾಲ, ಕಾಮನ ಬಿಲ್ಲಿನ ಉಬ್ಬು, ಸಂಪಿಗೆಯ ಮೂಗು, ತೊಂಡೆ ಹಣ್ಣಿನ ತುಟಿ, ಕೊಳಬುರಿ ಶಂಖದಂತಿರುವ ಕೊರಳು, ಸಿಂಹ ಕಟಿ, ಹಂಸ ಪಾದ, ಹಾವಿನ ಜಡೆ, ಹಂಸದ ನಡೆ, ಬಾಳೆಯ ತೊಡೆ, ನಾಲ್ಕದಿ ಸತಿಯರ ನೂಕಲಿ ಮಡಿಯಿದೆ ಈಕೆಯ ನೋಡದ ನೇತ್ರಗಳ ಏತಕ್ಕೆ, ಅಡಿಯನು ಮುಡಿಯನು ಕಟಿಯನು ತುಟಿಯನು, ಯಾವ ದೇವ ಶಿಲ್ಪಿ ಕೊರೆದನೋ ಈ ಚೆಲುವಿಕೆಯ ಚಿಲುವನು, ಯಾವ ಕಲಾಕಾರ ಬನ್ನೆರಚಿದನೋ ನಾನೊಂದೂ ಅರಿಯೆ, ಕಣ್ಣುಗಳು ಕಮಲಗಳಂತೆ, ಮುಂಗುರುಳು ದುಮ್ಮಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀಬರಳು ಹೂಬಿರಿದಂತೆ. ಅಣ್ಣ, ಈ ತರುಣಿಯನ್ನು ನೋಡಿದ ಮೇಲೆ ಯಾರಿವಳು ಈ ಕಾನನಕ್ಕೆ ಬಂದವಳು, ಇವಳನ್ನು ನೋಡದೇ ಇದ್ದಂತಹ ಕಣ್ಣುಗಳಿದ್ದೇನೋ ಪ್ರಯೋಜನ, ಹೊಗಳದೇ ಇದ್ದಂತಹ ನಾಲಿಗೆ ಇದ್ದೇನೋ ಪ್ರಯೋಜನ. ಈ ಅಕ್ಷಯ ಸ್ವರೂಪಿಣಿಯ ಸೌಂದರ್ಯವನ್ನು ನೋಡಿದ ಮೇಲೆ ನನ್ನ ಹೊಗಳಿಕೆ ಮುಗಿಯಿತು. ನಿನ್ನ ಹೊಗಳಿಕೆ ಏನಾದ್ರೂ ಉಂಟಾ? ತಮ್ಮ, ಅಣ್ಣ, ನೋಡು ನೋಡು ನೋಡು. ಹಾ. ಬಾಲೆ ಸರಸಗುಣ ಶೀಲೆ ಸಂಗೀತ ಲೋಲೆ ರೋಲಂಬ ನಿಕುರಂಬ ಡಂಬರ ವಿಡಂಬಕ ನೀಲ ಕುಂತಲೆ ನಿರ್ಮಲೆ ಅರ್ಧೆಂದು ಸನ್ನಿಭ ಫಾಲೆ ಸಕಲ ಗುಣಾಲ ವಾಲೆ ಶಂಬರಾಂತಕ ಶರಾಸನ ಭ್ರೂಲತೆ ಸನ್ಮತಿಯುತೆ ಕೋಲೆಯ ಪತ್ರನೇತ್ರ ಕಮನೀಯ ಗಾತ್ರೆ ವಿಲಸ ಚಂಪಕ ಸುಮನಾಸಿಗೆ ಸೀಮಂತಿನಿ ಜನಶಿಖಾ ಮೌಕ್ತಿಗೆ ಪದ್ಮರಾಗರಾಗ ಪ್ರಭಾ ಪ್ರಚಯ ಪ್ರಕಾಶಿತ ಶಾತ ಕುಂಭತಾಟಂ ಕಾಲಕೃತ ಕರ್ಣ ಯುಗಳೆ ನಿತ್ಯ ಮಂಗಲೆ ಮುಕುರಕ ಪೋಲೆ ವಿಭ್ರಮ ಜಾಲೆ ರಾಕೆಯನ್ನು ನಿಭವದನೆ ಕಮನೀಯ ಕುಂದರದನೆ ಚಾರು ತರಬಿಂಬಾದನೆ ಕಂಬುಗಂದರೆ ಅತಿಮೃದುಳ ಬಾಹುಲತೆ ಆನಂದ ಭರಿತ ಲಲಿತಾರುಣ ಪದ್ಮರೇಖಾನ್ವಿತೆ ಪಲ್ಲವ ಪಾಣಿ ಶುಖವಾಣಿ ಜಂಬಾರಿ ಕುಂಬೇಂದ್ರ ಕುಂಭ ಸನ್ನಿಭ ಕುಚಯುಗೆ ಮನೋನುರಾಗೆ ಕಾಂಚೀಧಾಮ ವಿರಾಜಿತ ಹರಿಮಧ್ಯ ಕಾಮಾಗಮ ವೇದ್ಯ ಪೃತುಳ ಶೈತ್ಯನಿ ತಂಬೆ ಭೂರಂಬೆ ರಂಭ ಸ್ತಂಭೋರು ಯುಗಳೆ ಕೋಮಲ ಕಲದೌತ ಕೇತಕಿ ಕುಟ್ಮಳ ಜಂಗಾದ್ವಯ ಸದಯ ಹೃದಯ ಜನಜನತ್ಕಾರ ಮಂಜೀರ ರಂಜಿತ ಚರಣ ಸರಸಿಜ ಪರಿಜನ ಸುರಕುಜ ಕಲಹಂಸ ನಿಭಯಾನೆ ಮಂದ ಕೋಕಿಲ ಗಾನೆ ಶಾರದಾಂಬುಜ ಚಿರತೆಯಲ್ಲಿ ಮಯೂರ ನೃತ್ಯಲೀಲೆ ಸರ್ವಾಲಂಕಾರ ಭೂಷಣ ಭೂಷಿತ ಚೌಷಷ್ಟಿ ಕಲಾ ಶೋಭಿತೆ ಪರಿಮಳದ ಪುತ್ತಳಿಯು ಚೆಲುವಿನ ಕರುವಿನ ಎರಕೋ ವಿಟರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮುನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಗಸುಖ ಸಾಕಾರವು ಶಶಿಮಗದ ನೊಸನಗೆಯ ಬಾಲೆ ದರ್ಪಣ ಕಪೋಲೆ ಪಂದಕ ಸದೃಶ ವೇಣೆ ಶುಕ ವಾಣಿ ಇವಳ ಆನಂದ ಕಂಪು ಪೂರ್ಣ ಚಂದ್ರನ ಪೆಂಪು ಇವಳ ಕರ್ಣದ್ವಯ ಆಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರುವುದು ಈಕೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜರ ವರಣಿ ಪ್ರಕಾಶದ ದ್ಯುಮಣಿ ಮಂದಗಮನೆ ಮಂದಹಾಸದ ವಿಲಾಸಮಂ ಕುಂದ ರದನೆ ಕುಂದ ದವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿ ಚಂದ್ರಾಸಿದ ಸಗಮಂ ಬಂಧುಗಿರುಟಿಗಳ ಬಂಧುರ ಸಿಂಗರವನ್ನು ಏನೆಂದು ಬಣ್ಣಿಸಬಹುದು ಇವಳ ಕಪ್ಪಾದ ಕೇಶ ಶೃಂಗಾರ ವರಿತ ವೇಷ ನಳಿ ತೋಳ್ಗಳ ಪಾಶ ಮರಚಿತೆನ್ನೆ ರೋಷ ತಡರ ನನ್ನ ವೀಷ ಆಗಲೆನ್ನೆ ಸರ್ವನಾಶ ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೊಳ ಅಡಿಡ ಲಂಗಿ ಮನೆಗೆ ಕಸ್ತೂರಿಯಂ ಕಣ್ಣಿಗೆ ಗಾಡಿಗೆಂ ಕೊರಲಿಗೆ ಹರಿನೀಲಮಣಿ ಭೂಷಣವಾದ ಸೇರಿಸಲ್ಕದ ನೈಜವಾಗಿ ಬೆರಗಾಗಿ ಬಳಿ ಕೋರದ ರೂಪಂ ತೆಗೆದು ಜಡಗಟ್ಟಿ ಪೊರಮಟ್ಟು ನಿರ್ಗುರುಳ ಪವಳಾಧಾರದ ಉರುತರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆ ರಾಶಿಗದ ಬೆರನೊಸಲ ಹರಿಯ ಮಧ್ಯದ ಹಂಸ ಗಮನದ ಗುರುಗುಜರಕರ ಪಲ್ಲವದ ಸರಸಿರುವ ಮುಖಿ ಅನರೀತಿವಳಂತ ವಿಟಗಾರ ನೋಡು ಸ್ಮರಣ ಕೂರ್ಗಣೆ ಅಂತ ಹಣು ನೀರ ಸರಸಿದ ವರನೆ ಹರಿಡ ನೇತ ಚಲುವ ತರುಣಿ ಮಣೆ ಮಲಗಾತ್ರೆ ಏತಮ್ಮ ಓ ಅಣ್ಣ, ಕೆಲವೊಮ್ಮೆ ನಾವು ಬಯಸಿದ್ದು ಒಬ್ಬರಿಂದ ದೊರಕದೆ ಹೋದ್ರು ಹಾ, ದೇವರು ಮತ್ತೊಬ್ಬರಿಂದ ಒದಗಿಸಿ ಕೊಡ್ತಾರೆ. ಅದು ಸತ್ಯ. ಇವಳ ಅಂದವನ್ನು ಕಂಡು ನಾನು ಇಷ್ಟು ಉದ್ದಕ್ಕೆ ಹೊಗಳಿದ್ದು, ಹಾ, ಇವಳದ್ದು ಪ್ರತಿಕ್ರಿಯೆ ಇಲ್ಲ, ಏನೂ ಸ್ಪಂದನೆ ಇಲ್ಲ. ಆದರೆ ನಮ್ಮ ಈ ಹೊಗಳಿಕೆಯನ್ನು ಕಂಡು ಹಾ, ಈ ಪರಿಸರದಲ್ಲಿ ಅಲ್ಲಿ ಇಲ್ಲಿ ಎನ್ನುವ ಒಂದು ಪ್ರತಿಕ್ರಿಯೆ ಬಂತು ನೋಡು, ನಮಗೆ ಅಷ್ಟು ಸಾಕು, ಮನಸ್ಸು ತುಂಬಿ ಬರ್ತದೆ. ಅಣ್ಣ, ಏನೋ ನಮ್ಮ ಹೊಗಳಿಕೆ ವ್ಯರ್ಥ ಆಗ್ಲಿಲ್ಲ ಅಂತ ಆಯ್ತು. ಹೌದು. ಈ ಕೂಡಲೇ ನೀನು ಸಾಯ್ತಿ.
ಇಷ್ಟು ಹೊಗಳಿದ್ದು ನಾನು ಸಾಯುವುದಕ್ಕ? ಅಣ್ಣ ಮತ್ತೆ? ತರುಣಿಯನ್ನು ನೋಡಿ ಆ. ನಿನ್ನದಾದಂತಹ ವಾಕ್ಚಾತುರ್ಯವನ್ನು ನೋಡಿ ಆ. ತಮ್ಮನಾಗಿ ನಾನೊಂದು ಸನ್ಮಾನ ಮಾಡಿದ್ದು ಹೇಗೆ? ಸಣ್ಣ ಮಟ್ಟಿನಲ್ಲಿ. ಹೇಗೆ? ಸಾಹಿತಿ. ಓ ಸಾಹಿತಿ. ಏನು ಸಾಹಿತಿಯಾಗಿ ಏನು ಪ್ರಯೋಜನ ಹೇಳು? ಹಾ, ಇವಳ ವಿಳಾಸವನ್ನು ತಿಳಿದುಕೊಳ್ಳುವುದಕ್ಕಾಗಲಿಲ್ಲ. ಚೆನ್ನಾಗಿ ಅರ್ಥಕೊಂಡಿದ್ದೇನೆ. ಏನು? ಪಾಲ್ಗಡಲ ಶಯನ ಎಂಬಂತಹ ನೆಗಲ್ತೆಗೆ ಪಾತ್ರನಾದಂತಹ ಶ್ರೀಹರಿಯ ಮಾಡಿದ ಲಕ್ಷ್ಮೀದೇವಿ ಇಂದಿನ ದಿವಸ ಕಾನನಕ್ಕೆ ತಿರುಗಾಟಕ್ಕೆಂದು ಬಂದಿರಬೇಕು. ತಮ್ಮ ಅಣ್ಣ, ಲಕ್ಷ್ಮಿ ಇಲ್ಲಿಗೆಲ್ಲ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳು? ವಕ್ಷಸ್ಥಳದಲ್ಲಿ ಆ ನಾರಾಯಣ ಅಷ್ಟು ಒಳ್ಳೆ ಜಾಗವನ್ನು ಕೊಟ್ಟ ಮೇಲೆ ಈ ಕಾಂತಾರಕ್ಕೆ ಬರುವುದಕ್ಕುಂಟೇನೋ? ಅಣ್ಣ, ಕಾಂತಾರವನ್ನು ಒಂದು ಬಾರಿ ನೋಡಿದ ಮೇಲೆ ಮರಳಿ ಮತ್ತೊಮ್ಮೆ ನೋಡಬೇಕು ಎಂಬುದಾಗಿ ಯಾರೂ ಪ್ರಯತ್ನಿಸುವುದಕ್ಕೆ ಇಲ್ಲ. ಯಾಕೆ ಹೇಳು? ಯಾಕೆ? ಮೊದಲಿನ ಕಾಂತಾರವೇ ಇದಲ್ಲ. ಸರಿ, ಹಾ, ಅವಳ ವಿಷಯವನ್ನು ಬಿಟ್ಟೆ. ಇನ್ನೊಬ್ಬಳಿದ್ದಾಳಲ್ಲ, ಪಾರ್ವತಿ ದೇವಿ. ಅವಳೇ ಪಾರ್ವತಮ್ಮ. ಪರಮೇಶ್ವರನ ಮಾಡದಿ. ಅವಳು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಹಣೆಯನ್ನೊಮ್ಮೆ ಸರಿಯಾಗಿ ನೋಡಂತೆ. ದೊಡ್ಡ ಬೊಟ್ಟು ಕಾಣಿಸ್ತದ ನಿನಗೆ? ದೊಡ್ಡ ಬೊಟ್ಟು ಇಲ್ಲದಿದ್ರೆ ಪಾರ್ವತಮ್ಮ ಅಲ್ಲ. ಅಲ್ಲವೇ ಅಲ್ಲ. ಅಲ್ಲಿ ದೊಡ್ಡ ಬೊಟ್ಟು ಇಲ್ಲದ ಕಾರಣ ಅವಳು ಪಾರ್ವತಮ್ಮ ಅಲ್ಲ ಎಂಬ ಹಾಗೆ ನಿರ್ಣಯ ಮಾಡಿದೆ. ಹೌದಣ್ಣ. ಸರಿ, ಅವಳ ವಿಷಯವನ್ನು ಬಿಟ್ಟೆ. ಇನ್ನೊಬ್ಬಳಿದ್ದಾಳಲ್ಲ, ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಆರತಿಯೇ. ಅಣ್ಣ, ಆರತಿ ಎಂಬುದಾಗಿ ಹೇಳಿದ್ರೆ ಜನ ಬೇರೆ ಆಗ್ತದೆ. ಇಲ್ವಾ? ಆರತಿ. ಹಾ, ಅವಳೇ ಪಂಚಶರಗಳ ವಲ್ಲಭ ಆ ಮನ್ಮಥನ ಮಾಡಿದ ರತಿ. ಇಲ್ಲೂ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳು? ಯಾಕೆ? ರತಿಯ ಮೇಳದಲ್ಲಿ ಇರ್ಪ ಕಾಮನ್. ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ, ಮನ್ಮಥನನ್ನು ಬಿಟ್ಟು ರತಿ ಇರುವುದಿಲ್ಲ. ಒಂದೊಮ್ಮೆಗೆ ರತಿ ಇಂದಿನ ದಿವಸ ತಿರುಗಾಟಕ್ಕೆಂದು ಬಂದಿದ್ದರೂ ಸಹ ಇಲ್ಲಿ ಎಲ್ಲಿಯಾದ್ರೂ ನಿನಗೆ ಮನ್ಮಥ ಕಾಣಿಸ್ತಾನ? ಮನ್ಮಥ ಇಲ್ಲ ತಮ್ಮ. ಹಾಗಾದ್ರೆ ಮನ್ಮಥ ಇಲ್ಲ ಅಂತ ಆದ್ರೆ ರತಿಯೂ ಅಲ್ಲ. ಅಲ್ಲವೇ ಅಲ್ಲ. ಪಾರ್ವತಮ್ಮನೂ ಅಲ್ಲ, ಲಕ್ಷ್ಮಿಯೂ ಅಲ್ಲ. ಅಲ್ಲ. ಸರಿ, ಯಾರು ಅಲ್ಲ ಅಂತ ಆದ್ಮೇಲೆ ಇವಳು ಯಾರಾದ್ರೂ ಆಗಿರ್ಬೇಕಲ್ಲ. ಕೇಳಿ ಬರ್ತೇನೆ. ಎಲ್ಲಿಗೆ ಹೊರಟದು ನೀನು? ನಾನು ಬಂದದ್ದೇ ಕಷ್ಟದಲ್ಲಿ. ಮುಂದಡಿ ಇಡಬೇಡ, ಕಷ್ಟ ಒದಗಿ ಬಂದಿತ್ತು. ಎಂತದು? ಅಣ್ಣ, ಹೆಣ್ಣು ಮಕ್ಕಳಲ್ಲಿ ಮಾತನಾಡುವುದಷ್ಟು ಸುಲಭದ ಕೆಲಸ ಅಂತ ಭಾವಿಸಿದ್ಯಾ? ಏನಾಯ್ತು? ಕಾಲಿಡುವ ಮೊದಲು ಕಣ್ಣಿಡಬೇಕಂತೆ. ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಚಂಡಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಒಂದು ವೇಳೆ ಬ್ರಹ್ಮಚರ್ಯವನ್ನು ತೊರೆದು ಹೆಣ್ಣಿನ ಮೋಹಕ್ಕೆ ಬಲಿಯಾದೆ ಅಂತಾದ್ರೆ ಅಂದೇ ನಿಮ್ಮ ಮರಣ. ತಮ್ಮ, ಅಣ್ಣ, ನೀ ಹೇಳಿದ್ದು ಸರಿ. ಬ್ರಹ್ಮಚರ್ಯ ವೃತ ಪರಿಪಾಲನೆಯನ್ನು ಮಾಡುವಂತಹ ನಾವು ಒಂದು ವೇಳೆ ಇಂದಿನ ದಿನ ಅಗಲಿದೆವು ಅಂತಾದ್ರೆ ನಾಳೆ ಹೇಗೆ ಪ್ರಚಾರ ಆದೀತು? ಮತ್ತೆ ಒಂದು ಹೆಣ್ಣಿನಿಂದ ಚಂಡಮುಂಡರ ಅಕಾಲ ಮರಣ. ಬಲಿಷ್ಠ ಚಂಡಮುಂಡರ ಭಾವಪೂರ್ಣ ಶ್ರದ್ಧಾಂಜಲಿ. ಚಂಡಮುಂಡರು ಇನ್ನಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಮ್ಮನ್ನು ನೋಡಿದವರು ನಾಳೆ ಕೇಳಲಿಕ್ಕಿಲ್ವಾ? ಮತ್ತೆ ಅವರಿಲ್ವಾ? ಹಾಗಾಗುವ ಹೌದೌದು. ಸಾಧಿಸಿದವರು ನಾವು ಸಾಧನೆಯನ್ನು ಮಾಡುವುದಕ್ಕೆ ಬಹಳಷ್ಟು ಉಂಟು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಕೇವಲ ಒಂದು ಹೆಣ್ಣಿಗೆ ಬೇಕಾಗಿ ಸಾಯ್ಲಿಕ್ಕಿದ್ದವರ ಚಂಡಮುಂಡರು. ಸಾಯುವುದಕ್ಕೆ ನಾವು ಜನ ಅಲ್ಲ. ಅಣ್ಣನಲ್ಲಿ ಹೇಳು. ಹೋಗುವ. ನಿನ್ನ ಆನತಿಯಂತೆ ತಿರುಗಾಟವನ್ನು ಮಾಡಿದವರು. ಆ ಕಾಲದಲ್ಲಿ ಹಸಿವು ಬಾಯಾರಿಕೆ, ಅದನ್ನು ಪರಿಹರಿಸಲು ಸುಖವಾಗಿ ಬೇಟೆಯಾಡಿದೆವು. ಮಾಂಸವನ್ನೆಲ್ಲ ತಿಂದೆವು. ಆಮೇಲೆ ಆಯಾಸ ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿ, ಇಂಪಾದ ಸ್ವರ, ಆಮೇಲೆ ಒಂದು ಆಶ್ಚರ್ಯ. ಅಣ್ಣ, ಸ್ವರವನ್ನು ಆಲಿಸುತ್ತಾ ಮುಂದೆ ಮುಂದೆ ಹೋಗುವಾಗ ಅಂಬರದಿಂದ ಗುಮ್ಮಿಗಿಳಿದಂತಹ ಸ್ವರ್ಣದ ಉಯ್ಯಾಲೆಯಲ್ಲಿ ಸುಂದರವಾದಂತಹ ತರುಣಿಯರುಗಳು ಕುಳಿತು ಇಂಪಾಗಿ ಗಾಯನವನ್ನು ಹಾಡ್ತಾ ಇದ್ದಾಳೆ. ಆಕೆಯನ್ನು ನೋಡಿದ ಮೇಲೆ ಮನೆಯಲ್ಲಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. 3 ಲೋಕದ ಅಧಿಪತಿಯಾದಂತಹ ಶುಂಭ ಆ ತರುಣಿಯನ್ನು ಮದುವೆ ಆಗಬೇಕು. ನೀವು ದಣಿದವರು ಸ್ವಲ್ಪ ವಿಶ್ರಾಂತಿ ಮಾಡಿ. ಚಂಡಮುಂಡರು ಹೇಳಿದಂತ ವಿಚಾರ ವಿಚಾರಿಸಲೇಬೇಕಲ್ವೇ? ನಾನೇ ಹೋಗುವುದಲ್ಲ. ಸುಗ್ರೀವ, ಈಗ ಬರಯ್ಯ. ಕೆಳಗೆ ಸುಗ್ರೀವ ಬೀಳ್ಮೆಯ ಮೇಲೆ ಜೀವಜಾಲವನ್ನು ಬಂದೀನು. ಕೇಳಿದರೆ ಮೇಲೆ ಬಗ್ಗದ ಅನುಭವನದೊಳಗೆ ಸದವಿಯಾಲೆಯಲ್ಲಿ ಮೆರವಳಂತೆ. ಇನ್ನೊಂದು ಕರಿಮಲಕ್ಕೆ ಬಲವಾದ ಕಾರಣ ಇದೆ. ಏನು ಪ್ರಭು? ಇಂದಿನ ದಿವಸ ಸುಗ್ರೀವ ಸಂಧಾನದ ಅನಿವಾರ್ಯತೆ ಇದೆ. ಇಲ್ಲಿಗೆ ಯಾಕೆ? ಕದಂಬಾವನದಲ್ಲಿ ಹೆಣ್ಣೋಳಗಳಿದ್ದಾಳೆ. ಅವಳನ್ನು ವರಿಸಬೇಕಾದ ನನ್ನ ಉದ್ದೇಶ. ಅಲ್ಲಿಗೆ ಹೋಗಿ ಅವಳ ಮನದ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿದು ಬಾ. ಶುಂಭನಾಜ್ಞೆಯೊಳೆದೆ ಮೆರೆವ ಕದಂಬವನವನೇ ಹೋಗುದಾಗ ಕದಂಬವನವನೇ ಹೋಗುತ್ತ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ
ಕೂತಲೆ ನಮ್ಮಯ ಶುಂಭ ಕೆಟ್ಟನು ಸ್ಮರಣಂ ಗುರೆಸಲು ಕೂತಲೆ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಗೆ ಈಕೆ ಮಾನಿನಿಗೆ ಸಿಕ್ಕುವಳೆ ನಮಗೆ ಸಿಕ್ಕಳು ತಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯ ದಿಸಲಗುತ್ತಿಗ ಮಾತೆ ಮಕ್ಕಳಾಟಿಕೆ ಆಯ್ತು ನಮ್ಮದು ರಕ್ಕದಾಯ ಅಡಿಗೆ ತಿಂದಿಗೆ ಮಿಕ್ಕ ಮಾತೇನು ಒಡೆಯನ ಆಜ್ಞೆ ನಮಗೆ ಮಾನ್ಯವಲ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ ಶಿವ ಶಿವ ಒಡೆಯನ ಆಜ್ಞೆಯನ್ನು ಪಡೆದು ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದೆ. ಈ ರೀತಿಯಾದಂತಹ ವನವನ್ನು ಯಾರಾದರೂ ನೋಡುವುದಕ್ಕೆ ಉಂಟೆ? ಹಾಗಿದ್ದರೆ ಇಂತಹ ಬದಲಾವಣೆ ಕದಂಬಾವನದಲ್ಲಾಗುವುದಕ್ಕೆ ಕಾರಣವಾದದ್ದೇನು? ಉತ್ತರ ಬೇಕಾಗಿತ್ತು ನನಗೆ. ಅದಕ್ಕೆ ಸಪ್ತಸ್ವರ ಸಮ್ಮಿಲಿತವಾದಂತಹ ಸುಶ್ರಾವ್ಯವಾದ ಗಾಯನದ ಪಥವನ್ನೇ ಹಿಡಿಯುತ್ತಾ ಮುಂದೆ ಮುಂದೆ ಸಾಗಿ ಅಬ್ಬಬ್ಬ, ಅಂಬರದಿಂದಲೇ ಇಳಿಯಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳು ಈ ಬಾಲೆ. ಏನಿದು ಈ ಲೀಲೆ? ಕಾಣಬಾರದೆ ಈಕೆಯನ್ನು? ಈಕೆಯೂ ಸಾಮಾನ್ಯ ತರುಣಿಯೇ. ಈಕೆಯೂ ಎನ್ನೊಡೆಯನಿಗೆ ಸಿಕ್ಕುವಳೆ. ಸಿಕ್ಕಿದರೂ ಆತ ದಕ್ಕಿಸಿಕೊಂಡಾನೆ. ಅಖಂಡ ಬ್ರಹ್ಮಚಾರಿಗಳಿಗೆ ಈಕೆಯೊಬ್ಬಳು ಸಾಮಾನ್ಯ ತರುಣಿಯಂತೆ ಕಂಡಳಂತೆ. ನನಗಾ ರೀತಿ ಕಾಣಿಸುವುದಿಲ್ವಲ್ಲ. ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವಂತಹ ಚಂಡಮುಂಡರು, ಅಂಥವರಿಗೆ ಒಬ್ಬಳಾಕೆ ಹೆಣ್ಣು ಸುಂದರವಾಗಿ ಕಾಣುತ್ತಾಳೆ ಅಂತಾದರೆ ಏನಿದರ ಅರ್ಥ? ಬ್ರಹ್ಮಚಾರಿಗಳ ಬ್ರಹ್ಮಚರ್ಯವೆನ್ನುವುದು ಕೆಟ್ಟು ಹೋಯಿತು ಎನ್ನುವುದೇ ಸ್ಪಷ್ಟ. ಅವರೇನೋ ಹಾಳು ಹುಡುಗರು, ಏನೋ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನನ್ನ ಒಡೆಯನೇನು ಸಾಮಾನ್ಯದವನೇ? ರಾಜಕೀಯ ವಿಚಾರದಲ್ಲಿ ನಿಪುಣನು ನನ್ನೊಡೆಯ. ಅಂಥವನು ಇಂಥ ತೀರ್ಮಾನವನ್ನು ಕೈಗೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಕಾಮನ ಬಾಣಕ್ಕೆ ಒಳಗಾದೆ ಅಂತ ಅವನೇ ಆಡಿದ. ಕಾಮನ ಬಾಣಕ್ಕೆ ಒಳಗಾದವರು ತಾಯಿಯನ್ನು ಬಯಸುತ್ತಾರೆ ಅಂತಾದರೆ ಅವರೀ ಪ್ರಪಂಚದಲ್ಲಿ ಉಳಿಯುವುದಕ್ಕೆ ಯೋಗ್ಯತೆಯನ್ನು ಹೊಂದಿದವರೇ. ಹಾಗಿದ್ದರೆ ಏನಿದರ ಅರ್ಥ? ಹೌದು, ವಿನಾಶ ಕಾಲೇ ವಿಪರೀತ ಬುದ್ಧಿ. ಈ ಪ್ರಪಂಚದಲ್ಲಿ ವಿಷ ಕಚ್ಚಿದವನಾದರೂ ಬದುಕಬಹುದು, ಮಣ್ಣು ಕಚ್ಚಿದವನು ಬದುಕುವುದಕ್ಕೆ ಇಲ್ಲ. ನನ್ನ ಒಡೆಯನಿಗೆ ಕಚ್ಚಿರುವುದು ಎಂದು ಮಣ್ಣು. ಅವನನ್ನು ಉಳಿಸುವವರು ಈ ಪ್ರಪಂಚದಲ್ಲಿ ಇನ್ನು ಯಾರಿದ್ದಾರೆ? ಇಲ್ಲ ಅಂತಾದರೆ ಇವಳನ್ನು ಕಾಣುವಾಗ ಯಾರಿಗೆ ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯ. ಒಂದು ಕೈಯಲ್ಲಿ ಚಕ್ರವಿದೆ, ಇನ್ನೊಂದು ಕೈಯಲ್ಲಿ ಸುಮವಿದೆ. ಒಂದು ವೇಳೆ ಶರಣಾಗಿ ಈಕೆಯ ಪಾದಕ್ಕೆರಗಿದೆ ಅಂತಾದರೆ ಹೂ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು. ಅದೇ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಬಯಸಿದರೆ ಹಿಡಿದಿರುವ ಚಕ್ರದಿಂದಲೇ ನಿಮ್ಮೆಲ್ಲರ ಶಿರವನ್ನೇ ಕತ್ತರಿಸುತ್ತೇನೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಈ ರೂಪದಿಂದ ಬಂದು ಕುಳಿತಿದ್ದಾಳೆ. ಅರ್ಥ ಮಾಡಿಕೊಂಡೆ ಇವಳಾರೆನ್ನುವಂತಹ ಸತ್ಯವನ್ನು. ಹಾಗೆಂದು ಒಡೆಯನಿಗೆ ಹೋಗಿ ಹೇಳಲೆ, ಕೇಳಿಯಾನ ಮುದುಕನಿಗೆ ತಲೆ ಕೆಟ್ಟಿದೆ ಅಂತ ತಲೆ ಕತ್ತರಿಸಿಯಾನು. ಶೋನಿತಾಪುರದ ಮಣ್ಣಿನಲ್ಲಿ ಉಪ್ಪಣ್ಣ ಉಂಡಂತ ಋಣದ ಭಾರ ಉಂಟು, ತೀರಿಸಿ ಬಿಡ್ತೇನಂತೆ ಅಮ್ಮ. ಜನರಿಗೆ ಭಿನ್ನಗ ಕರುಣದುಳಿದು ಜನನಿಗೆ ಭಿನ್ನಗ ಕರುಣದುಳಿದು ವನದಲ್ಲಿ ಕುಳಿತಿರುವುದೇಗೆ, ವನದಲ್ಲಿ ಕುಳಿತಿರುವುದೇಗೆ, ಸನುಮತವಲ್ಲಿದು ನಿನಗೆ ಬೇಡುವಿರುವುದು, ಸನುಮತವಲ್ಲಿದು ನಿನಗೆ ಬೇಡುವಿರುವುದು, ತನು ದೇಶ ಶುಂಭನ ಬಯಕೆ ಅಮ್ಮ.
ಶುಂಭನ ಅಮಾತ್ಯ ಸುಗ್ರೀವನೆಂದು ನನ್ನ ಹೆಸರಮ್ಮ. ಒಡೆಯನೇ ನನ್ನನ್ನು ಇಲ್ಲಿಯವರೆಗೆ ಅಟ್ಟಿದವನಿದ್ದಾನೆ. 3 ಲೋಕದ ವಿಭುವಾಗಿರುವಂತ ಅವನು ಇಷ್ಟರವರೆಗೆ ಏನು ಬೇಕೋ ಅವೆಲ್ಲವೂ ಅವನ ಪಾದಬುಡದಲ್ಲಿ ಬಂದು ಬಿದ್ದಿತ್ತಮ್ಮ. ಆದರೆ ಒಂದು ಕೊರತೆ ಎನ್ನುವುದು ಅವನಲ್ಲಿ ಯಾವತ್ತೂ ಕಾಡುತ್ತಾ ಇತ್ತು ನಮಗೆಲ್ಲ. ಮದುವೆಯಾಗದೆ ಉಳಿದಿದ್ದನಮ್ಮ. ಯಾಕೆ ಎನ್ನುವಂತ ಪ್ರಶ್ನೆ ಇತ್ತು ಮನಸ್ಸಿನಲ್ಲಿ. ಈಗ ಅದಕ್ಕೆ ಬೇಕಾದಂತ ಉತ್ತರ ಸಿಕ್ಕಿತು ನೋಡು. ಅವನಿಗೆ ಒಪ್ಪುವಂತ ಹೆಣ್ಣು ಇಷ್ಟರವರೆಗೆ ಅವನಿಗೆ ಸಿಗಲಿಲ್ಲ. ಈಗ ತೀರ್ಮಾನವನ್ನು ಕೈಬಿಟ್ಟಿದ್ದಾನೆ. ಮದುವೆಯಾಗಬೇಕೆನ್ನುವಂತ ಬಯಕೆಯನ್ನು ವ್ಯಕ್ತಪಡಿಸಿದ್ದಾನಮ್ಮ. ಲತಾ, ವನಿತಾ, ಪಂಡಿತ ಇವೆಲ್ಲ ಪರರಾಶ್ರಯದಲ್ಲೇ ಬದುಕಬೇಕು ತಾಯೇ. ಹೀಗೆ ಒಂಟಿಯಾಗಿ ಎಲ್ಲ ಇರಕೂಡದು. ಅದಕ್ಕಾಗಿ ಕದಂಬಾವನವನ್ನು ಬಿಟ್ಟು ಶೋಣಿತಾಪುರದ ಮಣ್ಣಿಗೆ ಬಂದು ನನ್ನ ಒಡೆಯರನ್ನು ಮದುವೆಯಾಗ ಸುಗ್ರೀವನ ಮಾತುಗಳನ್ನು ಕೇಳಿ ನನಗೆ ಬಂದು ಹೋಯಿತು. ದೊಪ್ಪನೆ ತೆರೆಗೆ ಉರುಳಿ ಬಿಟ್ಟನಲ್ಲ. ಈತ ಅಳಿದನೆಂದಾದರೆ ನನ್ನ ವಿಚಾರವಾಗಿ ಶುಂಭನಿಗೆ ಹೊಲ ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳಪ್ಪ. ಖತಿಯಗೊಳ್ಳದಿರನ್ನ ಸಲಗೋ ಶುಂಭಾಕ ನಾಮತದಂತೆ ಭಿನ್ನಗೈದೆ. ಶುಂಭಾಕ ನಾಮತದಂತೆ ಭಿನ್ನಗೈದೆ. ಮತಿಶೂನ್ಯನ 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 ಮಮ ಧೃತಿ ನೀನರಿವೆ. ದೈತ್ಯತಿಗೆ ನಾದಿಯ ಅರುಗ ದೈತ್ಯತಿಗೆ ನಾದಿಯ ಅರುಗ. ನಗಬೇಡ ತಾಯಿ. ನಿನ್ನ ನಗೆ ಎನ್ನುವುದು ನನ್ನ ಪಾಲಿಗೆ ದಗೆಯಾಯಿತು. ನಾನು ಸತ್ತಿದ್ದೇನೆ, ಮತ್ತೆ ನನ್ನನ್ನು ಬದುಕಿಸಿದ್ದೀಯ. ಕೇವಲ ನಿನ್ನ ಒಂದು ನಗುವಿನಿಂದಲೇ ನಾನು ಸತ್ತಿದ್ದೇನೆ ಅಂತ ಆದರೆ, ನೀನು ಕ್ರೋಧಗೊಂಡು ನಿಂತೆ ಅಂತಾದರೆ ಈ ಪ್ರಪಂಚ ಉಳಿಯುವುದಕ್ಕುಂಟೆ ತಾಯಿ. ನಗಬೇಡ. ಒಡೆಯನಿಗೆ ಹೋಗಿ ಹೇಳುವುದಕ್ಕೆ ಏನು ಆಜ್ಞೆಯಮ್ಮ? ಹೆದರಿದೆಯಾ ಸುಗ್ರೀವ? ಹೌದು. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲ ಎಂದು ಅರ್ಥೈಸಿಕೊಂಡಿದ್ದಾನೆ ಶುಂಭ. ಇರಬೇಕು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಹೌದಮ್ಮ. ಸಂಧಾನವನ್ನೇ ಮುರಿದಿದ್ದೇನೆ. ಉದಯ್. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಸುಗ್ರೀವ, ಅಮ್ಮ. ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿ. ಹಾ. ಅದೇ ರೀತಿ ಪುನರಪಿ ಬದುಕಿದ್ದಿ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷ್ಟತನವೆಲ್ಲವೂ ದೂರವಾಗಿ ಹಾ. ಸಜ್ಜನ ವ್ಯಕ್ತಿ ಎನಿಸಿಕೊಂಡೆ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಯಾಕಮ್ಮ? ಮಂತ್ರ, ಮಾಟ, ಮಾರಣ, ಮಾರಕಾದಿ ರಕ್ತಪಾತ, ಹಾ. ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರಡು ಬಂದೆಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಹೌದು ತಾಯಿ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ದೀಯಾ? ಯಾರಮ್ಮ? ನಿನ್ನ ಒಡೆಯ ಶುಂಭನೇ. ಉದಯ್. ಭೂದೇವಿಯ ಕಣ್ಣೀರಿಸಬೇಕಿದ್ದರೆ ದುಷ್ಟ ಸಂಹಾರ ನಡೆಯಲೇಬೇಕು. ಓಹೋ. ಅದಕ್ಕಾಗಿ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಹಾ. ಮೋಹದ ಗಾಳವನ್ನು ನಿಮ್ಮ ಶೋಣಿತಾಪುರಕ್ಕೆ ಸೇರಿದ್ದೇನೆ. ಹಾ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಉದಯ್. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು. ಏನಮ್ಮ? ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಓಹೋ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೇ. ಹೌದು ತಾಯಿ. ಅವನ ತಮ್ಮ ನಿಶುಂಭ ಬಲಾಢ್ಯನೇ. ನಿಜವಮ್ಮ. ಬಂದರೂ ಕಡಲಾಡ ಕಚ್ಚುವುದಿಲ್ಲವಂತೆ. ಸ್ಪಷ್ಟವಾಗಿ ಹೋಗಿ ತಿಳಿಸು. ತಾಯೇ, ಇಷ್ಟರವರೆಗೆ ನಿನ್ನನ್ನು ಕನಸು ಮನಸ್ಸಿನಲ್ಲಿಯೂ ಪೂಜಿಸಿದವನು ನಾನಲ್ಲ, ಭಜಿಸಿದವನು ನಾನಲ್ಲವಮ್ಮ. ಆದರೆ ನಿನ್ನ ದಿವ್ಯ ಮಂಗಳಕರವಾದಂತ ರೂಪವನ್ನು ಕಾಣುವಂತಹ ಸೌಭಾಗ್ಯ ನನಗೆ ಒದಗಿಸಿಕೊಟ್ಟಿ. ಇನ್ನು ಶೋಣಿತಾಪುರದ ಮಣ್ಣಿಗೆ ಹೋಗಿ ಈ ಮುದುಕ ಬದುಕಿ ಮಾಡುವುದಕ್ಕೆ ಏನೂ ಇಲ್ಲ. ನಿನ್ನ ಪಾದ ಧೂಳಿನಲ್ಲಿ ಒಂದಾಗಿಸು. ನನ್ನನ್ನು ನಿನ್ನ ಜೊತೆ ಸೇರಿಸಿಕೋ ತಾಯಿ. ಮೋಕ್ಷಗಾಮಿಯಾಗಬೇಕೆನ್ನುವಂತ ಬಯಕೆ. ಹೌದಮ್ಮ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅನನ್ಯ ಭಕ್ತಿಯಿಂದ ನನ್ನ ಸನ್ನಿಧಾನಕ್ಕೆ ಬಂದು ಪೂಜಿಸಿದೆ ಎಂದಾದಲ್ಲಿ ಆದಷ್ಟು ಶೀಘ್ರದಲ್ಲಿ ನನಗೆ ಮೋಕ್ಷ ಲಭ್ಯವಾಗುತ್ತದೆ. ನಿರೀಕ್ಷೆ ಇದೆ. ಜಯ ಜಯ.
ಶುಭಾಸುರ ಇನ್ನೊಂದು ಬಯಸಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದ್ದಾರೆ. ಸಂಧಾನ ಒತ್ತು ಮುರಿದೆಯೋ ಸಂಧವ ಸೇನಾಧ್ಯಕ್ಷ ಧೂಮ್ರಾಕ್ಷ ರಥಸಿದ್ಧವಾಗಿದೆ.
ರಥವೇರಿದು ರಂಗಲಾಲೆ. ರಕ್ತ ಬೀಜಕ್ಕೆ ರೈತಂದು ಮನಿದೆಂದನಾಗ ಧೈರ್ಯ ರಥವೇರಿ ಹೊರಟಿದ್ದೀರಿ ಅಲ್ಲಿಗೆ? ಉದ್ದೇಶದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನ ವಿಫಲವಾಗಿ ಹೋಯಿತು. ಸಂಗ್ರಾಮವನ್ನೇ ಬಯಸಿದ್ದಾಳೆ. ಆ ಗರ್ವಿಷ್ಠೆಯನ್ನು ಎಳೆತರುವುದಕ್ಕಾಗಿ ಧೂಮ್ರಾಕ್ಷರನ್ನು ಒಟ್ಟಿದೆ. ಎಳೆ ತಂದರೆ ಎಲ್ಲಿಂದ? ಮತ್ತೆ ಧೂಮ್ರಾಕ್ಷರನ್ನು ಸುಟ್ಟು ಇದ್ದಾಳೆ. ಹೌದಯ್ಯ. ಆ ಬಳಿಕ ಗಂಡುಗಳಿಗಾದಂತ ಚಂಡಮುಂಡರನ್ನು ಕಳುಹಿಸಿದೆ. ಚಂಡಮುಂಡರ ಶಿರವನ್ನು ಕಡಿದು ಚಂಡಾಡಿದ್ದಾಳೆ. ಚಂಡಮುಂಡರು ಇನ್ನಿಲ್ಲವಾಗಿ ಹೋದರೆ ಶಿವನೇ ಇನ್ನು ನಮ್ಮವರ ಅಳಿವಾಗುತ್ತಾ ಇದೆ. ಆ ಉದ್ದೇಶದಿಂದ ರಥವೇರಿದು ರಂಗಲಾಲೆ. ಎರಡು ಮಾತು ಕೇಳಬೇಕು ಧನುಜೇಶ ಕೇಳಿದ ಮಾತ
ಕೀರ್ತಿ, ಮಾಡಿದ ಸಾಧನೆ ಅದ್ಭುತವಾದದ್ದೇ ಹೌದು. ವರ್ತಮಾನ ಕಾಲದಲ್ಲಿ ನಿಮ್ಮ ಆಜ್ಞಾ ಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲವರು ಒಪ್ಪಿಕೊಂಡು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಅವಿರ್ಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗೆಲ್ಲ ಪ್ರಭು. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ವನ ಪ್ರದೇಶದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ಕೇಳಿ ತಿಳಿದು ಪ್ರಮಾದಿರಾದಿರ ಪ್ರಭು ಮನಸ್ಸಿನ ಶರಕ್ಕೆ ಸಿಲುಕಿ ಬಿಟ್ಟಿರೆ ಹೇಳಿ. ಕಾಮಕ್ರೋಧಾದಿ ಚಟುವ ಹಿರಿಗಳನ್ನು ಬಿಗಿಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನೂನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಜೋಲಿತವಾಗಿರುವಿರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಡುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಇದುವರೆಗೆ ನೀವು ಮಾಡಿರುವಂತಹ ಪ್ರಯತ್ನವೆಲ್ಲವೂ ವ್ಯರ್ಥವಾಗಿ ಹೋಯಿತು ಪ್ರಭು. ಕ್ರೂರ ಮೃಗಗಳು ವಿಷಜಂತುಗಳು ಇರುವಂತಹ ಕ್ಷೇತ್ರವನ್ನು ಆರಿಸಿಕೊಂಡು ಸ್ವತಂತ್ರಳಾಗಿ ವಿಹರಿಸ್ತಾಳೆ ಅಂತಾದ್ರೆ ಅವಳು ಸಾಮಾನ್ಯ ನಾರಿ, ಕೇವಲ ತರುಣಿ ಅಲ್ವೇನೋ? ಆದಿಮಾಯೇ ಆದಿಮಾಯೇ
ದೇವಾದಿ ವೀರರನ್ನೆಲ್ಲ ಹೆಮ್ಮಾರೆಯಾಗಿ ಬಲಿಗೊಂಡಿರುವಂತವಳನ್ನು ಸಾಮಾನ್ಯ ಹೆಣ್ಣು ಅಬಲೆ ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಮುಡತನವಾದೀತು ಪ್ರಭು. ತರುಣಿ ಎಲ್ಲವಳು ಮತ್ತೆ ಆದಿಮಾಯಿ ಆದಿ ಪರಾಶಕ್ತಿಯೇ ಎಂದು ಮಾಯಾಮೋಹಿನಿಯಾಗಿ ಕೌಶಿಕ ಎನ್ನುವಂತಹ ಹೆಸರು ನಿಲ್ಲಿಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕೆ 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 ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳಲ್ಲ ಪದ ಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇದೆ. ಅದಕ್ಕಾಗಿ ತ್ರಯೋದಶರನ್ನು ಬರೆಯುವುದಕ್ಕಾಗಿ ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅರ್ಥಾತ್ ದರೆಯ ಭಾರವನ್ನು ಇಳುವುದಕ್ಕಾಗಿ ಬಂದವಳು ಮತ್ತೆ ಯಾರೂ ಅಲ್ಲ, ಜಗದೇಶ್ವರಿ ಪ್ರಣವ ಸ್ವರೂಪಿಣಿಯಾಗಿರುವಂತಹ ಆಕೆಯನ್ನು ಪಡೆಯುವಂತಹ ಆಶೆಯಿಂದ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಲೆ ಅವಳನ್ನು ಕರೆತರುವ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಜಗದೊಡತೆ ಚರಣಕ್ಕೆ ಭಕ್ತಿಗೆ ಪೊಣಮಡುತ್ತಾ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಗೆ ಪೊಣಮಡುತ್ತಾ ಪಡೆದವಳ ಕಾರುಣ್ಯದಲ್ಲಿ ಧಾರಿಯಲಿ ಕಡಗ ಪೀಠನ ವರದ ತರದಲ್ಲಿ ಪಡೆದು ಸುಖವನ್ನು ಬಾಳ್ವುದೆನುದರಿ ನುಡಿಯೇ ನೀತಿಯ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳ್ವುದೆನುದರಿ ನುಡಿಯೇ ನೀತಿಯ ಬಿಡು ಮನದ ಮೂರ್ಖತೆಯ ಧನುಜೇಶ ಆಗ ರಕ್ತಬೀಜ ನಮಗೆಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಪ್ರಪಂಚದಲ್ಲಿದೆ ಅಂತಾದರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ಬಾ ನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ಅಂತಹ ವಂಶ ವೃಕ್ಷವನ್ನೇ ಕಡಿದು ಹಾಕುವಂತಹ ಪ್ರಯತ್ನ ಮಾಡುತ್ತೀರೇ ಹೇಳಿ? ಮದುವೆ ಎನ್ನುವಂತಹ ಸಂಸಾರದ ಬಂಧನಕ್ಕೆ ಸಿಲುಕುವವನ ನಾನಲ್ಲ. ಅಖಂಡವಾಗಿರುವಂತಹ ಬ್ರಹ್ಮಚರ್ಯ ಅವಿಶ್ರಾಂತವಾಗಿ ದಾನವರ ಏಳಿಗೆಗಾಗಿ ದುಡಿದವರು ತಾವು ಸತ್ಫಲವನ್ನು ಕಾಣುತ್ತಾ ಇದ್ದೀರಿ. ನಿಮ್ಮ ಕಣ್ಣೆದುರಿನಲ್ಲಿ ನಮ್ಮವರೆಲ್ಲ ಹುಟ್ಟಿಕೊಂಡಿದ್ದಾರೆ, ಬದುಕಿದ್ದಾರೆ. ಆದ್ರೆ ಆ ಪ್ರಾರಂಭದಲ್ಲಿದ್ದವರು ಈಗ ಇದ್ದಾರೆ, ಎಲ್ಲ ಅಳಿದು ಹೋಗಿದ್ದಾರೆ. ನೀವು ಇಂದಿಗೂ ಉಳಿದದ್ದು ಹೇಗೆ? ಜಡಜ ಪೀಠ ನಿಂತಿರುವಂತಹ ವರದ ಪ್ರಭಾವದಿಂದ. ಅಂತೆಯೇ ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎಂಬಂತಹ ಬಯಕೆ ನಿಮಗುಂಟು ಅಂತಾದ್ರೆ ಪ್ರಭು ತ್ರೈ ಜಗ ದೊಡತಿ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಕೊಡಮಟ್ಟೆವು ಅಂತಾದ್ರೆ ಅವಳ ಕಾರುಣ್ಯದಿಂದ ಅನುಗ್ರಹದಿಂದ ನಮಗೆ ಬದುಕು ಇನ್ನೊಬ್ಬರ ಕಾಲಿಗೆ ಬಿದ್ದು ಬದುಕಬೇಕೇನೋ ಅಂತ ಬದುಕಿ ಶುಂಭನಿಗೆ ಬೇಡ. ಮಾಡುವುದಾದ್ರೆ ಮಾಡು ಯುದ್ಧವನ್ನು, ಇಲ್ಲವೆಂದಾದ್ರೆ ಹೆಣ್ಣು ಮಕ್ಕಳಂತೆ ಸೀರೆಯನ್ನುಟ್ಟು ಬಿದ್ದು
ನಿನ್ನ ಮುಖ ನೋಡುವುದಿಲ್ಲ. ಕಂಡು ದೇವಿ ಬಂದು ಮುಟ್ಟಿರುವಂತಹ ಸ್ಥಳ ಇದಾದರೆ ಕದಂಬವನು. ಒಬ್ಬ ಕತ್ತಲ ಆವೃತವಾಗಿರುವಂತಹ ವನವಂತೆ ಇದು. ಇಂದು ಹಾಗಲ್ಲ, ಯಾವುದೋ ರಕ್ತ ತೇಜದಿಂದ ವನವೆಲ್ಲ ವಿಕಸಿತವಾಗಿದೆ. ವನವರತೆ ವಾಸಂತಿಗಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಪ್ರಕೃತಿ ದೇವಿಯೇ ಹಸಿರು ಸೀರೆಯನ್ನುಟ್ಟು ಮೈ ತೊಳೆದು ಬಂದಳೋ ಎಂಬಂತೆ ಭಾಸವಾಗುತ್ತಾ ಇವೆ. ಹೋ ಹೋ ಹೋ, ಏನದು? ಯಾವುದೋ ಒಂದು ಸುಸ್ವರ. ಹಾಗಾದರೆ ಆ ಮೂಲ ಶಕ್ತಿ ಇಲ್ಲಿಯೇ ಇರಬೇಕು. ಅತ್ತ ಕಡೆ ಗಮನಿಸ್ತೇನೆ. ನುಡಿಸಿದ ಫೆಗೆನುತ ನುಡಿಸಿದ ಫೆಗೆನುತ ನುಡಿಸಿದ ಫೆಗೆ ನುಡಿಸಿದ ಫೆಗೆನುತ ನೋಡಿದೆನು ನೋಡಿದೆನು ಆಡಿದೆನು ಕೊಂಡಾಡಿದನು ಜಯ ಜಯ जय 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 या देवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु विद्यारूपेण संस्थिता नमस्तस्यै 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 नमो नमः नमो नमः नमो नमः जय 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 No!
ಆ ಆ ಆ ಆ ಜಯ ಜಯ ಎಂಬಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತದೆ. ನೋಡಿದೆ ನೋಡಿದೆ ನೋಡಿದನು ಕಲಿ ರಕ್ತ ಬೀಜ ಬಲಾನ್ವಿತರಾಗಿದ್ದಾರೆ, ಪರಾಕ್ರಮಿಯಾಗಿದ್ದಾರೆ ಎಂಬುದು ಇದರ ಅರ್ಥವಲ್ಲ. ದಿವ್ಯವಾಗಿ ವಿದ್ಯುತ್ ಪ್ರಭಾವಳಿಯಿಂದ ತೇಜ ಪಂಚವೊಂದು ನನ್ನ ಮನವನ್ನೇ ಸೆಳೆಯುತ್ತಾ ಇದೆ. ಏನು ಆಕರ್ಷಣೆ, ಏನು ಆಕರ್ಷಣೆ ಇದು! ಆಕಾಶದಿಂದ ಇಳಿಬಿಟ್ಟಿರುವಂತಹ ಚಿನ್ನದ ಸರಪಳಿ, ಉಯ್ಯಾಲೆ, ಅದರಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ನೋಡುತ್ತಾ ಇದ್ದೇನೆ. ಅತ್ತಿಂದ ಇತ್ತ, ಇತ್ತಿಂದತ್ತ ಜೋಕಾಲಿ ಆಟ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ, ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ಎಂಬುದನ್ನು ಪ್ರಕಟಗೊಳಿಸುತ್ತಾ ಇದ್ದಾಳೆ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯ ಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು ಇದು? ದೇವತೆಗಳ ಪಾಲಿಗಿದು ಪರಮಗೀತೆ, ಚರಮಗೀತೆಯಾಗಿರಲೂಬಹುದು. ದಾನವರು ದುಷ್ಟರು ಆಗಿರುವಂತಹ ನಮ್ಮ ಪಾಲಿಗಿದು ಮರಣ ಗೀತೆ, ಶೋಕ ಗೀತೆಯಂತೆ ಕಿವಿಗಳಿಗಪ್ಪಳಿಸುತ್ತಾ ಇದೆ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಅರಿಯದೆ ಇಷ್ಟೆಲ್ಲ ಅನಾಹುತ ಅನರ್ಥಗಳು ಸಂಭವಿಸಿ ಹೋಯಿತಲ್ಲ. ನಮ್ಮ ದೊರೆ ಮದುವೆಯಾಗುವುದಕ್ಕೆ ಮುಂದುವರಿಯುತ್ತಾನೆ ಅಂತಾದರೆ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗರ್ಥವಾಗುತ್ತಾಯಿ. ಏನು ಮಾಡಲಿ, ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯನ್ನು ಒರೆದು ಬಂದಿದ್ದೇನೆ. ತರುಣಿಯನ್ನು ಎಳೆದು ತರುತ್ತೇನೆ, ಅಲ್ಲ ಕರೆದು ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ಪ್ರಕಟಗೊಳಿಸುವುದಕ್ಕೆ ಹೋದರೆ ಕೇಡು ಇವಳಿಂದ ಬದ್ಧ. ಹಿಂದೆ ಅಳಿದವರಂತೆ ನಾನೂ ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ದಾರಿ ಒಂದಿದೆ. ಭಕ್ತಿ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಯಿಂದಲೇ ಆರಾಧಿಸ್ತೇನೆ. ಏಣಾಂಕನಿ ಭವಕ್ಷಿಗೆ ನೀನೇ ನಿಲಗೆ ಅಮ್ಮ
ಶಂಕರ ಭಾಮಾಂಗಿ ಮಂಗಳೇ ಸರ್ವಮಂಗಳಿ ಜಗಜ್ಜನನಿ ಏನು ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಶುಭವಾಗಲಿ. ಅಮ್ಮ ಏನು ಸಂಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಾಧ್ಯ ಕಳೆರಾಗ್ತವೇಜ ಎಂಬುದಾಗಿ ನನ್ನ ಹೆಸರಮ್ಮ. ದರ ಆಜ್ಞಾ ಪ್ರಕಾರವಾಗಿ ಬಂದಿದ್ದೇನೆ. ಯಾಕಾಗಿ? ಏಣಾಂಕ ನಿಭವಕ್ತಿಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನಮ್ಮ ದೊರ ನಿನ್ನನ್ನೇ ಮದುವೆಯಾಗಬೇಕು ಎಂಬುದಾಗಿ ಹಂಬಲಿಸುತ್ತಾ ಇದ್ದಾನೆ, ಆಶಿಸುತ್ತಾ ಇದ್ದಾನೆ. ತಾಯೇ, ಬಳಿ ಒಂದು ಅಭಿಮನ ನೀಡಬೇಕು ಅಂತ ಆದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಎಷ್ಟೇ ಶ್ರೀಮಂತಿಗೆ ಆಕೆಗಿರಲಿ, ಅವಳ ಅಂಗಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬ ಸಾಕಾಗುತ್ತದೆ. ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತಾದ್ರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲವಮ್ಮ. ನನ್ನೊಡೆಯನ್ನು ವರಿಸುವುದಕ್ಕಾಗಿ ಸಾನು ರಾಗದಿಂದ ಇಳಿದು ಒಲಿದು ಬರುವೆಯಾ ತಾಯಿ? ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದ್ದೇನೆ. ನಿನ್ನೊಡೆಯನಾದಂತಹ ಶುಂಭನನ್ನು ವರಿಸಬೇಕೆ? ಆರಂಭದಲ್ಲಿ ನನ್ನ ನಿರ್ಧಾರವನ್ನು ತಿಳಿಸಿದ್ದೇನೆ. ಯಾವಾತನು ದುರಮುಖೇನವಾಗಿ ನನ್ನನ್ನು ಸೋಲಿಸುತ್ತಾನೋ ಅಂತವನ ಕೊರಳಿಗೆ ಸುಮಮಾಲೆಯನ್ನು ಹಾಕುವೆನೆನ್ನುವ ಹಾಗೆ. ಮತ್ತೆ ನಿನ್ನೆ ಮೊನ್ನೆ ಯಾರೋ ಹೇಳಿದ್ರು ಸ್ವಲ್ಪ ಬದಲಾವಣೆ ಉಂಟು. ಯಾವುದದು? ಯುದ್ಧದಲ್ಲಿ ಬದಲಾವಣೆ ಎಂಬುದಿಲ್ಲ, ಯುದ್ಧ ಹಾಗೆ ಸೋಲಿಸಬೇಕು. ಈ ವಿಚಾರವನ್ನು ತಿಳಿದು ನಿನ್ನ ಒಡೆಯ ಶುಂಭ ಇಲ್ಲಿಯವರೆಗೆ ಬರಬೇಕಿತ್ತು. ಬದಲಾಗಿ ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ. ನನ್ನ ಕೈಯಿಂದಲೇ ಕೊಲಿಸಿದ. ಕೇವಲ ಸ್ತ್ರೀ ಭ್ರಾಂತನಾಗಿ ಕಡರನ್ನೆಲ್ಲ ಕಾರಣಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ಅರಮನೆಯಲ್ಲಿ ಕುಳಿತ ನಿನ್ನ ಒಡೆಯ ಶುಂಭ ಒಬ್ಬ ಹುಂಬ. ಅವನನ್ನು ಹೊಗಳುವ ನೀನೊಬ್ಬ. ಮಹೇಶ್ವರಿ, ಕೌಮಾರಿ, ಇಂದ್ರಾಣಿ, ವಾರಾಹಿ, ಚಾಮುಂಡ ಎನ್ನುವಂತಹ ಮಾತೃಕೆಯರನ್ನೇ ಸೃಷ್ಟಿ ಮಾಡುತ್ತೆ. ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದು ಬಿಟ್ಟಳಲ್ಲ,
ಹೊಡಿತಾಯಿತು ಬ್ರಹ್ಮದೇವರಿಂದ ಬರೋ ಒಂದು ಬಿಂದು ರಕ್ತ ಭೂಮಿಗೆ ಹೋಗಿದ್ದು ಇವುಗಳ ನಾಶ ಆಗಲೇಬೇಕು. ರಕ್ತದರಿಗೆ ಸೋತು ಬಾರದು. ದರಿದ್ರಿಗೆ ನಾಲಗೆಯನ್ನು ಜಾಚಿದಂತಹ ರಕ್ತೇಶ್ವರಿ ಆಕಾಶ ಗುಡಿಯ ಭೂಮಿನ ಒಳ್ಳೆ ಭೂಮಿಗೆ ಮನೆ ಮಂಚವಳ ಒಳ್ಳೆ ಮನೆ ಮಂಚವಳು ದೇಸುತ್ತಿಗಳ ಒಳ್ಳೆ ದೇಸುತ್ತಿಗಳು ಬರ್ತಾರೆ ವಾಕಣೆ ಒಳ್ಳೆ ಬರ್ತಾರೆ ವಾಕರ್ದು ಅತ್ತೆ ಮೆಂದಿ ಮಾಲದ ಬಿತ್ತು ಮುಕ್ಕಾಲು ಮೂಜಿಗಳಿಗೆ ಎತ್ತು ಮೆತ್ತಿಸಿ ಕೊಡ್ತು ಎಂಜ ಮಾಲತೇನೆ ಈ ಸದಾ ಗಡ್ಡೆ ಮದಿಪು ಈ ಸೈತ್ರಗಳ ರಾಜ್ಯ ಹೋಗ ಮಾಡಲ ಅಮೃತ ನಮ್ಮ ಸಂಸಾರ ಪಡೆದು ಕೊರಲ ಬಡ್ಬಿಡತಿ ಆಡಿ ಸೊಲ್ಲು ತಪ್ಪವೇ ಅಮೃತನ ಮತ್ತಪ್ಪೆ ಮಾಲೆಯಲ್ಲಿ ಪಡೆದು ಕೊರಪೆ ಅಂಡ ಕೇರಿ ಮುಟ್ಟ ಕುಲ್ಲಿ ನಕಲಿಗೆ ಮಾತ್ರ ಒಣಸು ಬಂದು ಸೀದಾ ಹೋದು ಇಲ್ಲಡ ಜೆತ್ತಿ ನಕಲಿಗೆ ಚೂರ್ಲದಿಕ್ಕ ತಾಯಿದು ಎಲ್ಲ ಬಂದು ನೀರು ಬೇರೆ ನ್ಯಾಯನ ಎಲ್ಲ ಎಣ್ಣೆ ಯಾಲಕ್ಕೆ ಹೋಗೋಣ ಆವಡ ಭಾಗದಲ್ಲಿ ಒಂಜಿ ಕಣ್ಣಿಗೆ ಸುಳ್ಳ ಒಂಜಿ ಬಣ್ಣ ಕಣ್ಣು ಬಣ್ಣ ಅವಳ್ತಲ್ಲ ಮಾಯಗಾಡಿ ಪಂಪಿನ ಅಪವಾದ ಬರಿಯರೆ ಬಲ್ಲಿ ಅವಳು ಇತ್ತಿನಕಲೆ ಮತ್ತಿನಕಲೆ ಬೋಯಿನಕಲೆ ನನ್ನ ಬರ್ಪಿನಕಲೆಗೆ ಮಾತಾಡಗಲ ನುಡಿ ಬರ್ಪ ಭಯಪಡೊಟ್ಟಿ ಇದು ಗೊತ್ತುಂಟು ಎನ್ನ ಮಾಯಗ ನೀವು ಭಾಗತ್ತು ರಾಘವಸೂರನ ಅವರ ಅಪ್ಪ ಉಳ್ಳಾದಿನ ಸೇವೆ ಮಾತಾ ಸೇವೆ ಅಂತ ಅಪ್ಪಗೆ ಭಾರಿ ಭಕ್ತಿ ಮೋಕೆಂದು ಸೇವೆ ಗೆಜ್ಜೆ ಸೇವೆ ಮತ್ತಿಚ್ಚಿ ಗೆಜ್ಜೆ ಸೇವೆ ಉಳ್ಳಾದಿಗೆ ಮಲ್ತಿ ಪುಷ್ಪಾಲಂಕಾರ ಪೂಜೆ ಅಂಚನೆ ಅನ್ನದಾನ ಸೇವೆ ಮತ್ತಿನ್ನಿ ಸೇವೆ ಒಂದೇಕ್ಲ ಒಂದು ಕೊರತೆ ಬಂಪಿನ ಬೈದಿ ಭಾರಿ ಸಂತೋಷ ಆಗ್ತದೆ ನಿಖುಲ್ ಮಲ್ಪನ ಉದ್ಯೋಗವು ಊರು ಮನ ಉಳಿತಿನಗಳಿಗೆ ಕೋಯಿನ ಮತ್ತಿನ ಕೈಲಾಗಿಂತ ಅದು ಕೊಟ್ಟು ಒಂಜೆಗೆ ಪತ್ತಕ್ಕೆ ಸಾರಲಕ್ಕೆ ಅಮ್ಮ ಉತ್ಪತ್ತಿ ಕೊಡ್ಬೇಕು ಬೆರೆಸಾದಿ ಅನ್ನಲ್ಲ ಭಯಪಡೋದು ಕೀರ್ತಿ ಬರು ಲಾಲ್ದಿನ ಸೇವೆ ಪಿತ್ತಿಗಳ ಬಂದು ಬಲೆ ಕೋಯಿನ ಹೊತ್ತಿನ ಕೈಲಾಗಿಂತ ಅದು ಕೊಟ್ಟು ಒಂಜೆಗೆ ಪತ್ತಕ್ಕೆ ಸಾರಲಕ್ಕೆ ಅಮ್ಮ ಉತ್ಪತ್ತಿ ಕೊಡ್ಬೇಕು ಭಯಪಡೋದು ಬಜೆಗಿರೆ ಹೇಳಿಯ ಸೇವೆ ಕೊಡಿ ಅವರ ಅಪ್ಪನ ಪಿತ್ತಿಗಳ ಬಂದು ಬಲೆ ಕೋಯಿನ ಹೊತ್ತಿನ ಕೈಲಾಗಿಂತ ಅದು ಕೊಟ್ಟು ಒಂಜೆಗೆ ಪತ್ತಕ್ಕೆ ಸಾರಲು ಉತ್ಪತ್ತಿ ಅಮ್ಮ ಬೆರೆಸಾದಿ ಅನ್ನಲ್ಲ ಭಯಪಡೋದು ಅಮ್ಮ ಅವರು ಅಪ್ಪ ಸರಸ್ವತಿ ದೇವಿ ಒಲಿದುಕೊಂಡು ನೆಚ್ಚಿನ ಕಲೆ ನಂಗೆ ಕೀರ್ತಿ ಸಂಪಾದನೆ ಮುಖ್ಯ ತಂದೆ ಧನ ಸಂಪಾದನೆ ಮುಖ್ಯ ಧನ ಸಂಪಾದನೆ ಅದನ್ನು
ಮಂಡೆ ಕಟ್ಟವಾಗಿ ಇಲ್ಲಡೆ ಅರಿತಾರೆ ಏರ್ಗೊಳ್ಳು ಜ್ಞಾನಗೊಳ್ಳುಡ ಆಳು ಬಂದಿದ್ದೇವೆ ಸಂತೋಷ ಆಗ್ತದೆ ಮಿತ್ತಿಗಳ ಇಂಚೆನೆ ಸೇವೆ ಮಾಡ್ತೋದು ಬಲೆ ಒಂಜಿ ದಿನ ನಿಕ್ಕಲು ಇಲ್ಲಡೆ ಬೊಕ್ಕಂಜಿ ಲೆಕ್ಕ ಯಾರು ಮಾಡ್ಬೇಕು ಅರೆಗಾಲ ಮರಿ ರಾತ್ರಿ ಬಗ್ಗೆ ಬೇಲೆ ಸಿಗ್ಬೇಕ ಅಮ್ಮ ಮಲ್ಬೇರೆ ಬೇರೆ ಸಾಗಿ ಆಡಲೇ ಭಯಪಡೋದು ಅದೇ ವಿಷಗಳಿಗೆ ಬರ್ತದಾಗ್ತದೆ ಅಮೃತಗಲಿಯರು ನಾನು ಮಹಾಗಾಡ್ತಿಯಾನೆ ಒಂಡೆ ಆಸರ ಒಂಡೆಗೆ ತೊಂದ್ರೆ ಅಗ್ನಿಸೇವೆ ಬಲ್ತೊಂದ್ರೆ ಪೂರ ಕಟ್ಟಿ ಬಲ್ತೊಂದ್ರೆ ಉಜ್ಜಾಲ ಸೇರು
ಶಾಂತಳಾಗಿದ್ದೇನೆ. ದುರುಳನಾದಂತಹ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಕುಂಬಿನಿಯ ಭಾರವನ್ನು ಕಳೆದವಳಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಲ್ಕದ ಬೇಟೆ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಲ್ಕವನ್ನಾಡು. ಮುಂದೆ ನಿನ್ನನ್ನು ಈ ರೂಪದಿಂದ ಕಾಣುವುದೆಂತ ತಾಯಿ. ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರನ ತಲೆಮರೆಸಿಕೊಂಡು ಹೋಗಿದ್ದಾನೆ. ಹೋಗಲಿ ಬಿಡು. ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಭ್ರಮರಾಂಬಿಕೆಯಾಗಿ ಆವಿರ್ಭವಿಸುವವಳಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲವರು ವರ್ತಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಗೆ ನೆಲೆಗೊಳ್ಳುತ್ತಿರಂತೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದನ ಪುರಭೂತನ ಕತಿರಾಜ ತೇಜದಲ್ಲಿ ಆ ಕತಿರಾಜ ತೇಜದಲ್ಲಿ ದುಷ್ಟರನ್ನೆಲ್ಲ ಸಂಹರಿಸಿ ನಾಕದ ಪೀಠವನ್ನು ಮರಳಿ ಒಪ್ಪಿಸಿದ್ದಾಳೆ ಜಗನ್ಮಾತೆ. ಧರ್ಮ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ ಎತ್ತಿ. ದೇವಿ ಮಹಾತ್ಮೆಯನ್ನು ನಾವೆಲ್ಲರೂ ಕಣ್ತುಂಬಿಕೊಂಡಿದ್ದೇವೆ. ದೇ ಎಂದರೆ ದೇಹವು ಪವಿತ್ರ, ವಿ ಎಂದರೆ ವಿದ್ಯಾಪ್ರಾಪ್ತಿ, ಮಾ ಎಂದರೆ ಮಹಾಲಕ್ಷ್ಮಿಯ ಸಾಕ್ಷಾತ್ಕಾರ, ಹ ಎಂದರೆ ಹರಿಹರರ ಕೃಪಾ ಕಟಾಕ್ಷ, ಮೇ ಎಂದರೆ ತ್ರೈಲೋಕ್ಯ ಸಿದ್ಧಿಪ್ಪುದು. ಇದುವೇ ದೇವಿ ಮಹಾತ್ಮೆ. ದೇವಿ ಮಹಾತ್ಮೆಯನ್ನು ಕಂಡಂತಹ ತಮಗೆಲ್ಲರಿಗೂ ಭ್ರಮರಾಂಬಿಕೆ ಒಳಿತನ್ನುಂಟು ಮಾಡಲೆಂದು ಹೇಳುತ್ತಾ ಈ ಪುಣ್ಯಾಖ್ಯಾನಕ್ಕೆ ಮಂಗಳಗೀತೆಯನ್ನು ಆಡುವರೆ ಅಪ್ಪಣೆ ಬೇಡುತ್ತಾ ಇದ್ದೇವೆ. ಆಹೋ ಇಂದಿನ ಶ್ರೀದೇವಿಯ ಸೇವಾದಾರರಾದ ಶ್ರೀಮಾನ್ ರಾಘವ ಸುವರ್ಣ ಮತ್ತು ಮನೆಯವರೆಯ ಶ್ರೀಮಾನ್ ರಾಘವ ಸುವರ್ಣ ಮತ್ತು ಮನೆಯವರು, ಶ್ರೀಮಾನ್ ರಾಘವ ಸುವರ್ಣ ಮತ್ತು ಮನೆಯವರು ಅರ್ತಿಗಾರರು, ಕುಶಲಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕವಾಗಿ ಪ್ರಚಾರಪಡಿಸಿ ವಿದ್ವಾಂಸರಿಂದ ಕೊಟ್ಟಿರುವಂತಹ ಕಾಂಚನವೇ ದೇವರ